ದೇವರು ನಮ್ಮ ಜೀವಿತದಲ್ಲಿ ಆತನ ಉದ್ದೇಶ ಇಲ್ಲದೆ ನಮ್ಮಲ್ಲಿ ಕುಳಿತಿರುವ ಪ್ರತಿಯೊಬ್ಬರನ್ನು ಕೂಡ ಯಾರನ್ನು ದೇವರು ಉದ್ದೇಶವಿಲ್ಲದೆ ಆರಿಸಿಕೊಂಡಿಲ್ಲ. ಹಲ್ಲೆಲೂಯಾ. ನೀವು ಕಣ್ಣಿಗೆ ಕಾಣುವಂತ ವಸ್ತುಗಳನ್ನ ನೋಡ್ತಾ ಇದ್ದೀರಿ. ಈಗ ಈ ಬಾಟಲ್ ಇದೆ, ಇದಕ್ಕೊಂದು ಉದ್ದೇಶ ಇದೆ. ಈ ಮೈಕ್ ಇದೆ, ಇದಕ್ಕೊಂದು ಉದ್ದೇಶ ಇದೆ. ಈ ಒಂದು ಫುಲ್ ಪಿಟ್ ಇದೆ, ಇದಕ್ಕೊಂದು ಉದ್ದೇಶ ಇದೆ. ನಿಮ್ ಕಣ್ಣಿಗೆ ಏನಾದ್ರೂ ಕಾಣಿಸ್ಲಿ, ಈ ಫ್ಯಾನ್ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ, ಅದು ಉದ್ದೇಶ ಇಲ್ದಂಗೆ ಹುಟ್ಟ್ಯತ ಅಂತ ಕೇಳಿದ್ರೆ ಉದ್ದೇಶ ಇಲ್ದಂಗೆ ಸೃಷ್ಟಿ ಆಯ್ತಾ, ಅದು ಸುಮ್ಮನೆ ಏನೋ ಅಂತ ಇಲ್ಲ. ಉದ್ದೇಶ, ಅದಕ್ಕೆ ಒಂದು ಉದ್ದೇಶ ಇಟ್ಟು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಉದ್ದೇಶದಿಂದ ಸೃಷ್ಟಿಸಲ್ಪಟ್ಟಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಮನುಷ್ಯನು ಉಂಟು ಮಾಡಿದ ಪ್ರತಿಯೊಂದು ವಸ್ತುವಿಗೆ ಒಂದು ಉದ್ದೇಶ ಇಟ್ಟು ಸೃಷ್ಟಿ ಮಾಡಿರ್ಬೇಕಾದ್ರೆ ನಾವು ನೀನು ಸೃಷ್ಟಿಸಲ್ಪಟ್ಟಿರುವುದು ಹೇಗೆ ಅಂತಂದ್ರೆ ದೇವರ ಹೋಲಿಕೆಯಲ್ಲಿ, ದೇವರ ಸ್ವರೂಪದಲ್ಲಿ ಆತನು ನಮ್ಮನ್ನ ಉಂಟು ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾರೋ ಹೇಳಿದ್ರು, ತಮ್ಮ ಯಾಕೆ ನೀನ್ ಚರ್ಚಿಗೆ ಬರ್ತಾ ಇದೀಯ ಅಂತ ನಾನು ಕೇಳಿದೆ. ಒಬ್ಬ ಬೇರೆ ಕಡೆಗೆ ಹೋಗೋಣ ಒಬ್ಬ ವ್ಯಕ್ತಿ ಕೇಳಿದೆ. ಬೇರೆ ಒಂದು ಆತನು ಹುಟ್ಟಿದಾಗಿಂದಾನೆ ಕ್ರೈಸ್ತವನಾಗಿ ಹುಟ್ಟಿದವನು, ಆತನ ಒಂದು ಸಭೆಗೆ ಹೋಗ್ತಿದ್ದಂತ ಒಬ್ಬ ವ್ಯಕ್ತಿ ಒಂದು ಹಳ್ಳಿಯಲ್ಲಿ ಸಿಕ್ಕಾಗ ನಾನು ಕೇಳಿದೆ, ನೀನ್ ಯಾಕೆ ಚರ್ಚಿಗೆ ಹೋಗ್ತಾ ಇದೀಯ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳಿದ, ಸರ್ ಏನ್ ಮಾಡ್ಬೇಕು ಅಂತ ಹೋಗ್ಲೇಬೇಕಲ್ಲ, ನಾವು ಕ್ರೈಸ್ತವರಾಗಿ ಹುಟ್ಟಿದ ಮೇಲೆ ಹೋಗ್ಬೇಕಲ್ಲ, ಕ್ರೈಸ್ತವರಾಗಿ ಹುಟ್ಟಿಲ್ಲ ಅಂತಂದ್ರೆ ನಡೀತಿತ್ತು, ಈಗ ನಾವು ಕ್ರಿಶ್ಚಿಯನ್ ಆಗಿವಿ, ತಪ್ಪಲಾದ ಬದುಕು, ನಾವು ಹೋಗ್ಲೇಬೇಕು ಅಂತ ಹೇಳ್ದ. ಹಲ್ಲೆಲೂಯಾ. ಅವಾಗ ನಾನು ಸ್ವಲ್ಪ ಟೈಮ್ ತಗೊಂಡು ಹೇಳಿದೆ, ಕಮ್ಮ ನೀನಾಗಿ ನೀನು ಹುಟ್ಟಲಿಲ್ಲ, ದೇವರು ನಿನ್ನನ್ನು ಹುಟ್ಟಿಸಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಅಕಸ್ಮಾತ್ ಆಗಿ ನಾವು ಬಂದವರಲ್ಲ. ನೋಡ್ರಿ, ಸುಮ್ಮನೆ ಅದು ಫ್ಯಾನ್ ಅಕಸ್ಮಾತ್ ಆಗಿ ಬಂತ, ಸಣ್ಣದೊಂದು ಬೆಳೆ ಇತ್ರಿ, ಇಷ್ಟು ದಪ್ಪ ಇತ್ತು, ಗೆಡ್ಡೆ ತರ ಇತ್ರಿ, ಆಮೇಲೆ ಇಷ್ಟು ಉದ್ದ ಆಗ್ಬಿಡ್ತ್ರಿ, ಆಮೇಲೆ ಆ ಕಡೆಗೊಂದ್ ರೆಕ್ಕೆ, ಈ ಕಡೆಗೊಂದ್ ರೆಕ್ಕೆ, ಈ ಕಡೆಗೊಂದ್ ರೆಕ್ಕೆ ಬಂದ್ಬಿಡ್ತೀರಿ ಅಂತಂದ್ರೆ ನೀವು ನಂಬ್ತೀರಾ? ನಂಬಲ್ಲ. ಇಲ್ಲ, ಅದು ಹಿಂಗೇ ಆಗ್ಬೇಕಂತೇಳಿ ಅದನ್ನ ಉಂಟು ಮಾಡಿದವನು ಒಂದು ಉದ್ದೇಶವಿಟ್ಟು ಆತನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿನ್ನನ್ನು ಉಂಟು ಮಾಡಿದಂತ ದೇವರು ನಮ್ಮ ಮೇಲೆ ಒಂದು ಬಲವಾದ ಉದ್ದೇಶವನ್ನಿಟ್ಟು ಭೂಮಿಗೆ ಕಳಿಸಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಅರಿತುಕೊಳ್ಳುವುದು ಬಹಳ ಪ್ರಾಮುಖ್ಯತೆ. ಈಗಿನ ದಿನಮಾನಗಳಲ್ಲಿ ಇರುವಂತ ವಿಶ್ವಾಸಿಗಳು ಏನ್ ಅನ್ಕೊಂಡ್ಬಿಟ್ಟಿದಾರಪ್ಪ ಅಂತಂದ್ರೆ, ಏನು ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಏನು? ದೇವರ ಉದ್ದೇಶ ಏನು? ಅದೇ ಸರ್ ಜಪ ಮಾಡ್ಕೋಬೇಕು, ಅದೇ ಸರ್ ಪ್ರಾರ್ಥನೆ ಮಾಡ್ಬೇಕು, ಅದೇ ಸರ್ ಭಾನುವಾರ ಚರ್ಚಿಗೆ ಹೋಗ್ಬೇಕು, ಅದೇ ಸರ್ ಮತ್ತೆ ಕೆಲಸಕ್ಕೆ ಹೋಗ್ಬೇಕು, ಅದೇ ಸರ್ ಮತ್ತೆ ಬರಬೇಕು, ಮತ್ತೆ ತಿನ್ಬೇಕು, ಮಲಗಬೇಕು, ಬೆಳಿಗ್ಗೆ ಎದ್ದೇಳ್ಬೇಕು, ಎತ್ತರ ಪ್ರಕಾರ ಇಲ್ಲ. ದೇವರು ತನಗೋಸ್ಕರ ಅಂತೇಳಿ ಒಂದು ಪ್ರತ್ಯೇಕವಾದ ಜನಾಂಗವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನೀವು ದೇವರ ರಾಜ್ಯಕ್ಕೆ ಅತಿ ಪ್ರಾಮುಖ್ಯ ಉಳ್ಳವರನ್ನಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದರ ಅರ್ಥ, ನಾನು ನನಗೋಸ್ಕರವಾಗಿ ಇಲ್ಲ, ಇಲ್ಲಿ ನೀನು ಈ ಭೂಮಿ ಮೇಲೆ ಇದೆಯಾ ಅಂದ್ರೆ ನೀನಾಗಿ ನೀನು ಬರ್ಲಿಲ್ಲ, ದೇವರು ನಿನ್ನ ಬರ ಮಾಡಿದನು. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಆತನ ಈ ರೀತಿ ಹೇಳ್ತಾನೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ನೀವಲ್ಲ ನನ್ನನ್ನು ಆರಿಸಿಕೊಂಡಿದ್ದು, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆ? ನೀವು ಫಲ ಕೊಡುವವರಾಗಬೇಕು, ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಿರ್ಬೇಕಂತೇಳಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂತೇಳಿ ದೇವರು ಯೇಸು ಸ್ವಾಮಿ ನಾವು ಸತ್ಯವೇದ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಆಮೇಲೆ ಹಲ್ಲೆಲೂಯಾ. ಇಸ್ರೇಲ್ ಜನರ ಜೀವಿತದಲ್ಲಿ ನಾವು ನೋಡುವಾಗ ಅವ್ರನ್ನ ಒಂದು ವಿಶೇಷವಾದ ರೀತಿಯಿಂದ ದೇವರನ್ನು ಬಿಡುಗಡೆ ಮಾಡ್ತಾನೆ. ನಮಗೆ ಕೆಲವು ಕೇಳ್ಬೋದು, ಪಾಸ್ಟ್ರೇ ಇಸ್ರೇಲ್ ಯಾಕೆ ಹೇಳ್ತಾರ್ರಿ, ಹಳೆ ಒಡಂಬಡಿಕೆ ಹೇಳ್ಬೇಡ್ರಿ, ನಾವು ಹೊಸ ಒಡಂಬಡಿಕೆಗೆ ಇದ್ದೀವಿ, ಹೊಸ ಒಡಂಬಡಿಕೆ ಹೇಳ್ರಿ ಅಂತ ಹೇಳ್ತಾರೆ. ಬಟ್ ಹಳೆ ಒಡಂಬಡಿಕೆ ಎನ್ನುವಂಥದ್ದು ನಮಗೆ ಒಂದು ನಿದರ್ಶನ ರೂಪವಾಗಿದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಎನ್ನುವಂಥದ್ದು ಅದು ದೇವರ ಒಂದು ಹೃದಯ ಒಂದು ಬಡಿತ ಅದರಲ್ಲೂ ಕೂಡ ಕಾಣ ಬರುತ್ತದೆ. ದೇವರು ಯಾವ ರೀತಿಯಾಗಿ ಅವರನ್ನ ಒಂದು ಆತನ ಮಹಿಮೆಯಲ್ಲಿ ಅವರನ್ನ ಬಿಡುಗಡೆ ಮಾಡಿದ್ದು, ಎಂತ ಉದ್ದೇಶಗಳಿಂದ ದೇವರು ಅವರನ್ನ ಬಿಡುಗಡೆ ಮಾಡಿದ ಅಂತೇಳಿ ನಾವು ಹಳೆ ಒಡಂಬಡಿಕೆ ಕೂಡ ಓದ್ಬೇಕು. ಬಹಳ ಜನ ಹಳೆ ಒಡಂಬಡಿಕೆ ಓದಲೇಬಾರದು ಅಂತ ಇಲ್ಲ. ಹೆಚ್ಚಾಗಿ ನಾವು ಹೊಸ ಒಡಂಬಡಿಕೆ ಓದ್ಬೇಕು, ಪೌಲನ ಪತ್ರಿಕೆಗಳನ್ನು ಓದ್ಬೇಕು. ಹಾಗೆ ಹಳೆ ಒಡಂಬಡಿಕೆಯನ್ನು ಕೂಡ ನಾವು ಧ್ಯಾನ ಮಾಡುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ನೋಡ್ತೀವಿ, ಇಸ್ರೇಲರನ್ನ ದೇವರು ಒಂದು ಬಲವಾದ ಉದ್ದೇಶವಿಟ್ಟು ದೇವರು ಇಸ್ರೇಲರನ್ನ ಬಿಡುಗಡೆ ಮಾಡಿದ್ನು. ಏನಂದ್ರೆ, ಇವರು ನನಗೆ ಬೇಕಾದ ಜನಾಂಗ, ಇವರು ನನಗಾಗಿ ಇವರು ಬೇಕು, ಇವ್ರನ್ನ ನಾನು ಆರಿಸಿ ತೆಗೆದುಕೊಂಡಿದ್ದೇನೆ, ಇವ್ರನ್ನ ಪ್ರತ್ಯೇಕಪಡಿಸಿದ್ದೇನೆ. ಇಸ್ರೇಲರನ್ನ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಇಸ್ರೇಲರು ಎಲ್ಲಿದ್ರು ಅಂತ ಹೇಳಿ ನೋಡುವಾಗ
ಐಗುಪ್ತ ದೇಶದಲ್ಲಿ ಬಾನಿಸತ್ವದಲ್ಲಿದ್ರು. ಎಲ್ಲಿದ್ರಿ? ಐಗುಪ್ತ ದೇಶದಲ್ಲಿ ಬಾನಿಸತ್ವದಲ್ಲಿ ಇಸ್ರೇಲ್ ಜನರಿದ್ರು. ಇಸ್ರೇಲ್ ಜನರಿದ್ದಾಗ ದೇವರು ಅಲ್ಲಿಂದ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡಿ ಭಯಂಕರವಾದ ಮಹಿಮೆಯಲ್ಲಿ ಅವರನ್ನ ನಡೆಸ್ಕೊಂಡು ಬಂದನು. ಅವ್ರು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ, ಅವರಿಗೆ ಫರೋಹನ ಸೈನ್ಯ ಹಿಂದಟ್ಟುವಾಗ ಮುಂದೆ ಸಮುದ್ರ, ಹಿಂದೆ ಫರೋಹನ ಸೈನ್ಯ ಏನ್ ಮಾಡಬೇಕು ದಾರಿ ಗೊತ್ತಾಗ್ತಿಲ್ಲ. ಅಂತ ಸಂದರ್ಭದಲ್ಲಿ ದೇವರು ಸಮುದ್ರನ ವಿಭಾಗ ಮಾಡಿ ಅವರನ್ನ ಆ ವನದಲ್ಲದಲ್ಲಿ ನಡೆಸಿದ ಹಾಗೆ ಇಸ್ರೇಲ್ ಜನರನ್ನ ನಡೆಸ್ಕೊಂಡು ಬಂದನು. ಆಮೇಲೆ ನಡೆಸ್ಕೊಂಡು ಬಂದ ಆದ್ಮೇಲೆ ಅವರ ಆ ಪ್ರಯಾಣ ಮಾರ್ಗದಲ್ಲೂ ರಾತ್ರಿ ಹೊತ್ತಿನಲ್ಲಿ ಅವರಿಗೆ ಬೆಳಕು ಕೊಡುವುದಕ್ಕಾಗಿ ಅಗ್ನಿ ಸ್ತಂಭವಾಗಿದ್ದನು. ಆ ಹಗಲು ಹೊತ್ತಿನಲ್ಲಿ ಅವರಿಗೆ ನೆರಳು ಕೊಡುವುದಕ್ಕಾಗಿ ಮೇಘ ಸ್ತಂಭವಾಗಿ ದೇವರಿದ್ದನು. ಅವರಿಗೆ ಹಸುವೆ ಆದಾಗ ಆತನು ಮನ್ನವನ್ನು ಸುರಿಸಿದನು. ಅವರಿಗೆ ನೀರಾಡಿಕೆ ಆದಾಗ ಬಂಡೆಯ ನೀರನ್ನು ಕೊಟ್ಟನು. ಅವ್ರನ್ನ ಅಲ್ಲಿ ವಾಗ್ದಾನ ಮಾಡಿದ ಭೂಮಿಗೆ ಮೋಶೆಯ ಕಾಲ ಗತಿಸಿ ಹೋದ್ರು. ದೇವರು ಯೆಹೋಶುವನನ್ನು ಎಬ್ಬಿಸಿ ವಾಗ್ದಾನದ ದೇಶಕ್ಕೆ ಆತನು ನಡೆಸಿದನು. ಹಲ್ಲೆಲೂಯಾ. ಆತನು ನಂಬಿಗಸ್ತನಾಗಿದ್ದನು, ಮಾತು ಕೊಟ್ಟು ತಪ್ಪಲಾರದವನಾಗಿದ್ದನು. ವಾಗ್ದಾನದ ದೇಶಕ್ಕೆ ದೇವರು ಇಸ್ರೇಲ್ ಜನರನ್ನ ಆತನು ನೆಲೆಗೊಳಿಸಿ ಅವರಿಗೆ ಒಂದು ಮಾತನ್ನ ಈ ರೀತಿಯಾಗಿ ಹೇಳ್ತಾನೆ ದೇವರು. ಏನಂದ್ರೆ, ಇದಿಗೋ ನಿಮ್ಮ ಪಿತೃಗಳ ಕಾಲದಲ್ಲಿ ನಾನು ಮಾತು ಕೊಟ್ಟು ಈ ಭೂಮಿಯನ್ನ ನಿಮ್ಮ ಪಿತೃವಿಗೆ ವಾಗ್ದಾನ ಮಾಡಿ ಈ ಭೂಮಿಯನ್ನ ನಾನು ನಿಮಗೆ ಸ್ವಾಧೀನ ಮಾಡಿ ಕೊಟ್ಟಿದ್ದೇನೆ, ನಾನು ನಿಮಗೆ ಸ್ವಂತಕ್ಕಾಗಿ ಕೊಟ್ಟಿದ್ದೇನೆ. ನೀವು ಇಲ್ಲಿ ನೆಲೆಗೊಂಡಿದ್ದು ನೀವು ನನ್ನನ್ನ ಮಹಿಮೆ ಪಡಿಸುವರಾಗಿರ್ಬೇಕು. ಹಲ್ಲೆಲೂಯಾ. ನನ್ನ ಹೆಸರನ್ನ ಪ್ರತ್ಯೇಕ ಪಡಿಸುವರಾಗಿರ್ಬೇಕು. ನೀವು ನನಗಾಗಿ ಜೀವಿಸುವರಾಗಿರ್ಬೇಕು. ನನ್ನನ್ನ ಭೂಮಿಯಲ್ಲಿ ಪ್ರತಿನಿಧಿಸಬೇಕು. ದೇವರು ಅವರನ್ನ ಪ್ರತ್ಯೇಕ ಪಡಿಸಿದಂತ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ಅವರ ಜೀವಿತ ಎಲ್ಲ ದೇವರಿಗಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ದೇವರು ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿ ಕರ್ಕೊಂಡು ಬಂದನು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ಕೊಂಡು ಬಂದ್ರು ಕೂಡ ನಂತರ ಮತ್ತೆ ಅವರು ಒಂದು ಸಮಯ ಬರ್ತದೆ. ಎಂತ ಸಮಯ ಅಂತಂತಂದ್ರೆ, ಎಂತ ಸಮಯ ಬರ್ತದೆ ಅಂದ್ರೆ, ಅವರು ಒಂದು ಶತ್ರುವಿನ ವಶದಲ್ಲಿ ಸಿಲುಕಿಕೊಳ್ಳುವಂತ ಸಮಯ ಮತ್ತೆ ಅವರ ಜೀವನದಲ್ಲಿ ಒದಗಿ ಬರ್ತದೆ. ಆ ಒದಗಿ ಬಂದಂತ ಸಮಯವನ್ನ ನಾನು ನಿಮಗೆ ಓದಿಸ್ತೇನೆ. ಕೀರ್ತನೆ ಗ್ರಂಥ 137ನೇ ಅಧ್ಯಾಯದಲ್ಲಿ ನಾವು ಸತ್ಯವೇದ ವಾಕ್ಯದಿಂದ ತಿರುಗಿಸಿ ನೋಡುವಾಗ ಅಲ್ಲಿ ಹೇಳ್ತದೆ. ಕೀರ್ತನೆ ಗ್ರಂಥ 137ನೇ ಅಧ್ಯಾಯದಲ್ಲಿ ನೋಡ್ರಿ, 137ರಿಂದ ಹೋದ್ರೆ, ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚೀಯೋನನ್ನು ನೆನೆಸಿ ಅತ್ತೆವು. ಆ ದೇಶದ ನಿರವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗ ಹಾಕಿದೆವು. ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ, ನೀವು ಚೀಯೋನಿನ ಗೀತೆಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡಿರಿ ಎಂದು ಹೇಳುತ್ತಿದ್ದರು. ನಾವು ಪರದೇಶದಲ್ಲಿ ಯೆಹೋವನ ಗೀತೆಗಳನ್ನು ಹಾಡುವುದು ಹೇಗೆ? ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದಿದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದಿದ್ದರೆ ನನ್ನ ನಾಲಿಗೆ ಸೇದಿ ಹೋಗಲ್ಲ. ರೈಟ್, ಸಾಕು, ಇಷ್ಟೇ ಸಾಕು. ಈ ಸಂದರ್ಭ, ಈ ಕಾಲಘಟ್ಟ, ಆ ಒಂದು ಸಿಚುವೇಶನ್ ಹೇಳ್ತದೆ. ಅದನ್ನ ಸ್ವಾರಸ್ಯ ಹೇಳೋಕ್ಕಿಂತ ಮುಂಚೆ ನಿಮಗೆ ಆ ಸಂದರ್ಭನ ವಿವರಿಸ್ತೇನೆ. ಈ ಸಂದರ್ಭ ಏನಾಗಿತ್ತಂತಂದ್ರೆ, ಅಲ್ಲಿ ಶತ್ರುಗಳು ಹೋಗಿ ಇಸ್ರೇಲ್ ಜನರನ್ನ ಸರಿಯಾಗಿ ಹಿಡಿದುಕೊಂಡು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಅಲ್ಲಿ ಆ ಒಂದು ನದಿಗಳ ಬಳಿಯಲ್ಲಿ, ಇನ್ನೇನು ಅವ್ರ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ನದಿಗಳ ಬಳಿಯಲ್ಲಿ ಅವ್ರನ್ನ ಇನ್ನೇನು ದಾಟಿ, ನದಿ ದಾಟಿ ಇನ್ನೇನು ಹತ್ತತ್ರ ಅವ್ರ ಬಾರ್ಡರ್ ಹತ್ರಕ್ಕೆ ಬಂದಾಗ ಅವ್ರು ರೆಸ್ಟ್ ತಗೋಬೇಕಂತೇಳಿ ಅಲ್ಲಿ ನಿಲ್ಲಿಸಿದಾಗ, ಅವಾಗ ಅಲ್ಲಿ ಅವ್ರನ್ನ ಸೆರೆಯಾಗಿ ಹಿಡಿದುಕೊಂಡು ಬಂದಂತ ಇಸ್ರೇಲರಿಗೆ ಈ ಶತ್ರುಗಳು ಮಾತನ್ನ ಈ ರೀತಿ ಹೇಳ್ತಾರೆ. ಏನಂದ್ರೆ, ನಮ್ಮ ವಿನೋದಕ್ಕಾಗಿ, ಅಂದ್ರೆ ನಮ್ಮ ಒಂದು ಎಂಟರ್ಟೈನ್ಮೆಂಟ್ಗಾಗಿ ನೀವು ಒಂದು ಹಾಡಾಡಿ ನೋಡಮ್ಮ, ಒಂದು ನಿಮ್ ದೇವ್ರ ಸಾಂಗ್ ಹಾಡಿ ನೋಡಮ್ಮ ಅಂತಂದ್ರೆ ಯಾರಿಗೆ? ಇಸ್ರೇಲ್ ಜನರಿಗೆ. ಅವಾಗ ಅವ್ರು ಈ ರೀತಿ ಹೇಳ್ತಾರೆ. ಏನಪ್ಪಾ ಅಂತ ಹೇಳ್ತಾರೆ ಅಂದ್ರೆ, ಈಗ ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚೀಯೋನನ್ನು ನೆನೆಸಿ ಅತ್ತೆವು. ಆ ದೇಶದ ನಿರ್ವಂಚಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗಿ ಹಾಕಿದೆವು. ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ,
ನೀವು ಚಿಯೋನಿನ ಗೀತೆಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡಿರಿ ಎಂದು ಹೇಳುತ್ತಿದ್ದರು. ಹಲ್ಲೆಲೂಯ. ಅಂದ್ರೆ ಅವ್ರು ಹೇಳ್ತಾ ಇದ್ರಂತೆ, ಈ ರೀತಿಯಾಗಿ ನೀವೇನೋ ಸಾಂಗ್ ಆಡ್ತಿರಲ್ಲ, ಅದೇನೋ ನಿಮ್ ರಾಗ ಆಡ್ತಿರಲ್ಲ, ಅದನ್ನ ಹಾಡ್ರಿ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ, ನಮ್ಗೆ ಮನಸ್ಸು ಬರ್ತಾ ಇಲ್ಲ, ಹಳ್ಳಿ ಭಾಷೆಗೆ ಹೇಳ್ಬೇಕಂದ್ರೆ ಮನಸ್ಸು ಬರ್ತಾ ಇಲ್ಲ, ನೀವು ಹಾಡ್ರಿ ಅಂತೇಳಿ ಅವ್ರು ಕೇಳ್ತಾ ಇದಾರೆ. ಅವಾಗ ಅವ್ರು ಹೇಳ್ತಾರೆ, ನಾವು ಪರದೇಶದಲ್ಲಿ ಯೆಹೋವ ಗೀತೆಗಳನ್ನು ಹಾಡುವುದು ಹೇಗೆ? ಹಲ್ಲೆಲೂಯ. ಅವಾಗ ಇವ್ರಿಗೆ ನೆನ್ಪು ಬರ್ತೈತೆ, ಅಯ್ಯಯ್ಯೋ, ಅವಾಗ ನೆನ್ಪು ಬರ್ತೈತೆ, ಅಲ್ಲಿ ಸಮಯ ಇತ್ತು, ಎಷ್ಟೋ ಸಾರಿ ಸೇವಕರು ಹೇಳಿದ್ರು, ಎಷ್ಟೋ ಸಾರಿ ಪ್ರವಾದಿಗಳು ಹೇಳಿದ್ರು, ಬಂದು ಇಗೋ ನೀವು ಆರಾಧನೆ ತಪ್ಪಿಸ್ಕೋಬೇಡ್ರಿ, ಇಗೋ ದೇವರ ರಾಜ್ಯವನ್ನ, ದೇವರ ನೀತಿಯನ್ನ ಮರೆತು ಬಿಡಬೇಡ್ರಿ ಅಂತೇಳಿ ಎಷ್ಟು ಸಾರಿ ಕೂಗಿ ಹೇಳಿದಾಗ್ಲೂ ಕೂಡ ನಾವು ಅಲ್ಲಿ ಉದಾಸೀನತೆ ಆದ್ರಿಂದ ಇವತ್ತು ನಾವು ಶತ್ರುಗಳ ವಶವಾದ್ವಲ್ಲ ಅಂತೇಳಿ ಅವರು ನೆನೆಸಿ ಯೆರೂಸಲೇಮನ್ನ ನೆನೆಸಿ ಅಳ್ತಾ ಇದ್ದಾರೆ. ಅದರ ಅರ್ಥ ಯೆರೂಸಲೇಮ್, ಚಿಯೋನ್ ಅಂತೇಳಿ ನಾವು ನೋಡುವಾಗ ಅದು ದೇವಾಲಯವನ್ನ ಗುರುತಿಸುವಂತದಾಗಿದೆ. ಹಲ್ಲೆಲೂಯ. ದೇವರ ಮಕ್ಕಳ, ಇವತ್ತು ಅನೇಕ ಜನರು ಇವತ್ತು ದೇವರ ರಾಜ್ಯ, ದೇವರ ನೀತಿ, ದೇವರ ಸೇವೆ, ದೇವರ ಆಲಯ ಅನ್ನುವಂಥದ್ದನ್ನು ಅನೇಕರು ಉದಾಸೀನತೆ ಮಾಡುವವರಾಗಿದ್ದಾರೆ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿರುವಂತ ಒಂದು ಉದ್ದೇಶ ಏನು ಗೊತ್ತಾ? ನಾವು ನಮಗೋಸ್ಕರ ಜೀವಿಸಬೇಕೆಂಬುದಾಗಿ ಅಲ್ಲ, ನಾವು ದೇವರಿಗೋಸ್ಕರ ಜೀವಿಸಬೇಕೆಂಬ ಉದ್ದೇಶದಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾವಾಗ ಇವರು ಹೇಳ್ತಾರೆ ಗೊತ್ತಾ? ಈಗ ಅವಾಗ ಹೇಳ್ತಂದ್ರೆ ಏನ್ ಗೊತ್ತಾ? ಶತ್ರುಗಳ ವಶವಾದಾಗ ಹೇಳ್ತಂದ್ರೆ ಯೆರೂಸಲೇಮ್ ಅನ್ನು ನೆನೆಸಿ ಹಾಕ್ತಾರೆ. ಯೆರೂಸಲೇಮ್ ಅಂದ್ರೆ ದೇವಾಲಯವನ್ನು ನೆನೆಸ್ಕೊಳ್ತಿದ್ದಾರೆ. ಅಯ್ಯಯ್ಯೋ, ಅವತ್ತು ಸಮಯ ಇತ್ತು, ಅವತ್ತು ಸೇವಕರು ನಮಗೆ ಹೇಳಿದ್ರು, ಅಂದ್ರೆ ಅವತ್ತು ಪ್ರವಾದಿಗಳು ಹೇಳಿದ್ರು, ಅವತ್ತು ನಾವು ಹೋಗ್ಲಿಲ್ಲ, ಅವತ್ತು ನಾವು ಆಡ್ಲಿಲ್ಲ, ಅವತ್ತು ನಾವು ಆಲಯದಲ್ಲಿ ಕುರಿತು ಪ್ರಾರ್ಥನೆ ಮಾಡಲಿಲ್ಲ, ಅವತ್ತು ನಾವು ದೇವರ ರಾಜ್ಯದಲ್ಲಿ ತವಕ ಪಡಲಿಲ್ಲ, ಇವತ್ತು ನಾವು ಶತ್ರುಗಳ ವಶವಾಗುವಂತ ಒಂದು ಸಂದರ್ಭ ನಮಗೆ ಉಂಟಾಯ್ತಲ್ಲ ಅಂತೇಳಿ ಅವರು ಅಳ್ತಿರುವಂತ ಸಂದರ್ಭದಲ್ಲಿ, ಹಲ್ಲೆಲೂಯ, ಅಳ್ತಿರುವಂತ ಸಂದರ್ಭದಲ್ಲಿ ಅವರನ್ನು ನೋಡಿ ಶತ್ರುಗಳು ಗೇಲಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಹಾಗಾದ್ರೆ ಇವರಿಗೆ ಈ ಒಂದು ಪರಿಸ್ಥಿತಿ ಬರುವುದಕ್ಕೆ ಏನು ಕಾರಣ ಅಂತ ನೋಡುವಾಗ ಎಲ್ಲವೂ ಓದಿಸುವುದಕ್ಕೆ ನಮಗೆ ಸಮಯ ಇಲ್ಲ, ಬಹಳ ಸ್ಕ್ರಿಪ್ಚರ್ ಇದಾವೆ. ಆದ್ರೆ ಗಮನಿಸ್ರಿ, ಯೆರೆಮೀಯನು ಆ ಪ್ರವಾದಿಯಾದ ಕಾಲಘಟ್ಟದಲ್ಲಿ ಇಸ್ರೇಲ್ ಜನರ ಬಳಿಗೆ ಬಂದು ಪದೇ 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 ಆತನ ಎಚ್ಚರಿಸ್ತಿರ್ತಾನೆ. ಯೆರೆಮೀಯ ಪ್ರವಾದಿ ಬಂದು ಹೇಳ್ತಾ ಇರ್ತಾನೆ, ಇದಿಗೋ ಜನರೇ, ಇಸ್ರೇಲ್ ಜನರೇ, ದೇವರು ನಿಮ್ಮನ್ನ ಒಂದು ಕಾಲದಲ್ಲಿ, ನಿಮ್ಮ ಪಿತೃಗಳ ಕಾಲದಲ್ಲಿ ನೀವು ಬಂಧನದಲ್ಲಿ ಇದ್ದಾಗ ನಿಮ್ಮನ್ನ ಬಿಡುಗಡೆ ಮಾಡಿರುವಂತದ್ದು ಯಾಕಂದ್ರೆ ನೀವು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಬೇಕು, ಆತನಿಗಾಗಿ ನೀವು ಜೀವಿಸ್ಬೇಕಂತೇಳಿ ದೇವರು ನಿಮ್ಮನ್ನ ಬಿಡುಗಡೆ ಮಾಡಿ ಈ ವಾಗ್ದಾನದ ಭೂಮಿಯನ್ನು ನಿಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಆದರೆ ನೀವಾದರೂ ನಿಮ್ಮ ದೇವರಾದ ಯೆಹೋವನನ್ನ ಮರೆತು ನೀವು ವಿಗ್ರಹಗಳನ್ನ ನೀವು ಮತ್ತೆ ತಿರುಗಿ ಪೂಜಿಸ್ತಾ ಇದ್ದೀರಲ್ಲ ಅಂತೇಳಿ ಯೆರೆಮೀಯನ ಕಾಲದಲ್ಲಿ ಯೆರೆಮೀಯನು ಬಂದು ಆ ಇಸ್ರೇಲ್ ಜನರಿಗೆ ಪದೇ 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 ಎಚ್ಚರಿಸಿದ್ರು ಕೂಡ ಅವರು ತಮ್ಮ ಇಷ್ಟ ಬಂದಂಗೆ, ನಾವು ಯಾರು ಅನ್ನೋದನ್ನ ಅವ್ರು ಮರ್ತೋಗ್ತಾರೆ. ನಾವು ಯಾತಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಮ್ಮ ಉದ್ದೇಶವನ್ನ ಮರೆತು ಅವರು ತಮ್ಮ ಇಷ್ಟ ಬಂದಂಗೆ ಅವರು ನಡೆದುಕೊಳ್ತಾರೆ. ನಡ್ಕೊಳ್ಳುವಂತ ಕಾಲಘಟ್ಟದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ 2ನೇ ಪುರಕಾಲ ವೃತ್ತಾಂತ 36ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆ ಸಮಯದಲ್ಲಿ ಏನಾಗ್ತದೆ ಅಂತ ನೋಡ್ರಿ, 36ನೇ ಅಧ್ಯಾಯ, ಅದಕ್ಕಿಂತ ಮುಂಚೆ 36ನೇ ಅಧ್ಯಾಯ ಓದ್ಬಿಡಿ, ಆಮೇಲೆ ಓದೋಣ ಅದನ್ನು. ದೇಶದ ಜನರು ಯೋಷೀಯನ ಮಗನಾದ ಯೆಹೋವಾಚ 36ನೇ ಅಧ್ಯಾಯ 14ನೇ ವಚನದಿಂದ ಓದ್ಬಿಡೋಣ, ಸಮಯ ಇಲ್ಲ. ಪ್ರಧಾನ ಯಾಜಕರು ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಗಳ ಅಹಸ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು. ಅವರ ಪಿತೃಗಳು ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ, ಹಲ್ಲೆಲೂಯ, ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆ ಮೇಲೆ ಉರಿಯುತ್ತಿತ್ತು. ಹಲ್ಲೆಲೂಯ. ದೇವ ಪ್ರೇಷಿತರು ಅಂತ ಹೇಳುವಾಗ ದೇವ ಸೇವಕರು ಪ್ರೇರೆ. ಹಲ್ಲೆಲೂಯ. ದೇವ ಸೇವಕರು ಇಲ್ಲಿ ನಿಂತು ಏನಾದ್ರೂ ಒಂದು ಮಾತು ಹೇಳುವಾಗ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ನಾವು ನೆರವೇರಿಸುವಾಗ ಅದು ನಾವು ಆ ದೇವರ ಸೇವಕರ ಮಾತನ್ನು ನಾವು ಮಾಡುವಾಗ ಅಲ್ಲಿ ದೇವರ ಆಶೀರ್ವಾದವನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಇಲ್ಲಿ ದೇವರು
ತನ್ನ ಸೇವಕರನ್ನ ಕಳಿಸಿ ಇಸ್ರೇಲರನ್ನ ಪದೇ ಪದೇ ಎಚ್ಚರಿಸಿದ್ರು ಕೂಡ ಅವರು ಎಚ್ಚರಿಸುತ್ತಾ ಇದ್ದರು. ಅಲ್ಲಿ ವಾಕ್ಯ ಹೇಳ್ತದೆ, ಎಚ್ಚರಿಸುತ್ತಾ ಇದ್ದರೂ ಕೂಡ ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೇಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆ ಮೇಲೆ ಉರಿಯುತ್ತಿತ್ತು. ಅದರ ತಾಪವು ಆರಿ ಹೋಗಲಿಲ್ಲ. ಆತನು ಕಸ್ದೀಯರ ಅರಸನನ್ನು ಅವರ ಮೇಲೆ ಬರ ಮಾಡಿ ಎಲ್ಲರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ಯೆಯರನ್ನು, ಮುದುಕರನ್ನು, ಅತಿವೃದ್ಧರನ್ನು, ಕನಿಕರಿಸಿದ ಎಲ್ಲರನ್ನು ಕೊಲ್ಲಿಸಿದನು. ದೇವಾಲಯದ ಎಲ್ಲ ಚಿಕ್ಕ ದೊಡ್ಡ ಸಾಮಾನುಗಳನ್ನು, ಯೆಹೋವನ ಮಂದಿರ ಭಂಡಾರ, ಅರಸನ ಮತ್ತು ಅವನ ಸುಂದರ ಸರದಾರರ ಭಂಡಾರ ಇವುಗಳನ್ನು ದ್ರವ್ಯವನ್ನು ಬಾಬೆಲಿಗೆ ಒಯ್ದನು. ಅವನ ಜನರು ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕೆಡವಿ ಅವರ ಎಲ್ಲಾ ರಾಜ್ಯ ಮಂದಿರಗಳನ್ನು, ದೇವಾಲಯಗಳನ್ನು ಸುಟ್ಟು ಬಿಟ್ಟರು. ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಸೆರೆ ಒಯ್ದನು. ಹಲ್ಲೆಲೂಯ. ನಾನು ಆಗ್ಲೇ ಓದಿಸಿದಂತ ಕೀರ್ತನೆ ಈ ಘಟನೆ ಆದ್ಮೇಲೆ ಹೋಗುವಾಗ ಅವರು ರಚಿಸಿದಂತ ಕೀರ್ತನೆ ಅದು. ಹಾಗಾದ್ರೆ ಇವತ್ತೊಂದು ಪ್ರಶ್ನೆ ನಾನು ಕೇಳ್ತೇನೆ. ಈಗ ಇದೆಲ್ಲ ಏನಪ್ಪಾ ಅಂತಂದ್ರೆ ಹಳೆ ಸ್ಟೋರಿ, ಇದು ಮ್ಯಾಪ್ ನೋಡ್ತಾ ಇದೀವಿ. ಹಳೇದಾಗಿ ನಮ್ಮ ಪಿತೃಗಳು ನಡ್ಕೊಂಡು ಬಂದ ಮ್ಯಾಪ್ ಅನ್ನ ಜಸ್ಟ್ ನೋಡ್ತಾ ಇದೀವಿ, ಯಾಕಂದ್ರೆ ನಮ್ಮ ನಾಲೆಡ್ಜಿಗೋಸ್ಕರ. ಹಲ್ಲೆಲೂಯ. ಈಗ ಇಸ್ರೇಲ್ ಜನರನ್ನ ಪದೇ 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 ಎಚ್ಚರಿಸಿದ್ರು ಕೂಡ ಅವರು ವಾಕ್ಯಗಳನ್ನ ಎಷ್ಟು ಮಾತ್ರಕ್ಕೂ ಕೈಗೊಳ್ಳದೆ ತಮ್ಮ ಇಷ್ಟ ಬಂದಂಗೆ ಅವರು ನಡೀತಿದ್ರು. ದೇವ ಪ್ರೇಷಿತರನ್ನ, ದೇವರ ಸೇವಕರನ್ನ, ಪ್ರವಾದಿಗಳನ್ನ ಇಸ್ರೇಲ್ ಜನರ ಬಳಿಗೆ ಪದೇ ಪದೇ ಕರೆಸಿದ್ರು ಕೂಡ ಅವರು ಎಚ್ಚೆತ್ತುಕೊಳ್ಳದೆ ಅದರಿಂದ ಶತ್ರುಗಳಿಗೆ ಅವರನ್ನ ಒಪ್ಪಿಸಿ, ಶತ್ರುಗಳು ಬಂದು ಪಟ್ಟಣವೆಲ್ಲ ಯೆರೂಸಲೇಮಿನ ಪೌಳಿ ಗೋಡೆನೆಲ್ಲ ಒಡೆದಾಕಿ ಅವ್ರನ್ನ ಇಸ್ರೇಲ್ ಜನರನ್ನ ಅವ್ರ ಶತ್ರುಗಳು ಬಂದು ಸೆರೆ ಹಿಡ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಸೆರೆ ಹಿಡ್ಕೊಂಡು ಹೋದ್ಮೇಲೆ ಈಗ ಆ ಪಟ್ಟಣವನ್ನ ಹಾದು ಹೋಗ್ತಿದ್ದವರು ಕೂಡ ಏನು ಪಟ್ಟಣ ಫುಲ್ ಹಿಂಗಾಗ್ಬಿಟ್ಟತ್ತಲ್ಲ, ಆಳ್ಬಿಡತ್ತಲ್ಲ ಅಂತದಾರೆ. ಅದಕ್ಕೆ ಅಲ್ಲಿ ಮಾತಾಡ್ಕೊಳ್ತಾರಂತೆ, ಯೆರೆಮೀಯನು ಪ್ರವಾದನೆ ಮಾಡಿದ್ದಾನೆ, ನಮಗೆ ಸಮಯ ಇಲ್ಲ. ಏನಂತಾರಂದ್ರೆ, ಅಯ್ಯೋ ಈ ಜನರು ಯೆಹೋವನನ್ನ ಬಿಟ್ಟು ವಿಗ್ರಹಗಳನ್ನ ಅವ್ರು ಪೂಜಿಸಿದ್ರಿಂದ ಅದಕ್ಕೆ ಈ ಪಟ್ಟಣಕ್ಕೆ ಇಂಥ ಗತಿ ಆಯಿತು ಅಂತೇಳಿ ಆ ಜನರಲ್ಲಿ ಮಾತಾಡ್ಕೊಳ್ತಾ ಹೋಗ್ತಿರ್ತಾರಂತೆ. ಅನ್ಯ ಜನರು ಮಾತಾಡ್ಕೊಳ್ತಾ ಹೋಗ್ತಿರ್ತಾರಂತೆ. ಈ ರೀತಿಯಾಗಿ ಯೆರೆಮೀಯನು ಅವರಿಗೆ ಪ್ರವಾದನೆ ಮಾಡ್ತಾನೆ. ಏನಂತಂದ್ರೆ, ಈ ಪಟ್ಟಣವು 70 ವರ್ಷಗಳ ಕಾಲ ವಿಶ್ರಾಂತಿಯನ್ನ ಅನುಭವಿಸುತ್ತದೆ ಅಂತೇಳಿ ಪ್ರವಾದನೆ ಮಾಡಿರ್ತಾನೆ. ಎಷ್ಟು ವರ್ಷಗಳ ಕಾಲ ಅಂದ್ರೆ ಇಸ್ರೇಲ್ ದೇಶವು 70 ವರ್ಷ ವಿಶ್ರಾಂತಿಯನ್ನ ಅನುಭವಿಸುತ್ತದೆ ಎಂಬುದಾಗಿ ಯೆರೆಮೀಯನು ಆ ಒಂದು ದೇಶಕ್ಕೆ, ಅಂದ್ರೆ ಆ ಜನಾಂಗಕ್ಕೆ ಒಂದು ಪ್ರವಾದನೆಯನ್ನ ಮಾಡಿರ್ತಾನೆ. ಹಲ್ಲೆಲೂಯ. ಹಾಗಾದ್ರೆ 70 ವರ್ಷ ಯಾಕೆ 70 ವರ್ಷನೇ ಆ ಒಂದು ದೇಶ? ನಾನು ಒಂದ್ ದಿವಸ ಆಲೋಚನೆ ಮಾಡಿದೆ, 70 ವರ್ಷನೇ ಯಾಕಪ್ಪ ಅದು ವಿಶ್ರಾಂತಿಯನ್ನ ಅನುಭವಿಸಬೇಕಾಗಿತ್ತು ಅಂತೇಳಿ ಒಂದ್ ದಿವಸ ನನಗೆ ಆಲೋಚನೆ ಬಂತು. ಇಸ್ರೇಲ್ ಜನರು ಯಾಕೆ 70 ವರ್ಷನೇ ಸೆರೆಯಲ್ಲಿ ಇರಬೇಕಾಗಿತ್ತು ಅಂತೇಳಿ ಒಂದ್ಸರಿ ನನಗೆ ಆಲೋಚನೆ ಬಂದು ನಾನು ರಿಸರ್ಚ್ ಮಾಡಕ್ಕೆ ಪ್ರಾರಂಭ ಮಾಡಿದೆ. ರಿಸರ್ಚ್ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ನನಗೆ ಉತ್ತರ ಸಿಕ್ತು. ಹಲ್ಲೆಲೂಯ. 70 ವರ್ಷ ಅವರು ಆ ದೇಶ ವಿಶ್ರಾಂತಿಗೆ ಇರೋದಕ್ಕೆ ಇಸ್ರೇಲರೇ ಕಾರಣ. ನಾವು ಯಾಜಕ ಕಾಂಡದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ ಓದ್ಕೊಂಡು ಯಾಜಕ ಕಾಂಡಕ್ಕೆ ಬರೋಣ. 25ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 11ನೇ ವಚನ, 11 ಮತ್ತು 12ನೇ ವಚನ. ಯೆರೆಮೀಯನ ಗ್ರಂಥ 25, 11 ಮತ್ತು 12ನೇ ವಚನ. ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 ವರ್ಷಗಳ ತರುವಾಯ ನಾನು ಬಾಬೆಲಿನ ಅರಸನನ್ನು ಕಸ್ದೀಯರ ದೇಶವನ್ನು ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯ ನಾಶನಕ್ಕಾಗಿ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. 70 ವರ್ಷಗಳ ಕಾಲ ಅವರು ಸೆರೆವಾಸವಾಗಿರ್ತಾರೆ ಅನ್ನುವಂಥದ್ದು ಯೆರೆಮೀಯನ ಪ್ರವಾದನೆ ಆಗಿತ್ತು. ಎಲ್ಲರೂ ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯ? ಇಲ್ಲೇ ಇರೋ ಎಲ್ಲ ಜೋರಾಗಿ ಹಲ್ಲೆಲೂಯ. 70 ವರ್ಷನೇ ಯಾಕೆ ಅವರು ಅನುಭವಿಸಿದ್ರು ಅಂತೇಳಿ ನಾವು ನೋಡುವಾಗ
ಯಾಜಕ ಕಾಂಡ 25ನೇ ಅಧ್ಯಾಯ ಮತ್ತು 20ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾಜಕ ಕಾಂಡ 25ನೇ ಅಧ್ಯಾಯ 20ನೇ ವಚನ ನೋಡ್ರಿ. ಯಾಜಕ ಕಾಂಡ 25ನೇ ಅಧ್ಯಾಯ 20ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಅದು ವಚನ. ಯಾಜಕ ಕಾಂಡ 25ನೇ ಅಧ್ಯಾಯ 20ನೇ ವಚನ. 7ನೇ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ. ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ಕೇಳಿರಿ. 6ನೆಯ ವರ್ಷದ ಬೆಳೆ ನನ್ನ ಪೂರ್ಣಾನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು. ನೀವು 8ನೆಯ ವರ್ಷದಲ್ಲಿ ಬೀಜವನ್ನು ಬಿತ್ತಿ ಅದರ ಬೆಳೆ ದೊರೆಯುವ ತನಕ ಅಂದರೆ 9ನೆಯ ವರ್ಷದವರೆಗೂ ಹಿಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ. ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸ ಬಿಡಬಾರದು. ಯಾಕೆಂದರೆ ಆ ಭೂಮಿ ನನ್ನದು. ನೀವಾದರೂ ಪರಿವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಎದುಕೊಂಡವರೇ. ಹಲ್ಲೆಲೂಯಾ. ಎಲ್ಲರೂ ಸರಿ ಜೋರಾಗಿ ಹಲ್ಲೆಲೂಯಾ. ಅರ್ಥ ಆಯ್ತಾ ನಿಮಗೆ? ಹಲ್ಲೆಲೂಯಾ. ಹೇಳ್ತೀನಿ ಬಿಡಿಸಿ. 70 ವರ್ಷಗಳ ಕಾಲ ಯಾಕೆ ಈ ಒಂದು ಇಸ್ರೇಲ್ ಜನರು ಸೆರೆವಾಸಕ್ಕೆ ಹೋದ್ರು ಅಂತೇಳಿ ನಾವು ನೋಡುವಾಗ ದೇವರ ಒಂದು ನಿಬಂಧನೆ ಇದಾಗಿತ್ತು. ನೀವು 6 ವರ್ಷ ಭೂಮಿಯನ್ನ ಬಿತ್ತನೆ ಮಾಡಬೇಕು. 7ನೇ ವರ್ಷದಲ್ಲಿ ಅದನ್ನ ವಿಶ್ರಾಂತಿಗೆ ಬಿಡಬೇಕು. 6 ವರ್ಷ ನೀವು ಭೂಮಿಯನ್ನ ಬಿತ್ತನೆ ಮಾಡಬೇಕು. 7ನೇ ವರ್ಷ ನಂತರ ಅದನ್ನ ನನಗೆ ಕೊಡ್ಬೇಕು, ವಿಶ್ರಾಂತಿಗೆ ಬಿಡ್ಬೇಕು ಅಂತೇಳಿ. ಆಮೇಲೆ ಅವರಿಗೆ ಈ ದೇವ್ರು ಹೇಳ್ತಾರೆ, ನಿಮ್ಗೆ ಆಲೋಚನೆ ಬರ್ಬೋದು, ದೇವ್ರೆ 7ನೇ ವರ್ಷ ಬೀಜ ಬಿತ್ತಿಲ್ಲ ಅಂದ್ರೆ ನಮ್ ಗತಿ ಹೆಂಗೆ, ನಾವು ಜೋಳ ರೊಟ್ಟಿಯನ್ನು ಊಟ ಮಾಡ್ಬೇಕಂತ ನೀವು ಕೇಳ್ತೀರಾ. 6ನೇ ವರ್ಷದ ಬೆಳೆ 3 ವರ್ಷಕ್ಕೆ ಆಗುವಷ್ಟು ನಾನು ಸಮೃದ್ಧಿಯನ್ನು ಕೊಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿ ಇವರು 6ನೇ ವರ್ಷದಲ್ಲಿ ಬೆಳೆ ಬಿತ್ತುವಾಗ ಸಮೃದ್ಧಿಯಾದ ಬೆಳೆ ಬರೋದಂತೆ ಇವರಿಗೆ. ಹಲ್ಲೆಲೂಯಾ. ಸಮೃದ್ಧಿಯಾದ ಬೆಳೆ ಅಂದ್ರೆ 6ನೇ ವರ್ಷ ಅಂದ್ರೆ ಬಿಡುಗಡೆ ಆಗಿ ಬಂದಾದ್ಮೇಲೆ ಇವಾಗ ಹೊಲಗಳನ್ನ ವಶಕ್ಕೆ ತೆಗೆದುಕೊಂಡು ಈಗ ಪ್ರಾರಂಭ ಮಾಡಿದ್ರಲ್ಲ, ಅದು 1ನೇ ವರ್ಷ. ಅದೇ ರೀತಿ 1ನೇ ವರ್ಷ, 2ನೇ ವರ್ಷ, 3, 4, 5, 6ನೇ ವರ್ಷದಲ್ಲಿ ಮಾತ್ರ 3 ವರ್ಷಕ್ಕೆ ಆಗುವಷ್ಟು ಸಮೃದ್ಧಿಯಾದ ಬೆಳೆ ಅದೊಂದೇ ವರ್ಷದಲ್ಲಿ, 6ನೇ ವರ್ಷದಲ್ಲಿ. ಹಲ್ಲೆಲೂಯಾ. ದೇವರು ಕೊಡ್ತಿದ್ರು ಕೂಡ, ಆದ್ರೆ ಇವರು ಮಾತ್ರ 7ನೆಯ ವರ್ಷದಲ್ಲಿಯೂ ಕೂಡ ಭೂಮಿಯನ್ನ ಬಿತ್ತನೆ ಮಾಡಾರಂತೆ. ಹಲ್ಲೆಲೂಯಾ. ಅಂದ್ರೆ 6ನೇ ವರ್ಷದಲ್ಲಿ ಬೀಜ ಬಿತ್ತಿ ಮನೆಗೆ ತರ್ತಿದ್ರಲ್ಲ ಯಾರು, ಇಸ್ರೇಲ್ರು. ತಂದಾಗ 3 ವರ್ಷಕ್ಕೆ ಬೇಕಾದಷ್ಟು ಮೆಟೀರಿಯಲ್ ಅಂದ್ರೆ ಆ ಫಲ ಬಂದ್ರೂ ಕೂಡ ಮತ್ತು ಹೋಗಿ 7ನೇ ವರ್ಷದಲ್ಲೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳದೆ ಅವರು ಬೀಜವನ್ನ ಬಿತ್ತುತ್ತಾ ಇದ್ರಂತೆ. ಹಲ್ಲೆಲೂಯಾ. ಅದ್ರ ನಿಮಿತ್ತವಾಗಿ ದೇವರು 70 ವರ್ಷ ಅಂದ್ರೆ ವಿಶ್ರಾಂತಿಗೆ ಬಿಡ್ಬೇಕಂದ್ರೆ ದೇವ್ರದ್ದು ಒಂದು ಇದೇನು ಗೊತ್ತಾ, ಒಂದು ಸಾರಿ ಆತನ ಮಾತು ಕೊಟ್ಟನಪ್ಪ ಅಂದ್ರೆ ಮುಗೀತ, ಆತನ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಒಂದು ಸರಿ ಇದು ಹಿಂಗ ಆಗ್ಬೇಕಂದ್ರೆ ಅದು ಹಂಗ ಆಗೇತಿರ್ತದೆ. ಇಷ್ಟು ವರ್ಷ ಇದಕ್ಕೆ ಎಷ್ಟು ಬೇಕಂದ್ರೆ ಅಷ್ಟು ವರ್ಷ ಎಷ್ಟು ಬೇಕು. ಕೆಲವರು ಒಬ್ಬ ವ್ಯಕ್ತಿಗೆ ನಾನು ಈ ರೀತಿಗೆ ಹೇಳ್ತಾ ಇದ್ದೆ, ಏನಪ್ಪಾ ಅಂತಂದ್ರೆ ಸ್ತೋತ್ರ, ಚರ್ಚಿಗೆ ಬಾರು 6 ದಿವಸ ಕೆಲಸ ಮಾಡು, 7ನೇ ದಿವಸ ಚರ್ಚಿಗೆ ಬಾ. ಅವತ್ತು 6ನೇ ದಿವಸ ಅಂದ್ರೆ ಭಾನುವಾರ ದಿವಸ, ಈಗ ಸೋಮವಾರದಿಂದ ನಮ್ಮ ಒಂದು ವಾರಕ್ಕೆ ಇರೋದು 7 ದಿವಸ, 6 ದಿವಸ ಕೆಲಸ ಮಾಡ್ತೀಯ, 1 ದಿವಸ ಸಭೆಗೆ ಬಾ. ದೇವರು ಇದನ್ನ ವಿಶ್ರಾಂತಿ ತೆಗೆದುಕೊಳ್ಬೇಕು. ವಿಶ್ರಾಂತಿ ಅಂದ್ರೆ ಕೆಲವರು ಯಾರೋ ಕೇಳಿದ್ರು ಬಂದು, ಸರ್ ವಿಶ್ರಾಂತಿ ಅಂದ್ರೆ ಏನ್ರಿ ಸರ್ ಅಂತಂದ್ರೆ, ವಿಶ್ರಾಂತಿ ಅಂದ್ರೆ ನೀವು ಎಲ್ಲ ಟೆನ್ಷನ್ ಇಟ್ಕೊಂಡು ಮನೆ ಮಕ್ಕ ಹೋಗಿ, ನಿಜವಾದ ವಿಶ್ರಾಂತಿ ಅದಲ್ಲ ತಮ್ಮ. ವಿಶ್ರಾಂತಿ ಅಂದ್ರೆ ದೇವರ ಆಲಯಕ್ಕೆ ಬಂದಾಗ ದೇವರು ನಿನ್ನ ಹೃದಯದಲ್ಲಿರುವ ಭಾರವನ್ನ ತೆಗೆದಾಕ್ತಾನೆ. ಎಲ್ಲಕ್ಕಿಂತ ಭಾರ ಏನ್ ಗೊತ್ತಾ, ಹೃದಯದಲ್ಲಿರುವ ಭಾರ. ಕೆಲಸ ಬಹಳ ಜನ ಅನ್ಕೊಂತಾರೆ ವಿಶ್ರಾಂತಿ ಅಂದ್ರೆ ಕೆಲಸ ಮಾಡ್ದಾಗ ಸುಮ್ಮನೆ ಕುಂದ್ರದಲ್ಲ. ಕೆಲವ್ರು ಗೊತ್ತಾ, ಸುಮ್ಮನೆ ಕುಂತ್ರು ಕೂಡ ಟೆನ್ಷನ್ ಮಕ್ಕಂದ್ರು ಕೂಡ ನಿದ್ದೆ ಬರಂಗಿಲ್ಲ. ಟೆನ್ಷನ್
ಆದ್ರೆ ಆಲಯಕ್ಕೆ ಬಂದು ನೀವು ಆರಾಧನೆ ಮಾಡಿ ದೇವರ ವಾಕ್ಯವನ್ನು ಕೇಳುವಾಗ, ಪರಿಶುದ್ಧಾತ್ಮ ದೇವರನ್ನ ಮಟ್ಟಿಗೆ ಮಾತನಾಡುವಾಗ ಆ ಒಂದು ನಮ್ಮ ಒಳಗಿರುವಂತಹ ಭಾರ ಎಲ್ಲ ನೀಗಿ ಹೋಗ್ತದೆ. ಯಾವಾಗಾದ್ರೆ ಭಾರವು ನೀಗಿ ಹೋಗ್ತದೋ ಅವಾಗ ನಮ್ಮ ಹೃದಯದಲ್ಲಿ ವಿಶ್ರಾಂತಿ ದೊರಕುವಂತದ್ದಾಗಿದೆ. ಅದಕ್ಕೆ ವಿಶ್ರಾಂತಿ ತೆಗೆದುಕೊ ಬನ್ರಿ, ದೇವರ ಆಲಯಕ್ಕೆ ಬನ್ರಿ ಅಂದ್ರೆ ಕೆಲವರು ಏನ್ ಗೊತ್ತಾ, ಭಾನುವಾರಗಳ ಕೆಲಸಕ್ಕೆ ಹೋಗ್ತಾರೆ ನಮ್ಮ ಬೀದರಲ್ಲಿ. ಹಲ್ಲೆಲೂಯಾ. ಅವರದ್ದೇ ಹೆಂಗನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಆದ್ರೆ ನೋಡ್ರಿ, ದೇವರು ಏನಂತಾನೆ ಲೆಕ್ಕ ಹಾಕ್ತಾನೆ. 1 ಭಾನುವಾರ, 2 ಭಾನುವಾರ, 3 ಈ ವರ್ಷದಾಗ ಎಷ್ಟು ಲೆಕ್ಕ ಹಾಕ್ತಾನೆ. ಒಂದ್ಸಾರಿ ಕೆಲವು ಸಾರಿ ಆಯ್ತು ಮಗನೇ ಸ್ವಲ್ಪ ಬೆಡ್ ಮೇಲೆ ಮಕ್ಕಂಬಿಡ ಅಂತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಏನು ಗೊತ್ತಿಲ್ಲ, ಅದು ಸ್ವಲ್ಪ ಮಕ್ಕಂದ್ ರೆಸ್ಟ್ ಮಾಡು ಅಂತಾನೆ. ಅಲ್ಲಿ ಮಕ್ಕಂದ್ ಬೆಡ್ ಮೇಲೆ ಮಕ್ಕಂದ್ ಸ್ತುತಿ ಮಾಡ್ತೀವಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಎಸಯ್ಯ ಜಲ್ದಿ ಬಿಡ ಪಡಿಸಪ್ಪ, ನಿನ್ನ ಆಲಯಕ್ಕೆ ಓಡಿ ಬರ್ಬೇಕಪ್ಪ, ಹಲ್ಲೆಲೂಯಾ, ಆರಾಧನೆ ಸ್ತೋತ್ರ ಸ್ತೋತ್ರ ಅಂತಿರ್ತಾರೆ ಕೆಲವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅದೇ ಯೆರೆಮೀಯನು ಹೇಳ್ತಾನೆ, ಅದಕ್ಕೆ ಕೊನೆಯದಾಗಿ ಅದೇ ಗ್ರಂಥದಲ್ಲಿ ಹೇಳ್ತಾನೆ, ಈ ರೀತಿಯಾಗಿ ದೇವರು ತನ್ನ ಮಾತನ್ನ ನೆರವೇರಿಸಿದನು. ಇಸ್ರೇಲ್ ಜನರು 70 ವರ್ಷಗಳ ಕಾಲ ಅವರು ಬಿಡ್ಲಿಲ್ಲಂತೆ. ಎಷ್ಟು ವರ್ಷಗಳ ಕಾಲ ಬಿಡ್ಲಿಲ್ಲಂತೆ? 6 ವರ್ಷಕ್ಕೊಂದ್ಸರಿ ಬಿಡ್ಬೇಕಲ್ಲ, ಇದು 1 ವರ್ಷ, ಮತ್ತೆ 6 ವರ್ಷ ಆದ್ಮೇಲೆ ಮತ್ತೊಂದು ವರ್ಷ ಬಿಡ್ಬೇಕಲ್ಲ. ಇದೇ ತರ 70 ವರ್ಷಗಳ ಕಾಲ ಭೂಮಿಯನ್ನ ರೆಸ್ಟ್ ಬಿಡ್ಲಿಲ್ಲಂಗೆ, ಅದು ಕಂಟಿನ್ಯೂ 70 ವರ್ಷ ಬಿಡ್ಬೇಕಾಗಿತ್ತು ರೆಸ್ಟ್ಗೆ, ಅವ್ರು ಬಿಡ್ಲಿಲ್ಲ. ಅದ್ರ ನಿಮಿತ್ತವಾಗಿ ನೋಡ್ತೇವೆ 70 ವರ್ಷ ದೇವ್ರು ಭೂಮಿಗೆ ಇಲ್ಲಿ ಇವರಿಗೆ ರೆಸ್ಟ್ ಕೊಟ್ನು, ಅಲ್ಲ ಅವರಿಗೆ ಅಲ್ಲಿ ಸೆರೆಮನೆಗೆ ಅಲ್ಲಿ ಸ್ತೋತ್ರ ಮಾಡಕ್ಕೆ ರೆಸ್ಟ್ ಕೊಟ್ನು. ಹಲ್ಲೆಲೂಯಾ, ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. 70 ವರ್ಷ ಆದ್ಮೇಲೆ ದೇವರು ಅವರನ್ನ ಮತ್ತೆ ಬಿಡುಗಡೆ ಮಾಡ್ತಾನೆ. ಅದೊಂದು ವಚನ ಓದ್ಕೊಂಡು ಬರೋಣ. ಕೀರ್ತನೆ 126ನೇ ಅಧ್ಯಾಯ, 126ನೇ 1ನೇ ವಚನದಿಂದ ಹೌದ್ರಿ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆಯು ಹರ್ಷಗೀತದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋದ್ರಿ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. 70 ವರ್ಷಗಳ ತನಕ ಇವರು ಯೆರೂಸಲೇಮನ್ನ ನೆನೆಸ್ತಾ ಇದ್ದಾರೆ. ಏನನ್ನ ನೆನೆಸ್ತಾ ಇದ್ದಾರೆ ಹೇಳ್ರಿ? ಯೆರೂಸಲೇಮನ್ನ ನೆನೆಸ್ತಾ ಇದ್ದಾರೆ. ಅಯ್ಯೋ, ನಾವು ಯೆರೂಸಲೇಮ್ ಹೋಗ್ಬೇಕು, ಅಲ್ಲಿ ಆಲಯ ಕಟ್ಟಬೇಕು, ನಾವು ದೇವ್ರ ರಾಜ್ಯಕ್ಕಾಗಿ ನಿಲ್ಬೇಕು, ದೇವರಿಗಾಗಿ ದುಡಿಬೇಕು ಅಂತೇಳಿ ನೆನೆಸಿ ಆದ್ಮೇಲೆ ದೇವ್ರು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಕೆಲವು ಸಾರಿ ನಾವು ಅನ್ಕೊಂತೀವಿ ಸಡನ್ ಆಗಿ ಆಗ್ಬಿಡ್ಬೇಕಂತೇಳಿ. ಇಲ್ಲ, ಕೆಲವು ಸಾರಿ ಆ ದೇವ್ರು ತನ್ನಗಾಗಿ ಒಂದು ಕಾಲವನ್ನು ಇಟ್ಟುಕೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ತನ್ನ ಕಾಲದಲ್ಲಿ ದೇವರು ಎಲ್ಲಾ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ತಕ್ಕ ಸಮಯ ಬಂದಾಗ ಆತನು ಎಲ್ಲವನ್ನ ನೆರವೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕಾಲು ಬಂದಾಗ ಆ ಜನರನ್ನ, ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡಿದಾಗ, ಅವ್ರು ಬಂದ್ರು, ಸೆರೆಯಲ್ಲಿದ್ದ ನಮ್ಮನ್ನ ಬಿಡುಗಡೆ ಮಾಡಿದಾಗ, ಅವ್ರು ನಿಜವಾಗ್ಲೂ ಅಲ್ಲಿ ಹೋದವರು ಇವ್ರಿಗೆ ಹೋಗಿರ್ತಾರಲ್ಲ, ಸೆರೆವಾಸ ಅದು ಸಾಮಾನ್ಯವಾದದ್ದಲ್ಲ, ಭಯಂಕರ ಡೇಂಜರ್ ಅದು. ಹಲ್ಲೆಲೂಯಾ. ಯಾಕೆ ಅವರು ಕನಸು ಕಂಡವರಂತ ಇದ್ದೇವಂತಂದ್ರೆ, ಬಾಬೆಲ್ ಎನ್ನುವಂಥದ್ದು ಸುತ್ತಮುತ್ತ ಯಾರೇ ಅಲ್ಲಿಗೆ ಹೋದ್ರು ಕೂಡ ಪರ್ಮನೆಂಟ್ ಆಗಿ ಅಲ್ಲೇ ಇರಬೇಕು ಹೊರತು ಬಿಡುಗಡೆ ಆದ ಚರಿತ್ರೆನೇ ಇಲ್ಲ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ, ಅಲ್ಲಿ ಹೋದವರು ಅಲ್ಲೇ ಕೆಲಸಕ್ಕೆ ಇಟ್ಕೊಂಡು ಅವ್ರು ಅಲ್ಲೇ ಕೆಲಸ ಮಾಡ್ಕೊಂಡು ಆ ಅರಮನೆಯಲ್ಲಿ ಅವರ ಸಾಮ್ರಾಜ್ಯದಲ್ಲೇ ಕೆಲಸ ಮಾಡ್ಕೊಂಡಿದ್ದು ಅಲ್ಲೇ ಸಾಯ್ಬೇಕು, ಅವ್ರು ಅಲ್ಲೇ ಮಣ್ಣಾಗ್ಬೇಕು, ಅವರ ಸ್ಥಿತಿ ಅಲ್ಲಿಗೆ ಮುಗಿದೋಗ್ಬೇಕು. ಹಲ್ಲೆಲೂಯಾ. ಆದ್ರೆ ಮುಂದೆ ಅವರ ದೇಶಕ್ಕೆ ಹೋಗುವಂತ ಇತಿಹಾಸನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಸೆರೆಯಿಂದ ಬಿಡುಗಡೆಯಾಗಿ ಬಂದಾಗ ಕನಸು ಕಂಡವರಂತೆ ಇದ್ದೆವು. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರ ಮಕ್ಕಳೇ ಗಮನಿಸಿ, ಎಷ್ಟೋ ಜನರು ಲೋಕದಿಂದ ಬಿಡುಗಡೆ ಆಗಿ ಬಂದಾಗಲೂ, ಪಾಪದಿಂದ ಬಿಡುಗಡೆ ಮಾಡಿ ಬಂದಾಗಲೂ ಕೂಡ ಮತ್ತೆ ದೇವರು ಯಾವುದೋ ಒಂದು ಸೆರೆಯಿಂದ ಹೊರಗಡೆ ಕರೆ ತಂದಿದ್ದಾನೆ. ಅದಕ್ಕೆ ಕಾರಣ ಏನು ಗೊತ್ತಾ? ನೀನು ದೇವರ ರಾಜ್ಯಕ್ಕಾಗಿ ಬೇಕು ಅಂತೇಳಿ. ಹಲ್ಲೆಲೂಯಾ. ನೀನು ದೇವರ ಸೇವೆಗಾಗಿ ಬೇಕು. ನಿನ್ನಿಂದ ಏನೋ ಒಂದು ದೇವರು ಸೇವೆಯಲ್ಲಿ, ದೇವರ ರಾಜ್ಯದಲ್ಲಿ ನಿನ್ನಿಂದ ಏನೋ ಒಂದು ಕಾರ್ಯ ಆಗ್ಬೇಕೆಂಬುದಾಗಿ ದೇವರು ನಿನ್ನನ್ನ ಆತನು ಬಿಡುಗಡೆ ಮಾಡಿ ಆತನು ಸಂತೋಷದಲ್ಲಿ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ.
ಬಂದ್ಮೇಲೆ ಮುಂದೆ ಹೇಳ್ತೀನಿ ಕತೆ. ಇದು ಬಹಳ ಕಾಮಿಡಿ. ನಾನು ಅಂದ್ರೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನೆಲ್ಲ ಏನು ನೀವು ಇಸ್ರೇಲರಲ್ಲ, ನಾವು ದೇವ್ರ ಮಕ್ಕಳು. ಬಟ್ ಆದ್ರೆ ಅವ್ರದ್ದು ಒಂದು ಗೊತ್ತಿರ್ಬೇಕು ನಿಮಗೆ, ಯಾಕಂದ್ರೆ ನೀವು ಕರೆಕ್ಟಾಗಿ ಬೈಬಲ್ ಓದಲ್ಲ. ಅದರಿಂದ ನಾವು ಕಲಿಬೇಕಾದ ಕೆಲವು ಪಾಠಗಳಿದಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲಿ ಎಕ್ಸಾಂಪಲ್ ಲೋಕದ ಕತೆ ತಗೊಳೋದೇನು ಬೇಡ. ನಾವು ಎಕ್ಸಾಂಪಲ್ ಯಾವ ಕತೆ, ಲೋಕದಾಗಿರೋ ಕತೆ, ಸಿನಿಮಾ ಕತೆ ಬೇಕಾಗಿಲ್ಲ ನಮಗೆ. ಇಲ್ಲೇ ಅದು ದೊಡ್ಡ ಕತೆ ನಮಗೆ. ಹಲ್ಲೆಲೂಯಾ. ರಿಯಲ್ ನಡೆದಂತ ದೊಡ್ಡ ಕತೆ ಇದೆ. ಅದಕ್ಕೆ ನಾನು ಎಲ್ಲಿ ಕೂಡ ಹೋಗಲ್ಲ, ನಾನು ಬೈಬಲ್ ಬಿಟ್ಟು ಬೈಬಲ್ನಾಗಿರೋದೇ ತಗೊಂತೀನಿ. ಹಲ್ಲೆಲೂಯಾ. ಬಿಡುಗಡೆ ಆಗಿ ಬಂದ್ರು ನೋಡ್ರಿ, ಯೆರೂಸಲೇಮೇ ನಾವು ನಿನ್ನ ನೆನೆಸದಿದ್ರೆ ನಮ್ ನಾಲಿಗೆ ಸೇದು ಹೋಗ್ಲಿ, ನಮ್ ಕೈ ಬಿದ್ದು ಬಿಡ್ಲಿ, ಹಿಂಗೆ ಮುದ್ರಕೊಂಡು ಹೋಗ್ಬಿಡ್ಲಿ. ನಾವು ಗ್ಯಾರಂಟಿನ ದೇವ್ರ ರಾಜ್ಯಕ್ಕಾಗಿ ದೇವ್ರ ನೀತಿಗಾಗಿ ತವಕ ಪಡ್ತೀವಿ ಅಂತ ಅನ್ಕೊಂಡು ಬರ್ತಾರೆ. ಅನ್ಕೊಂಡ್ ಬಂದು ಯೆರೂಸಲೇಮಿನ ಗೋಡೆ ಹಾಳು ಬಾಳಾಗಿರ್ತತೆ. ಹಲ್ಲೆಲೂಯಾ. ಎಲ್ಲ ಬಿದ್ದೋಗಿರ್ತತೆ, ಎಲ್ಲ ಊರನ್ನದೆಲ್ಲ ಇದಾಗಿರ್ತದೆ. ಆ ಸಮಯದಲ್ಲಿ ದೇವರು ನೆಹೆಮೀಯನನ್ನ ದೇವರು ಎಬ್ಬಿಸ್ತಾನೆ, ಅನೇಕ ಕೆಲವು ನಾಯಕರುಗಳನ್ನ ಎಬ್ಬಿಸ್ತಾನೆ. ಆ ಸಮಯದಲ್ಲಿ ಗೋಡೆ ಕಟ್ಟುವುದಕ್ಕೆ ಫಸ್ಟ್ ಏನ್ ಗೊತ್ತಾ, ದೇವರ ಒಂದು ನಿಯಮನೇ ದೇವರ ರಾಜ್ಯ. ಹಲ್ಲೆಲೂಯಾ. ಮೊದಲು ಏನಪ್ಪಾ ಅಂದ್ರೆ ದೇವರ ರಾಜ್ಯ, ದೇವರ ನೀತಿ. ಹೇಳಿ, ಮೊದಲು ದೇವರ ರಾಜ್ಯ, ದೇವರ ನೀತಿ. ಅಷ್ಟೇ. ನೀವು ಹಳೆ ಒಡಂಬಡಿಕೆದಾಗ ಹೇಳ್ತಾ ಇದ್ದೀರಾ? ಇಲ್ಲ, ಹೊಸ ಒಡಂಬಡಿಕೆದಾಗ ಇತ್ತು ವಾಕ್ಯ. ಹಲ್ಲೆಲೂಯಾ. ನೀವು ಮೊದಲು ದೇವರ ರಾಜ್ಯ, ದೇವರ ನೀತಿಗಾಗಿ ತವಕ ಪಡೀರಿ. ಹಲ್ಲೆಲೂಯಾ. ದೇವರು ಇದನ್ನ ಎಲ್ಲಿಂದ ಕಲಿಸ್ಕೊಂಡು ಬರ್ತದನಪ್ಪ ಅಂತಂದ್ರೆ, ಹೊಸ ಒಡಂಬಡಿಕೆದಾಗ ಮಾತ್ರ ಕಲಿಸ್ತಿಲ್ಲ ದೇವರು, ಹಳೆ ಒಡಂಬಡಿಕೆದಾಗಿಂದ ಕೂಡ ಕಲಿಸ್ಕೊಂತ ಬರ್ತದಾನೆ. ಹಲ್ಲೆಲೂಯಾ. ಅಂದ್ರೆ ಮೊದಲು ನೀವು ನನ್ನವರು, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ನನಗೆ ಉಪಯೋಗವಾದ, ನನಗುಳ್ಳ ಪಾತ್ರೆ, ನೀವು ನನಗಾಗಿ ಉಪಯೋಗಿಸಲ್ಪಡಬೇಕು ಅಂತೇಳಿ ದೇವರು ಎಲ್ಲಿ ಹಳೆ ಒಡಂಬಡಿಕೆಯಿಂದಲೇ ಕಲಿಸ್ಕೊಡ್ತಾ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಒಂದು ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವ್ರನ್ನ ಕರ್ಕೊಂಡು ಬಂದಾಗ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಡೇರೆಗಳ ಹಾಕ್ಯಂತಿದ್ರು. ಬಂದ ತಕ್ಷಣ ಎಲ್ಲರೂ ಜಾಗ ಇಟ್ಕೊಂಡು, ಇದು ನನ್ ಜಾಗ, ನನ್ ಫಸ್ಟ್ ಡೇರೆ ಹಾಕ್ಯಂತೀನಿ ಅಂತ ಹೋಗಂಗಿಲ್ಲ. ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಬಂದ ತಕ್ಷಣ ಅವ್ರ ಸಾಮಾನು ಅಲ್ಲೇ ಬಿಸಾಕಿ ಫಸ್ಟ್ ದೇವರ ಒಂದು ಡೇರೆ ಹಾಕ್ಬೇಕು. ಹಲ್ಲೆಲೂಯಾ. ಅದು ದೇವರ ನಿಯಮವಾಗಿತ್ತು. ಫಸ್ಟ್ ದೇವರ ಡೇರೆ, ದೇವರ ಒಂದು ಆ ಒಂದು ಗುಡಾರ ಹಾಕ್ಬೇಕು. ದೇವ ದರ್ಶನದ ಗುಡಾರ ಹಾಕಿದಾದ್ಮೇಲೆ ದೇವರು ಮನುಷ್ಯಗೆ ಹೇಳ್ತಿದ್ದ, ಒಂದ್ ಕುಲದವ್ರು ಈ ಕಡೆ, ಒಂದ್ ಕುಲದವ್ರು ಈ ಕಡೆ, ಇನ್ನೊಂದು ಕುಲದವ್ರು ಆ ಕಡೆ, ಇನ್ನೊಂದು ಕುಲದವ್ರು ಈ ಕಡೆ. ಆ ರೀತಿ ಹೇಳ್ದಂಗೆ ಆ ಒಂದು ಕುಲಕ್ಕೆ ಸರಿಯಾಗಿ ಮೂರ್ ಕುಲಗಳನ್ನ ಭಾಗ ಮಾಡಿ ಫಸ್ಟ್ ದೇವ ದರ್ಶನ ಗುಡಾರ. ಮತ್ತೆ ಮೇಘ ಎದ್ದೇಳ್ತಿತ್ತು. ಮತ್ತೆ ಮೇಘ ಎದ್ದ ತಕ್ಷಣ ಮತ್ತೆ ಮೇಘ ಹಿಂಗ್ ಸ್ವಲ್ಪ ಆ ಮೇಘ ಸ್ತಂಭ ಮೂವಾದ ತಕ್ಷಣ ನೋಡ್ರಿ ಟಕ ಬಿಚ್ಚಿ ಎಲ್ಲ ಫಸ್ಟ್ ದೇವ ದರ್ಶನ ಗುಡಾರ ಏನ್ ಮಾಡಬೇಕು, ಪ್ಯಾಕ್ ಮಾಡಬೇಕು. ಅದನ್ನ ಹಿಂಗೆ ಬೇಕಾಗಿ ಪ್ಯಾಕ್ ಮಾಡಂಗಿಲ್ಲ, ಬಹಳ ಸಿಸ್ಟಮೆಟಿಕ್ ಪ್ಯಾಕ್ ಮಾಡಿ ಅದನ್ನ ಹೊತ್ಕೊಂಡು ಹೋಗ್ಬೇಕು. ಅದಕ್ಕಂತ ಮೊದಲು ಈ ಕಾರ್ಯ ಆಗ್ಬೇಕು. ಎಲ್ಲರೂ ನಮ್ಮ ಮನೆಗಳು ಅಂತ, ನಮ್ಮ ಡೇರೆಗಳು, ನಮ್ಮ ಗುಡಾರಗಳಂತಿಲ್ಲ. ಫಸ್ಟ್ ಮತ್ತೆ ಅಲ್ಲಿ ಹೋದ್ಮೇಲೆ ಕೂಡ ಅಲ್ಲಿ ದೇವರ ಒಂದು ಮೇಘ ಸ್ತಂಭ ನಿಲ್ತಾ ಇತ್ತು. ನಿಂತ ತಕ್ಷಣ ಮತ್ತೆ ಅಲ್ಲಿ ಇಮಿಡಿಯೇಟ್ಲಿ ಟಕ್ಕನಿಗೆ ದೇವ ದರ್ಶನ ಗುಡಾರ ಹಾಕ್ಬೇಕಾಗಿತ್ತು. ಹಲ್ಲೆಲೂಯಾ. ಮೊದಲು ದೇವರ ರಾಜ್ಯ, ದೇವರ ನೀತಿ. ಹಲ್ಲೆಲೂಯಾ. ದೇವರು ಇದನ್ನ ಎಲ್ಲಿ ಒಡಂಬಡಿಕೆಯಿಂದ ಕಲಿಸ್ಕೊಂತ ಬಂದನು. ಈಗ ನಾನು ಹೇಳಿದೆ, ಅಲ್ಲಿಂದ ದೇವರು ಬಿಡುಗಡೆ ಮಾಡಿದ್ರು. ಎಲ್ಲಿಂದ? ಐಗುಪ್ತ ದೇಶದಿಂದ. ಇಲ್ಲಿ ಏನ್ ಮಾಡಿದ್ರು, ಸ್ವಲ್ಪ ಉದಾಸೀನತೆ ಮಾಡಿದ್ರು. ಅದಕ್ಕೆ ಮತ್ತೆ ಅಲ್ಲಿ ಏನಾಯ್ತು, ಅಲ್ಲಿ ಬಾಬೆಲ್ ಪಟ್ಟಣದಲ್ಲಿ ಸೆರೆಗೆ ಹೋದ್ರು. ಯಾರು ಹೋದ್ರು ಬಾಬೆಲ್ ದೇಶದ ಸೆರೆಗೆ? ಪಕ್ಕದ ಮನೆಯವರ? ಇಲ್ಲ, ಇಸ್ರೇಲ್ ಹೋದ್ರು. ಹಲ್ಲೆಲೂಯಾ. ಇಸ್ರೇಲ್ ಹೋದ್ರು. ಆದ್ರೆ ದೇವರು ಅಲ್ಲಿಂದ ಕೂಡ ಬಿಡುಗಡೆ ತನ್ನ ಕಾಲದಲ್ಲಿ ಬಿಡುಗಡೆ ಮಾಡ್ದ. ಯಾರ ಕಾಲದಲ್ಲಿ? ತನ್ನ ಕಾಲದಲ್ಲಿ ದೇವರು ತನ್ನ ಸಮಯ ಬಂದಾಗ ಬಿಡುಗಡೆ ಮಾಡ್ದ. ಈಗ ಅನ್ಕೊಂಡ್ ಬಂದ್ರು, ಆಯ್ತಪ್ಪ, ನಾನು ಇನ್ಮೇಲೆ ದೇವರ ಆಲಯ ಫಸ್ಟ್ ಕಟ್ಬೇಕು, ಫಸ್ಟ್ ದೇವರ ರಾಜ್ಯ ಅಂತೇಳಿ ಅನ್ಕೊಂಡ್ ಬಂದಾಗ ಅಲ್ಲಿ ಕೆಲವು ಅಡ್ಡಿಗಳು ಬಂದು 70 ವರ್ಷದಾಗಿಲ್ಲ ಕಲ್ಲಲ್ಲ ಆಗ್ಬಿಟ್ಟಿರ್ತದ. ಹಂಗೆ ಕೆಲವು ಶತ್ರುಗಳು ಬಂದು ರಾತ್ರಿ ಹೊತ್ತು ಬಂದು ಗೋಡೆ ಕೆಡವು ಹೋಗ್ತಾ ಇದ್ರೆ, ನಡೆಯಲ್ಲ ಏನ್ ದೇವ್ರ ರಾಜ ಹಚ್ಚಿ, ದೇವ್ರ ನೀತಿ ಏನ್ ಚರ್ಚ್ ಹಚ್ಚಿ, ನಮ್ದು ನಾವು ಫಸ್ಟ್ ಕಟ್ಕೊಂಡ್ ನಡಿ, ನಮ್ಮ ಮನೆ ನಾವು ಕಟ್ಕೊಂಡ್ ಫಸ್ಟ್. ಹಲ್ಲೆಲೂಯಾ. ದೇವ್ರ ಆಲಯ ಹೆಂಗನೇ ಇರ್ಲಿ, ದೇವ್ರದ್ದು ಸೇವೆ ಹೆಂಗನೇ ಇರ್ಲಿ, ಫಸ್ಟ್ ನಮ್ದು ನಾವು ನೋಡ್ಕೋಬೇಕು ಅಂತೇಳಿ ಏನ್ ಮಾಡ್ತಾರಂದ್ರೆ, ಅಲ್ಲಿಂದ ತೀರ್ಮಾನ ಏನ್ ಮಾಡಿದ್ರು ಗೊತ್ತಾ, ಅಲ್ಲಿ ಹತ್ತದ ಹೆಂಗ ಗೊತ್ತಾ, ದೇವರೇ ನನ್ನ ನಾಲಿಗೆ ಸೇದ್ ಹೋಗ್ಲಿ, ನನ್ ಕೈ ಮುದುರ್ಕೊಂಡು ಹೋಗ್ಬಿಡ್ಲಿ, ಹಿಂಗೆ ನಿನ್ನ ಯೆರೂಸಲೇಮನ್ನು ನೆನೆಸದಿದ್ರೆ ಅಪ್ಪ. ಒಂದ್ ವೇಳೆ ನೋಡ್ರಿ, ಕೆಲವು ಸಲ ಹಂಗೆ ತಪ್ಪಾಗಿ ಕೆಲವರು ಅನ್ಕಂತಾರೆ,
ಆದ್ರೆ ದೇವರು ಇಷ್ಟು ಕರುಣಮಯ ಗೊತ್ತೇ, ಅವ್ರ ನಾಲಿಗೆ ಸೇದಿಲ್ಲ, ಕೈ ಮುದುರು ಹೋಗ್ಲಿಲ್ಲ. ಆದ್ರೂ ಕೂಡ ದೇವರು ತನ್ನ ಪ್ರವಾದಿಗಳನ್ನ ಕಳಿಸಿ ಎಚ್ಚರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಏನಾಗ್ತದೆ ನಿಮಗೆಲ್ಲ ಓದಿಸಕ್ಕೆ ಸ್ಕ್ರಿಪ್ಚರ್ ರೆಡಿ ಇದೆ, ಸಮಯ ಇಲ್ಲ. ಏನಾಗ್ತದೆ ಗೊತ್ತಾ, ಅವರು ಆಲಯ ಕಟ್ಟಕ್ಕೆ ಪ್ರಾರಂಭ ಯೆರೂಸಲೇಮಿನ ಪೌಳಿ ಗೋಡೆನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಾಗ, ಆಲಯದ ಕೆಲಸವನ್ನ ಪ್ರಾರಂಭ ಮಾಡಿದಾಗ ಕೆಲವು ಅಡ್ಡಿಗಳು ಬಂದ ತಕ್ಷಣ, ಕೆಲವರು ಬಂದ ತಕ್ಷಣ ಬಿಟ್ಟು ಅದೇ ಹೋಗ್ಬಿಡ್ತಾರೆ ಸೀದಾ ಅವ್ರ ಮನೆಗಳು ಕಟ್ಕೊಳಕ್ಕೆ. ಅಲ್ಲೂಯಾ. ಅವ್ರ ಮನೆ ಹೆಂಗ್ ಕಟ್ಕೊಂತಾರೆ ಗೊತ್ತಾ, ವುಡ್ ವರ್ಕ್, ಆ ವುಡ್ ಬೇಕು ನಮ್ಗೆ, ಈ ವುಡ್ ಬೇಕು. ಕಾರ್ಪೆಂಟ್ರಿ ಕರ್ಸಿ ಹೇಳ್ತಾರೆ, ನೋಡಪ್ಪ ನನ್ನ ಮನೆ ಹಿಂಗೆ ನಿಂತು ನೋಡಿದ ತಕ್ಷಣ ಭಯಂಕರ ವುಡ್ಡಿನಿಗೆ ಕಾಣಿಸ್ಬೇಕು. ಅಲ್ಲೂಯಾ. ಸೂಪರ್ ವುಡ್ ವರ್ಕ್, ಹಂಗೆ ಫುಲ್ ನೈಸ್ ಈ ಕಲರ್ ಕಾಣಿಸ್ಬೇಕು, ಎಲ್ಲ ಗೋಡೆ ಕೂಡ ಈ ಕಲರ್ ಇರ್ಬೇಕು ನನಗೆ ಅಂತೇಳಿ ಹೇಳಿ ಡಿಸೈನ್ ಮಾಡಿಸ್ಕೊಂಡು ಕಟ್ಟಿಸ್ಕೊಂತ ಇದಾರೆ ಮನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವ್ರು ಮತ್ತೆ ಅಗ್ಗಾಯ ಪ್ರವಾದನೆ ಎಬ್ಬಿಸ್ತಾನೆ. ದೇವ್ರ ಅನುಭವದಾಗಿ ಇವ್ರು ಏನಂದ್ರು, ಸ್ವಾಮಿ ನಾವು ಏನಾರು ಮರ್ತು ಬಿಟ್ರೆ ನಮ್ ನ್ಯಾಲಿಗೆ ಹಂಗೆ ಸೇದ್ ಹೋಗ್ಬಿಡ್ಲಿ, ಹಂಗೆ ಸೇದ್ಕೊಂಡು ಹೋಗ್ಬಿಡ್ಲಿ, ನಮ್ ಕೈ ಹೆಂಗೆ ಮುದ್ರಕೊಂಡು ಹೋಗ್ಬಿಡ್ಲಿ, ಏನೇನೋ ಅನ್ಕೊಂಡ್ರು. ಆದ್ರೆ ದೇವ್ರು ಹಂಗೆ ನ್ಯಾಲಿಗೆ ಸೇದ್ಗೊಳಿಸ್ಲಿಲ್ಲ ಇವರಿಗೆ. ದೇವ್ರು ಏನ್ ಮಾಡಿದ್ರು, ಪ್ರವಾದನೆ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಗ್ಗಾಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ ತಿರುಗಿಸ್ರಿ. ಅಗ್ಗಾಯನ ಪ್ರವಾದನೆ ಗ್ರಂಥ. ಆ ಸಮಯದಲ್ಲಿ ದೇವರು ಪ್ರವಾದಿಗಳನ್ನ ಕಲಿಸಿ ಮತ್ತೆ ಎಚ್ಚರಿಸ್ತಾ ಇದ್ದಾನೆ. ನನಗೆ ಬಹಳ ಸಂತೋಷ ಕೊಟ್ಟಿದೆ ಏನಂದ್ರೆ, ದೇವರು ಇವರಿಗೆ ನಾಲಿಗೆ ಸೇದೋಗಂಗ್ ಮಾಡಲಿಲ್ಲ, ಮತ್ತೆ ಬಂದು ಪ್ರವಾದನೆ ಕಲಿಸಿ ಆ ಪ್ರವಾದಿಯ ಮುಖಾಂತರವಾಗಿ ದೇವರು ಮಾತಾಡ್ತಾನೆ. 3ನೇ ಅಧ್ಯಾಯ ಓದ್ರಿ, ಅಗ್ಗಾಯನ ಪ್ರವಾದನೆ ಗ್ರಂಥ ಹೋದ್ರಿ. 3ನೇ ಅಧ್ಯಾಯ 1ನೇ ವಚನ ಹೋದ್ರಿ ಸರ್. 3ನೇ ಅಧ್ಯಾಯ 1ನೇ ವಚನ. 3ನೇ ಅಧ್ಯಾಯ ಅಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಹೋದ್ರಿ. 7ನೇ ತಿಂಗಳಿನ 21ನೇ ದಿನದಲ್ಲಿ ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು. ಶೆಯಲ್ತೀಯೇಲನಿಗೆ ಹುಟ್ಟಿದ ಯೆಹೂದ ದೇಶಾಧಿಪತಿಯಾದ ಜೆರುಬ್ಬಾಬೆಲ, ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ, ಜನಶೇಷ ಇವರೆಲ್ಲರಿಗೆ ಹೀಗೆ ನುಡಿ. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ? ಯೆಹೋವನು ಇಂತೆನ್ನುತ್ತಾನೆ, ಜೆರುಬ್ಬಾಬೆಲನೇ, ಈಗ ಧೈರ್ಯವಾಗಿರು. ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವನೇ, ಧೈರ್ಯವಾಗಿರು. ದಶಿಯೇರೇ, ನೀವು ಎಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ. ಇದು ಯೆಹೋವನ ನುಡಿ. ನಾನು ನಿಮ್ಮೊಂದಿಗೆ ಇದ್ದೇನೆಂದು ಸೇನಾಧೀಶ್ವರನಾದ ಯೆಹೋವನು ನುಡಿಯುತ್ತಾನೆ. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ಆತ್ಮವನ್ನು ನಿಮ್ಮ ಮಧ್ಯದಲ್ಲಿ ಹೆದರಬೇಡಿರಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲವಾದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಒಣ ನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡಗಿಸುವೆನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ. 3ನೇ ಅಧ್ಯಾಯ 1ನೇ ವಚನ ಓದಿ. 2ನೇ ಅಧ್ಯಾಯ ಓದಿದಮ್ಮ? ಸರಿ, 2ನೇ ಅಧ್ಯಾಯ ಇರೋದು. 1ನೇ ಅಧ್ಯಾಯ 2ನೇ ವಚನ ಸರಿ ಓದು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು. ಈ ಆಲಯವು ಹಾಳು ಬಿದ್ದಿದೆಯಲ್ಲ. ನೀವು ಒಳಗೋಡೆಗಳೆಲ್ಲ ಹಲಿಗೆ ಒದಿಸಿಕೊಂಡ. ಇಲ್ಲಿ ಹೇಳ್ತಾನೆ ನೋಡ್ರಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆಯನ್ನು ಒದಿಸಿಕೊಂಡು, ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ವುಡ್ ವರ್ಕ್, ಗೋಡೆಗೆಲ್ಲ ಏನಿರ್ಬೇಕು, ಟೈಲ್ಸ್ ಅಲ್ಲ, ವುಡ್ ವರ್ಕ್ ಮಾಡ್ಬೇಕಾ? ನೀವು ಒಳಗೋಡೆಗೆಲ್ಲ ಹಲಿಗೆಯನ್ನು ಒದಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಏನಂತ, ನೀವು ಒಳಗೋಡೆಗೆಲ್ಲ ಹಲಿಗೆಯನ್ನು ಒದಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. ಮುಂದೆ ಹೋದ್ರಿ.
ಚದರಿಸಲ್ಪಟ್ಟವರನ್ನು ಕೂಡಿಸುವೆನು. ಇಲ್ಲ, ಇಲ್ಲಿ 5ನೇ ವಚನ. ಈ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು, ಕುಡಿಯುತ್ತೀರಿ, ಆನಂದವಾಗದು, ಹೊದಿಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. 9ನೇ ವಚನ ಓದಮ್ಮ. ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ದೀರಿ, ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಳಿಸಿಬಿಟ್ಟೆನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಮನೆಯ ಕೆಲಸಕ್ಕೆ ಇದು ಯಾರ ಮಾತಾಗಿದೆ? ದೇವರ ಮಾತಾಗಿದೆ. ಹಲ್ಲೆಲೂಯಾ. ಬಾಬೆಲ್ ದೇಶದಲ್ಲಿ ಇದ್ದಾಗ ಇವ್ರು ಏನಂದ್ರು ಗೊತ್ತಾ? ದೇವ್ರೇ, ನಾವು ಬಿಡುಗಡೆ ಆಗಿ ಹೋಗ್ಬಿಟ್ರೆ ಫಸ್ಟ್ ನಿನ್ನ ಆಲಯ, ಹಲ್ಲೆಲೂಯಾ, ಫಸ್ಟ್ ನಿನ್ನ ರಾಜ್ಯ, ಫಸ್ಟ್ ನಿನ್ನ ಸುವಾರ್ತೆ, ಫಸ್ಟ್ ಸೇವೆಗೆ ನಾವೇನಾದ್ರೂ ಮಾಡ್ತಿದ್ದೇವ್ರೆ ಅಂತೇಳಿ ಅನ್ಕೊಂಡು ಬಂದ ಮೇಲೆ ಹಂಗೆ ಅಂತಾರು. ಹಂಗೆ ಏನಾರು ಮಾಡ್ಕೊಂಡಿಲ್ಲ, ಏನಾರು ಸಾಲನಾರ ಮಾಡ್ಕೊಂಡು ಸೈಕಲ್ ತಗೊಳ್ಳಿ, ಏನಾರು ಮಾಡ್ಕೊಂಡು ನಮ್ಗೇನು ಬೇಕಾಗಿದೆ, ಸೀದಾ ಹೋಗಿ ಮತ್ತೆ ಅವ್ರ ಸ್ವಂತ ಮನೆಗಳನ್ನ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಏನಾಯ್ತು ಗೊತ್ತಾ? ಅವಾಗ ದೇವರು ಇವ್ರ ನಾಲಿಗೆ ಸೇರಿಸ್ಲಿಲ್ಲ, ಕೈ ಮರಲಿಲ್ಲ. ದೇವರು ಪ್ರವಾದನೆ ಕಳಿಸಿ ಎಚ್ಚರಿಸ್ತಾ ಇದ್ದಾನೆ. ಏನಂತ ಗೊತ್ತಾ? ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಯೆಹೋವನ ಆಲಯ ಹಾಳು ಬಿದ್ದಿದೆ, ಆದ್ರೆ ನೀವಾದರೂ ನಿಮ್ಮ ಮನೆಗಳಿಗೆ ವುಡ್ ವರ್ಕ್ ಅಂದ್ರೆ ಹಲಿಗೆಗಳನ್ನ, ಒಳಗೋಡೆಗಳಿಗೆ ಹಲಿಗೆಗಳನ್ನು ಒದಿಸಿಕೊಡ್ತಿದ್ದೀರಲ್ಲ ಅಂತೇಳಿ ದೇವರ ಹಗ್ಗಾಯ ಪ್ರವಾದಿಯನ್ನು ಕಳಿಸಿ ಅಲ್ಲಿ ಮತ್ತೆ ಎಚ್ಚರಪಡಿಸ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ದೇವ್ರ ಮಕ್ಕಳೇ ಗಮನಿಸ್ರಿ, ಯಾಕೆ ದೇವರು ನೀವು ಅನ್ಬೋದು ಏನಂತಂದ್ರೆ ಏನ್ರಿ ದೇವ್ರದ್ದು ಇದು ತಪ್ಪಲ್ಲೇನ್ರಿ ಅಂತ ಕೇಳ್ಬೋದು. ಯಾರು ಹೇಳಿದ್ ನಿಮಗೆ ದೇವ್ರ ತಪ್ಪಂತ? ಯಾಕೆ ಗೊತ್ತಾ ದೇವ್ರಂಗೆ ಎಕ್ಸ್ಪೆಕ್ಟ್ ಮಾಡೋದು? ನಾವು ನಮ್ಮನ್ನು ಸೃಷ್ಟಿ ಮಾಡಿದ ಯಾರು ಗೊತ್ತಾ? ಅತ್ತೆ. ಹಲ್ಲೆಲೂಯಾ. ದೇವ್ರು ಡೈರೆಕ್ಟ್ ಆಗಿ ಹೇಳ್ತಾನೆ, ನೀನು ಬಂದಿಲ್ಲ, ನಾನೇ ನಿನ್ನನ್ನು ಉಂಟು ಮಾಡಿದ್ದ ಅಂತ. ಹಲ್ಲೆಲೂಯಾ. ನಾನು ನಿನ್ನನ್ನು ಜಗದ್ ಉತ್ಪತ್ತಿಗಿಂತ ಮುಂಚೆನೆ ನಾನೇ ನಿನ್ನನ್ನು ಆರಿಸಿಕೊಂಡಿದ್ದು, ನಾನೇ ನಿನ್ನ ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿದ್ದು, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದು. ಯಾಕೆ ಅಂದ್ರೆ ನೀನ್ ನನ್ಗಾಗಿ ಜೀವಿಸ್ಬೇಕಂತ ಹೇಳಿ. ಹಲ್ಲೆಲೂಯಾ. ನೀವು ನಿಮ್ ಮನೆ ಕಟ್ತೀರಿ, ಮನೆ ಕಟ್ಟು ಯಾರೋ ಸಿಕ್ಕರೆಲ್ಲ ಬಂದು ಉಳಿಲಿ ಅಂತ ಕಟ್ತೀರಾ? ನಿಮ್ಗೋಸ್ಕರ ಕಟ್ತೀರಾ? ಸುಮ್ಮನೆ ಯಾರನ್ನ ಬಸ್ ಸ್ಟ್ಯಾಂಡ್ಗೆ ಹೋಗೋರು ಎಲ್ಲ ಸುಮ್ಮನೆ ಹೇಳಿ ಬರ್ಲಿ ಅಂತ, ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಸ್ ಲೇಟ್ ಆಯ್ತು ಅಂದ್ರೆ ಸುಮ್ಮನೆ ಯಾರನ್ನ ಸಿಕ್ಕರ ಬಂದು ಉಳ್ಕೊಂಡು ಹೋಗ್ಲಿ ಅಂತ ಕಟ್ತೀರಾ ನೀವು ಮನೆ? ನಿಮ್ಗೋಸ್ಕರ ಕಟ್ತೀರಾ? ಹಲ್ಲೆಲೂಯಾ. ಕರೆಕ್ಟ್, ನಮಗೋಸ್ಕರ ನಾವು ಕಟ್ತೀವ. ಹಂಗೆ ದೇವರು ನಮ್ಮನ್ನ ಕಟ್ಟಿರೋದು ತನಗೋಸ್ಕರ. ಹಲ್ಲೆಲೂಯಾ. ತನ್ನ ರಾಜ್ಯಕ್ಕಾಗಿ, ತನ್ನ ನೀತಿಗಾಗಿ, ತನ್ನ ಸುವಾರ್ತೆಗಾಗಿ, ತನ್ನ ಕಾರ್ಯಗಳಿಗಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವ್ರ ಮಕ್ಕಳೇ ಗಮನಿಸ್ರಿ, ಇವತ್ತು ನೀವು ಅನ್ಕೊಳ್ಬಹುದು, ಇವತ್ತು ನಾನು ಯಾಕೆ ಇದನ್ನ ಕೆಲವ್ರು ಹಿಂಗಂತಾರೆ, ಅಯ್ಯೋ ನಾನು ಯಾಕಾದ್ರೂ ಹುಟ್ಟಿದ್ನೋ ಏನೋ, ನಾನು ಯಾರಿಗೋಸ್ಕರ ಬದುಕ್ಬೇಕು, ಸುಮ್ಮನೆ ಸಾಯದೇ ಮೇಲೆ. ಅಲೋ, ನೀನಾಗಿ ನೀನು ಹುಟ್ಟಲಿಲ್ಲಮ್ಮ, ದೇವ್ರು ನಿನ್ನ ಹುಟ್ಟಿಸಿದನು. ಹಲ್ಲೆಲೂಯಾ. ದೇವರಿಗೋಸ್ಕರ ಜೀವಿಸುವುದಕ್ಕಾಗಿ ದೇವ್ರು ನಿನ್ನ ಅಷ್ಟೊಂದು ಕೃಪೆ ಶಿಲ್ಪೆ ಮೇಲೆ ಪ್ರಾಣ ಕೊಟ್ಟದ್ದು ಯಾಕೆ ಗೊತ್ತಾ? ನೀನು ಆತನಿಗೋಸ್ಕರ ಬದುಕಬೇಕಂತೇಳಿ. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರ ಮಕ್ಕಳೇ ಗಮನಿಸ್ರಿ, ಇವತ್ತು ದೇವರು ನಮ್ಮನ್ನ ಆರಿಸಿಕೊಂಡಿರುವಂತ ಒಂದು ಉದ್ದೇಶ ಅದು ಯಾವುದಕ್ಕೋಸ್ಕರಪ್ಪ ಅಂತಂದ್ರೆ, ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೇಸು ಸ್ವಾಮಿ ಈ ರೀತಿ ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಫಲ ಕೊಡ್ಬೇಕು, ನನ್ನ ರಾಜ್ಯಕ್ಕಾಗಿ ಉಪಯೋಗ ಆಗ್ಬೇಕು, ನನ್ನನ್ನು ನೀವು ಪ್ರತಿನಿಧಿಸಬೇಕು, ನನ್ನ ಕಾರ್ಯಗಳಿಗಾಗಿ ನೀವು ಬೇಕಂತೇಳಿ ಆ ಯೇಸು ಸ್ವಾಮಿ ಸ್ಟೇಟ್ ಫಾರ್ವರ್ಡ್. ಹಲ್ಲೆಲೂಯಾ. ನಾವಾಗಿದ್ರೆ ಹಿಂದೆ ಮುಂದೆ ನೋಡ್ತಿದ್ವೇನೋ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಹಲ್ಲೆಲೂಯಾ. ಅಂದ್ರೆ ನಮ್ಮ ಸಭೆಗೆ ಯಾರನ್ನ ಫುಲ್ ಬ್ಯಾಂಕ್ ಬ್ಯಾಲೆನ್ಸ್ ಒಂದು 20 ಲಕ್ಷ 30 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಯಾರು ಬಂದ್ರೆ ನಾವು ಮಾತಾಡೋ ಸ್ವಲ್ಪ ಅಂಜಿತೀವಿ. ಬನ್ನ ಹಬ್ಬ
ನೀವು ಬ್ಯಾಂಕ್ನಾಗ ಇಟ್ಕೋಬೇಡ್ರಿ ಅಂತ ಅಂತ ಅನ್ನಕ್ಕೆ ಸ್ವಲ್ಪ ದಮ್ ಬೇಕಾಗ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಡ್ರಿ, ಚೆಕ್ಸ್ ಕೊಟ್ರು ನೀವು ಪರಲೋಕದಾಗ ನಿಮ್ಗೆ ಪ್ರತಿಫಲ ಸಿಗ್ತದೆ. ಎಷ್ಟೊಂದು ಬ್ಯಾಂಕ್ನಾಗ ಇಟ್ಕೊಂಡ್ರಿ, 4 5 7 8 ಸೈಟ್ ತಕೊಂಡಿರಿ ಅಂತ ಅನ್ಬೇಕಂದ್ರೆ ನಮಗೆ ದಮ್ ಬೇಕಾಗತ್ತೆ. ಯೇಸು ಸ್ವಾಮಿ ಡೈರೆಕ್ಟ್ ಸ್ಟೇಟ್ ಫಾರ್ವರ್ಡ್ ಹೇಳೋದೇನಂತಂದ್ರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಹಲ್ಲೆಲೂಯಾ. ಅದು ಮುಸಿದು ತುಕ್ಕಿಡಿದು ಹೋಗ್ತದೆ. ಇಲ್ಲಿ ಕಳ್ಳರು ಕದಿಮರಿದ್ದಾರೆ. ಯಾರೊಬ್ರು ಹೇಳಿದ್ರೆ ಏನಪ್ಪಾ ಅಂದ್ರೆ, ಬಸ್ನಾಗ ಏನಕ್ಕಾರೆ ಎಷ್ಟೋ ತೊಲೆ ಬಂಗಾರನೇ ಕದ್ಕೊಂಡು ಹೋಗ್ಬಿಟ್ರ ಅಂತೆ. ಮನೆಗಿದ್ರೆ ಕಳ್ಳರು ಹೋಯ್ತಾರ ಅಂತೇಳಿ ಯಾರೊಬ್ರು ಹಿಂಗೆ ಸೇಫ್ನೇ ಬ್ಯಾಗ್ನಾಗ ಇದ್ರೆ ಸೇಫ್ ಇರ್ತದ ಅಂತೇಳಿ ತಗೊಂಡು ಹೋಗ್ತಿದ್ರಂತೆ. ಒಂದು ಕಳ್ಳರು ಬಂದು ಬ್ಯಾಗ್ನಾಗ ಇರೋದನ್ನೇ ಪರ್ಸೆ ತಗೊಂಡು ಹೋಗ್ಬಿಟ್ರೆ. ಹಲ್ಲೆಲೂಯಾ. ನಿಜವಾಗ್ಲೂ ಭೂಮಿ ಮೇಲೆ ಕಳ್ಳರಿದ್ದಾರೆ. ಹಲ್ಲೆಲೂಯಾ. ಆದ್ರೆ ದೇವರ ರಾಜ್ಯಕ್ಕಾಗಿ ನಾವೇನಾದ್ರೂ ಮಾಡಿದ್ರೆ ಪರಲೋಕದಲ್ಲಿ ಮನೆ ಕಟ್ಟೋದು. ಅದಕ್ಕೆ ಹೇಳ್ದ, ಅಲ್ಲಿ ಕಳ್ಳರಿಲ್ಲ, ಅಲ್ಲಿ ಕದಿಮರಿಲ್ಲ, ಅಲ್ಲಿ ಕನ್ನ ಕೊರಿಯುವರಿಲ್ಲ, ನಿಮ್ಮ ಗಂಟು ಹಲ್ಲೆಲೂಯಾ ಇದ್ದಲ್ಲಿ ನಿಮ್ಮ ಮನಸ್ಸಿರುವುದು. ನಿಮ್ಮ ಗಂಟು ಎಲ್ಲಿದೆ? ಇವತ್ತು ನೀವು ಕೇಳಿದ್ರೆ, ಪಾಸ್ಟ್ರೇ ನಿಮ್ ಗಂಟು ಎಲ್ಲಿದೆ? ಅರಸ ಪಾಸ್ಟ್ರೇ ನಿಮ್ ಗಂಟು ಎಲ್ಲಿದೆ ಅಂದ್ರೆ, ನಮ್ ಗಂಟು ಪರಲೋಕದಲ್ಲಿ. ಹಲ್ಲೆಲೂಯಾ. ಏನಾದ್ರೂ ಮಾಡ್ಬೇಕಂದ್ರೆ ಇವತ್ತು ನೋಡ್ರಿ, ನಾವೆಲ್ಲ ಸೇವೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಯಾಕೆ ಅಂತಂದ್ರೆ, ಈ ಲೋಕದಾಗೆ ನಾವು ಹೆಸರು, ಈ ಲೋಕದಲ್ಲಿ ಕೀರ್ತಿ, ಈ ಲೋಕದಲ್ಲಿ ಏನೋ ಸಂಪಾದನೆ ಮಾಡ್ಬೇಕಾಗಲ್ಲ. ಹಂಗ್ ಮಾಡ್ಬೇಕಂದ್ರೆ ಬೇಕಾದಷ್ಟು ಅದು ಬಿಸ್ನೆಸ್ಗಳು, ಭಯಂಕರ ಬಿಸ್ನೆಸ್ ಮೈಂಡ್ ನಮಗೈತೆ. ಮಾಡ್ಬಿಟ್ರೆ ನಾವು ಪೂರ್ತಿ 1 ವರ್ಷ 2 ವರ್ಷದಾಗ ಫುಲ್ ಶ್ರೀಮಂತರಾಗ್ಬಿಡ್ಬೋದು. ನಾವು ಆಸ್ತಿ ಗಳಿಸುವುದಕ್ಕಾಗಿಲ್ಲ, ಪರಲೋಕದಲ್ಲಿ ಗಂಟು ಮಾಡುವುದಕ್ಕಾಗಿ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ದೇವ್ರ ಮಕ್ಕಳ, ದೇವ್ರು ನಮ್ಮನ್ನು ಆರಿಸಿಕೊಂಡಿರುವಂತ ಉದ್ದೇಶ ಏನಾಗಿದೆ ಅಂದ್ರೆ, ನಾವು ದೇವರ ರಾಜ್ಯ, ದೇವರ ನೀತಿಗಾಗಿ ಬದುಕಬೇಕಂತೇಳಿ. ಹಲ್ಲೆಲೂಯಾ. ಇವತ್ತು ಯೋಚನೆ ಮಾಡ್ರಿ, ಹೌದಲ್ಲ, ನಾನು ಯಾಕೆ ದೇವ್ರು ನನ್ನ ಆರಿಸಿಕೊಂಡಿದ್ದಾನೆ? ನಾನು ದೇವರಿಗಾಗಿ ಏನೇನು ಮಾಡ್ತಾ ಇದ್ದೀನಿ? ನಾನು ಎಷ್ಟು ತಾಸು ದೇವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ, ಎಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೀನಿ, ಮತ್ತು ದೇವ್ರು ನನಗೆ ಕೊಟ್ಟಂತ ಪ್ರಯಾಸದಲ್ಲಿ ನಾವು ನೋಡಿದ್ವಿ, ಆ ಇಸ್ರೇಲ್ ಜನರಿಗೆ ದೇವರೇ ಕೊಟ್ಟನು. ಇವ್ರು ಏನಾದ್ರ ಹೊಲ ಮಾಡಿದ್ರ, ಇವ್ರು ಕಷ್ಟಪಟ್ರ? ಇಲ್ಲ. ಇವರು ಕಷ್ಟ ಪಡೆದಿರುವಂತ ಹೊಲಗಳನ್ನ ದೇವ್ರು ಇವ್ರಿಗೆ ಕೊಟ್ಟಿದ್ನು. ಹಲ್ಲೆಲೂಯಾ. ದೇವ್ರು ಕೊಟ್ಟಂತ ಹೊಲನ ದೇವರಿಗೆ ಅಂದ್ರೆ ದೇವರ ಆ ವಾಕ್ಯದ ಹಾಗೆ ಇವ್ರು ವಿಶ್ರಾಂತಿ ಬಿಡಕ್ಕೆ ಅದ್ಯಾಕೆ ಬಿಡಬೇಕು? 3 ವರ್ಷಕ್ಕೆ ಬೇಕಾದ ಸಮೃದ್ಧಿಯಾದ ಬೆಳೆ ಕೊಟ್ಟರು ಕೂಡ ಇವ್ರು ವಿಶ್ರಾಂತಿಗೆ ಬಿಡ್ಲಿಲ್ಲ. ಮತ್ತೆ 7ನೇ ವರ್ಷದಲ್ಲಿ ಕೂಡ ಇವ್ರು ಮತ್ತೆ ಬೀಜ ಬಿತ್ತಿ ಫಲವನ್ನ ಕೊಯ್ದರು. ಹಲ್ಲೆಲೂಯಾ. ನಾವು ಯೋಚನೆ ಮಾಡ್ರಿ, ಎಷ್ಟೋ ಸರಿ ದೇವ್ರ ವಾಕ್ಯ ನಮ್ಗೆ ಹೇಳ್ತದೆ ನಾವು ದಶಮ ಭಾಗಗಳನ್ನು ಕೊಡಬೇಕು ಅಂತೇಳಿ, ಆದ್ರೂ ಕೂಡ ನಾವು ದಶಮ ಭಾಗಗಳನ್ನ ಸರಿಯಾಗಿ ಕೊಡೋದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಒಬ್ಬ ಅಂಕಲ್ ಬಂದು ನನ್ನ ಹತ್ರ ಈ ರೀತಿ ಕೇಳಿದ್ರು, ಏನಂತಂದ್ರೆ, ದೇವ್ರು ನಿಮ್ಮನ್ನ ಫಲ ಕೊಡಕ್ಕಾಗಿ ಇಟ್ಟಿದ್ದಾನೆ ಅಂತಂದ್ರೆ, ಅಲ್ಲಿ ಬಾಬುಳೆ ಅಂತ ಹೇಳಿ ಹೋಗ್ತೀವಿ, ಈಗ ಆಕಾಶ್ ಬ್ರದರ್ ಸೇವ್ ಮಾಡ್ತಿದಾರೆ ಅಲ್ಲಿ. ಅವರು ನಾವು ಹೋದಾಗ ಮಾರುತಿ ಬಾಬಾ ಅಂತ ಅದಾರ ಒಬ್ರು. ಬಂದ್ರೆ ವಯಸ್ಸಾಗಿತ್ತು, ಅವ್ರು ಹಿಂಗೆ ಅಂತಾರೆ, ಹಿಂಗೆ ಮಾತಾಡ್ದವ್ರೆ, ಸರ್ ನಮಗೇನೈತೆ ಸರ್, ನಾವು ವಯಸ್ಸಾಗೈತೆ ಸರ್, ನಮಗೇನು ಬರಲ್ಲ ಸರ್, ಈಗೇನಾಯ್ತು ಸರ್, ಏನಾರು ಮಾಡಿದ್ರೆ ಹಾಗೆ ಮಾಡ್ಬೇಕಾಗಿತ್ತು, ಆವಾಗ ನಮಗೆ ಸುವಾರ್ತೆ ಗೊತ್ತಾಗಿಲ್ಲ, ಎಷ್ಟು ಸಮಯ ತಿಳ್ಕೊಂಡಿಲ್ಲ ಸರ್, ಇವಾಗೇನಿದೆ ಸರ್ ಅಂತಂದ್ರೆ ಅವರು. ಅದಕ್ಕೆ ನಾನಂದೆ, ಬಾಬಾ ನೀವು ಅಲ್ಲಿಗೆ ಹೊಡಿಯಕ್ಕೆ ಹೋಗ್ತಿರಲ್ಲ ಅಂತಂದೆ. ಹೌದು ಸರ್ ಅಂತ. ಅದಕ್ಕೆ ಬೈಬಲ್ ನಾನು ಹೇಳಿದೆ, ಒಬ್ಬ ಸ್ತ್ರೀ ಕುರಿತು ಹೇಳಿದೆ. ಒಬ್ಬ ಸ್ತ್ರೀ ಇದ್ಲು, ಆಕೆ ಸಾಮಾನ್ಯ ಸ್ತ್ರೀ. ಯೇಸು ಸ್ವಾಮಿ ಆಕೆಯನ್ನು ಹೋಗಿ ಮುಟ್ಟಿದ ತಕ್ಷಣ ಆಕೆಗೆ ಏನು ಯೇಸು ಸ್ವಾಮಿ ಇದ್ದಿದ್ದಂಗೆ ಹೇಳ್ಬಿಟ್ನು. ಹೇಳಿದ ತಕ್ಷಣ ಆಕೆ ಹೋಗಿ ಊರಲ್ಲೆಲ್ಲ ಒಂದೇ ಮಾತು ಹೇಳಿದ್ಲು, ನೀವು ಬಂದು ನೋಡ್ರಿ, ಅಲ್ಲೊಬ್ಬನಿದ್ದಾನೆ, ನನಗೆಲ್ಲ ಇದ್ದಿದ್ದಂಗೆ ಹೇಳ್ಬಿಟ್ರು, ನೀವು ಬಂದು ನೋಡ್ರಿ ಯೇಸುವಿನ ಬಳಿಗೆ ಅಂತ ಅಷ್ಟೇ ಹೇಳಿಲ್ಲ ಆಕೆ. ಹಲ್ಲೆಲೂಯಾ. ಇಡೀ ಊರೇ ಏನಾಯ್ತು ಗೊತ್ತಾ, ತಿರುಗಿ ಯೇಸುವನ್ನ ಕಂಡುಕೊಟ್ರು. ಹಲ್ಲೆಲೂಯಾ. ಒಬ್ರು ಶರಣಮ್ಮ ಅಂತ ಲಿಂಗಾಯತರವರು, ಅವ್ರಿಗೆ ಓದಕ್ ಬರಲ್ಲ ಆಂಟಿ, ಅವ್ರು ನಮಗೆ ಸುವಾರ್ತೆ ಹೇಳಿರ್ತಾರೆ. ನಮ್ಮ ತಾಯಿಗೆ ಕಿಡ್ನಿ ಡ್ಯಾಮೇಜ್ ಆಗಿ ಫುಲ್ಲು ಸೀರಿಯಸ್ ಪರಿಸ್ಥಿತಿಯಾಗಿದ್ದಾಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅವ್ರು ಬಂದು ಒಂದೇ ಮಾತು ಹೇಳಿದ್ರು. ಅವ್ರು ಏನು, ಅವ್ರಿಗೆ ಬೈಬಲ್ ವಾಕ್ಯನೇ ಗೊತ್ತಿಲ್ಲ, ಒಂದೇ ಮಾತು ಹೇಳಿದ್ರು, ಅಯ್ಯ ತಮ್ಮ ನೀನ್ ಕೇಳು, ಯೇಸು ಸ್ವಾಮಿ ನಡ್ಕೊರಿ, ನಿಮ್ ತಾಯಿಗೆ ಚಲೋ ಆಗ್ತಾರೆ, ನಿಮ್ ತಾಯಿಗೆ ಬಿಡುಗಡೆ ಆಗ್ತಾರೆ. ನಡ್ರಂಟಿ, ಆ ದೇವ್ರಿಲ್ಲ ದೇವ್ರಿಲ್ಲ ಪೂಜೆ ಮಾಡಿ 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 ಸಾಕಾಗ್ಬಿಡುತ್ತೆ, ಆ ಗುಡಿಗೆ ಹೋಗಿ ಈ ಗುಡಿಗೆ ಹೋಗಿ ಬಂದಿವಿ, ಅಲ್ಲಿಗೆ ಹೋಗಿ ಬಂದಿವಿ, ಇಲ್ಲಿಗೆ ಹೋಗಿ ಬಂದಿವಿ ಅಂದ್ರೆ ಅವ್ರು ಹೇಳಿದ್ರು, ಇಲ್ಲ ಇಷ್ಟು ದಿವಸ ನೀನು ಎಲ್ಲಾರು ಓಡಾಡಿರ್ಬೋದು, ಆದ್ರೆ ಯೇಸು ಸ್ವಾಮಿ ಹತ್ರ ಬಾ, ಇವತ್ತು ಬಾ, ನಮ್ಮ ಪಾಸ್ಟರ್ ಬರ್ತಾರೆ, ಬಾ ನೀನು ಅಂತೇಳಿ ಸುವಾರ್ತೆ ಹೇಳಿದ್ರು. ಕರ್ಕೊಂಡು ನಮ್ ಬಾ ಅಂತೇಳಿ ಬಲವಂತ ಮಾಡಿ ಸುವಾರ್ತೆ ಹೇಳಿ ನಮಗೆ ಕರ್ಕೊಂಡು ಹೋದ್ರು. ಅವತ್ತು ನಮ್ಮ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು ನಮ್ಮ ತಾಯಿಗೆ. ಅವತ್ತು ನಮ್ಮ ತಾಯಿಗೆ ಬಿಡುಗಡೆ ಆಯ್ತು. ಅವತ್ತು ನಮ್ಮ ಜೀವಿತ ಒಪ್ಪಿಸಿಕೊಟ್ವಿ. ಹಲ್ಲೆಲೂಯಾ. ಅಲ್ಲಿ ಒಪ್ಪಿಸಿಕೊಟ್ವಿ. ನೋಡ್ರಿ, ಇದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ, ನೀವು ಹೇಳ್ಬೋದು ದೇವರೇ ಕಾರಣ ಇಲ್ಲ ಅಂತಲ್ಲ, ಆದ್ರೆ
ಒಬ್ಬರ ಮೇಲೆ ದೇವರು ಒಂದು ಉದ್ದೇಶ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೀನ್ ದೇವರಿಗೋಸ್ಕರ ಜೀವಿಸ್ಬೇಕು ಎನ್ನುವಂತ ಒಂದು ಉದ್ದೇಶ ದೇವರು ನಿನ್ನ ಮೇಲೆ ಇಟ್ಟಾನಲ್ಲ. ಏನ್ ಗೊತ್ತಾ ಉದ್ದೇಶ? ನೀನು ಪ್ರಾರ್ಥನೆಯಿಂದ ದೇವ್ರು ಏನೋ ಒಂದು ಕಾರ್ಯ ಮಾಡ್ಬೇಕಂತ ಆಗಿರ್ತದೆ. ನೀನ್ ಅನ್ಕೋಬಹುದು, ನಾನು ಒಂದು ತಾಸು 2 ತಾಸು ಆಲಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಏನಾಗತ್ತೆ, ಪಾಸ್ಟಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಏನಾಗತ್ತೆ? ಇಲ್ಲ, ನೀನು ಪ್ರಾರ್ಥನೆಯಿಂದ ಅಲ್ಲಿ ಒಂದು ದೂತನ ರೆಡಿ ಇರ್ತಾನೆ. ನೀನು ಪ್ರಾರ್ಥನೆ ನಿನಗೋಸ್ಕರ ನಿನ್ನ ಪಕ್ಕದಲ್ಲಿರುವ ದೂತನು ಅಲ್ಲಿ ಏನೋ ಒಂದು ಕಾರ್ಯ ಮಾಡ್ಬೇಕಂತ ರೆಡಿ ಇರ್ತಾನೆ. ನೀನು ಪ್ರಾರ್ಥನೆ ಮಾಡಿ ದೇವರ ರಾಜ್ಯ, ದೇವ್ರ ನೀತಿಗಾಗಿ ನೀನು ಏನೋ ಒಂದು ಕಾರ್ಯ ಡಿಕ್ಲೇರ್ ಮಾಡುವಾಗ, ದೇವ್ರೆ ನಮ್ಮ ಪಾಸ್ಟರ್ ಇದ್ಗೋ ಸೈಟ್ ತಗೊಂಡಿದ್ದಾರೆ ಸ್ವಾಮಿ, ಅದಕ್ಕೆ ಹಣ ಕಟ್ಟಬೇಕಾಗಿದೆ, ದೇವ್ರೆ ನೀನು ಒದಗಿಸಿಕೊಡು. ಯಾರಾದ್ರೂ ಕರ್ತನೆ ದೊಡ್ಡ ವ್ಯಕ್ತಿಯನ್ನು ತಿರುಗಿಸಿ ಕೊಡುವಂತ ಮನಸ್ಸುಗಳನ್ನು ನೀನು ಪ್ರೇರೇಪಿಸುವಂತ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದಾದ್ರೆ, ಈಗ ನಿನ್ನ ದೂತನನ್ನ ಕಳಿಸು ಅಂತೇಳಿ ಒಂದು ವೇಳೆ ಹೇಳುವುದಾದ್ರೆ, ನಿನ್ನ ಪ್ರಾರ್ಥನೆಯ ಪತ್ರವನ್ನ ತೆಗೆದುಕೊಂಡು ಆ ದೂತನು ಹೋಗಿ ಆ ಒಂದು ಕಾರ್ಯವನ್ನ ಸಫಲ ಮಾಡುವನಾಗ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯಲ್ಲೂ ಕೂಡ ಶಕ್ತಿ ಇದೆ. ಒಂದ್ ವೇಳೆ ನೀವು ಅನ್ಕೊಳ್ಬಹುದು, ಅಯ್ಯೋ ಅವ್ರು ಕೇಳಲ್ಲಿ ಕೆಲವು ಸಾರಿ ಕೆಲವ್ರು ಹಿಂಗ ಅನ್ಕೊಂತಾರೆ, ಅವ್ರಿಗಿಂತ ಮುಂಚೆ ಇವ್ರು ಅನ್ಕೊಂತಾರೆ. ಅವರು ಕೆಲವ್ರು ಎಷ್ಟೋ ಜನ ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ಏನ್ ಗೊತ್ತಾ? ಅಯ್ಯೋ ನಮ್ಗೆ ಎಲ್ಲಿ ಬಿಡುಗಡೆ ಸಿಗ್ತತೆ, ನಮ್ಗೆ ಎಲ್ಲಿ ಸ್ವಸ್ಥತೆ ಸಿಗ್ತತೆ, ಹೇಗಾದ್ರೆ ನಮ್ಮ ಪರಿಸ್ಥಿತಿ ಬದಲಾದಿತ್ತಂತೆ ಎಷ್ಟೋ ಜನ ಹೊರಗಡೆ ನಕ್ಕಲು ಕೂಡ ಒಳಗಡೆ ಅವರು ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ಅವರಿಗೆ ಶುಭವಾರ್ತೆಯ ಬಹಳ ಅವಶ್ಯಕತೆ ಇರ್ತತೆ. ಹಲ್ಲೆಲೂಯಾ. ಆದ್ರೆ ಅವ್ರಿಗಿಂತ ಮುಂಚೆ ನಾವೇ ಡಿಸೈಡ್ ಮಾಡ್ತೀವಿ, ಸರ್ ಅವ್ರು ಕೇಳಲ್ರಿ, ಸರ್ ಅವ್ರು ಕೇಳಲ್ರಿ, ಅವ್ರು ಸರ್ ಅಲ್ಲಿ ಹೋಗ್ಬಿಡ್ರಿ, ಸರ್ ಅವ್ರ ಗೆಲ್ಲಕ್ಕೆ ಹೋಗ್ಬಿಡ್ರಿ, ಸರ್ ಇಲ್ಲಿ ಬರ್ರಿ ಸರ್, ನಮ್ಮಲ್ಲಿ ಬರ್ರಿ ಸರ್. ಸ್ಟಾರ್ಟಿಂಗ್ ಕಂಠಾಣಕ್ಕೆ ಬಂದು ಇದ್ದಾಗ 40 days ಫಾಸ್ಟಿಂಗ್ ಇದ್ದಾಗ ಸೈಕಲ್ ತಗೊಂಡು ಹಳ್ಳಿಗೆ ಹೋಗ್ತಿದ್ದೆ ಸುವಾರ್ತೆ ಕರಪತ್ರ ಕೊಡಕ್ ಹೋದ್ರೆ ಅಲ್ಲೊಬ್ರು ನಮಗೆ ಪರಿಚಯ ಇದ್ದರು. ಕಂಠಾಣದಿಂದ ಬೇರೆ ಊರಿಗೆ ಕೊಟ್ಟರು. ಒಬ್ರಿದ್ರೆ ಅವ್ರು ಏನಂತಿದ್ರು, ಸರ್ ಅಲ್ಲಿ ಹೋಗ್ಬೇಡ್ರಿ, ಅವ್ರು ಕೇಳಲ್ರಿ ಸರ್, ಅವ್ರು ಕೇಳಿ ಅವ್ರು ಹೇಳಿದ್ರ ನಿಮಗೆ ನಾವು ಕೇಳಲ್ಲ ಅಂತ ಏನಂದ್ರೆ, ಇಲ್ಲ ಸರ್ ಅವ್ರು ಕೇಳಲ್ಲ ಸರ್, ಅವ್ರು ಬೇರೆ ಮಂದಿ ಅದಾರ ಸರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರಿಗಿಂತ ಮುಂಚೆ ನಾವೇ ಡಿಸೈಡ್ ಆಗ್ಬಿಡ್ತೀವಿ ಅವ್ರು ಕೇಳಲ್ಲ ಅಂತೇಳಿ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಸುವಾರ್ತೆಯು ದೇವರ ಬಲ ಸ್ವರೂಪ. ಸುವಾರ್ತೆ ಅದು ನಿನ್ನ ಮಾತಲ್ಲ, ಅದು ದೇವರ ಮಾತು. ಆ ಮಾತಿನಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ನೀವ್ ಹೇಳ್ರಿ, ನಿಮ್ಗೆ ಏನ್ ಹೆಚ್ಚು ಬಂದಿಲ್ಲ, ಒಂದೇ ಮಾತು ಹೇಳ್ರಿ. ಕಷ್ಟದಾಗಿದ್ದಾನ, ಸಮಸ್ಯೆಲಿದ್ದಾನ, ರೋಗದಲ್ಲಿದ್ದಾನ, ಬಾಧೆಯಲ್ಲಿದ್ದಾನ, ಒಂದೇ ಮಾತು ಹೇಳ್ರಿ. ಏನಪ್ಪಾ ಅಂತಂದ್ರೆ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ಭಾನುವಾರ ಬನ್ರಿ, ಈಗ ಆಲಯಕ್ಕೆ ಬನ್ರಿ, ದೇವ್ರು ನಿಮ್ಮನ್ನು ಗುಣಪಡಿಸ್ತಾನೆ. ಒಂದೇ ಮಾತು ಸಾಕು. ಆ ಆಂಟಿ ನನಗೆ ಬೈಬಲ್ ಎಲ್ಲ ತೆಗೆದು ಆದಿಕಾಂಡದಿಂದ ಪ್ರಕಟಣೆವರೆಗೆ ಹೇಳಿಲ್ಲ. ಹೇಳಿದ್ರು ಕೂಡ ಬರ್ತದೋ ಇಲ್ಲ ಗೊತ್ತಿಲ್ಲ ನಮ್ಗೆ. ಹಲ್ಲೆಲೂಯಾ. ಒಂದೇ ಮಾತು ಹೇಳಿದ್ರು, ನಿಮ್ ತಾಯಿಗೆ ಬಿಡುಗಡೆ ಮಾಡ್ತಾನೆ, ಬನ್ರಪ್ಪ. ಯಾರಿಗೊತ್ತು ದೇವರು ಅವ್ರನ್ನ ನನ್ನನ್ನು ರಕ್ಷಣೆ ಮಾಡುವುದಕ್ಕಾಗಿ ಅವ್ರನ್ನ ಮೊದಲು ಆರಿಸ್ಕೊಂಡಿದ್ದೇನೆ. ಹಲ್ಲೆಲೂಯಾ. ನಿನ್ ಮುಖಾಂತರ ಯಾರನ್ನೋ ರಕ್ಷಣೆ ಮಾಡ್ಬೇಕಂತೇಳಿ ದೇವ್ರು ನಿನ್ನ ರಕ್ಷಣೆ ಮಾರ್ಗದಲ್ಲಿ ಇಟ್ಟಿರ್ಬೋದು. ನಿನ್ ಮುಖಾಂತರ ಅನೇಕರಿಗೆ ಮೇಲುಗಳು ಉಂಟಾಗ್ಬೋದು, ನಿನ್ ಮುಖಾಂತರ ಅನೇಕರಿಗೆ ಬಿಡುಗಡೆ ಉಂಟಾಗ್ಬೋದು. ಹಲ್ಲೆಲೂಯಾ. ದೇವರ ಉದ್ದೇಶವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ನಾವು ಭಯ ಪಡಬಾರ್ದು, ಧೈರ್ಯವಾಗಿ ಸುವಾರ್ತೆಯನ್ನು ಸಾರುವವರಾಗಿರ್ಬೇಕು. ಹಲ್ಲೆಲೂಯಾ. ಏನು ದೇವರ ಉದ್ದೇಶ ಏನಂದ್ರೆ, ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ದ, ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ, ನೀವಲ್ಲ ಆರಿಸಿಕೊಂಡಿದ್ದು, ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ. ಯಾಕೆ? ನನಗೋಸ್ಕರ ಬೇಕಂತೇಳಿ. ಹಲ್ಲೆಲೂಯಾ. ನೀವು ಯಾರಿಗೋಸ್ಕರ ಹೇಳ್ರಿ? ದೇವರಿಗೋಸ್ಕರ. ಹಲ್ಲೆಲೂಯಾ. ನಾವು ದೇವರಿಗೋಸ್ಕರ, ನಮ್ಮದೆಲ್ಲ ದೇವರಿಗೋಸ್ಕರ. ಹಲ್ಲೆಲೂಯಾ. ನಾವು ಏನಪ್ಪ ಅಂತಂದ್ರೆ, ಸರ್ ನಾನಷ್ಟೇ ದೇವರಿಗೋಸ್ಕರ ಸರ್, ನನ್ನದು ಮಾತ್ರ ದೇವರಿಗಿಲ್ಲ ಸರ್. ಹಲ್ಲೆಲೂಯಾ. ನಮ್ಮನ್ನ ನಾವು ಕೊಡುವಾಗ ದೇವ್ರು ಮೊದಲು ಏನ್ ಕೇಳ್ತಾರೆ ಗೊತ್ತಾ? ನಮ್ಮನ್ನೇ ದೇವ್ರು ಕೇಳ್ತಾರೆ. ಫಸ್ಟ್ ದೇವ್ರು ಕೇಳೋದೇನು ಗೊತ್ತಾ? ಏನ್ ಕೇಳ್ತಾನೆ ಹೇಳ್ರಿ? ನಿಂದು ಬೇಕಾಗಿಲ್ಲ ದೇವ್ರಿಗೆ ಏನು ಕೂಡ, ಫಸ್ಟ್ ನೀನ್ ಬೇಕು ದೇವರಿಗೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ತನ್ನನ್ನ ತಾನು ಸಮರ್ಪಣೆ ಮಾಡ್ತಾನೋ, ತನಗಿರುವುದನ್ನು ಕೂಡ ತನ್ನದೆಂದು ಹೇಳೋದಿಲ್ಲ. ಹಲ್ಲೆಲೂಯಾ. ನನ್ನದೆಲ್ಲ ನಿನ್ನದೇ ದೇವ ಅಂತ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಇವತ್ತಿನ ಕಾಲದ ಚಿಂತೆ ಏನಾಗಿದೆಪ್ಪ ಅಂತಂದ್ರೆ, ಏನು ಊಟ ಮಾಡ್ಬೇಕು, ಏನು ಓದ್ಕೋಬೇಕು, ನಮ್ಮ ಮನೆ ಹೆಂಗ್ ಕಟ್ಟಬೇಕು, ಜಾಗ ಎಲ್ಲಿ ತಗೋಬೇಕು, ಏನಾದ್ರು ಸಡನ್ ರೋಗ ಬಂದ್ಬಿಟ್ರೆ ದವಾಖಾನೆ ತೋರ್ಸ್ಕೊಳಕ್ಕೆ ರೊಕ್ಕ ಬೇಕಲ್ಲ ನಮಗೆ. ಒಂದು 50,000 ರೂಪಾಯಿ ಬ್ಯಾಂಕ್ನ ಡೆಪಾಸಿಟ್ ಇಕ್ಕಿರ್ಬೇಕು, ಲೈಫ್ ಇನ್ಸೂರೆನ್ಸ್ ಮಾಡ್ಕೋಬೇಕು. ಹಲ್ಲೆಲೂಯಾ. ನಮ್ ಚಿಂತೆ ಎಲ್ಲ ಹೆಂಗಾಗ್ಬಿಟ್ಟತ್ತಂದ್ರೆ, ಬರೀ ಭೂಲೋಕದ ಕುರಿತು ಚಿಂತೆ ಆಗ್ಬಿಟ್ಟತ್ತೆ. ಸಡನ್ ಆಗಿ ರೋಗ ಬಂದ್ಬಿಟ್ರೆ ಏನ್ ಮಾಡ್ಬೇಕು, ದವಾಖಾನೆ ಯಾರ ಹತ್ರ ಕೇಳ್ಬೇಕು, ಅದಕ್ಕೆ ರೋಗ ಬರೋಕ್ಕಿಂತ ಮುಂಚೆನೆ ಡೆಪಾಸಿಟ್ ನಾವು ಮಾಡಿಟ್ಕೋಬೇಕು. ಎಲ್ಲರೂ ಕೆಲವರು ಅಡ್ವಾನ್ಸ್ ಆಗಿ ಆಲೋಚನೆ ಮಾಡಿ ಅಡ್ವಾನ್ಸ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ಸ್ವಾಮಿ ಹೇಳಿದಾಗೆ
ಬರೀ ಭೂಲೋಕದ ಅಜ್ಞಾನಿಗಳು ಅದಕ್ಕೋಸ್ಕರ ತವಕ ಪಡ್ತಾರೆ. ದೇವಸ್ಥಾನ ಹೇಳಿದ ಏನಂತ ಹೇಳಿದ, ಅಜ್ಞಾನಿಗಳು ಅವುಗೋಸ್ಕರ ತವಕ ಪಡ್ತಾರೆ. ಮೂಢರು ಮಾಡ್ದಂಗೆ ಚಿಂತೆ ಮಾಡ್ತಿರಲ್ಲ. ಆಕಾಶದ ಪಕ್ಷಿಗಳನ್ನ ನೋಡ್ರಿ, ಆಕಾಶದ ಪಕ್ಷಿಗಳು ಯಾವ ಕಂಪ್ನಿ ಕೆಲಸ ಮಾಡ್ತಾರೆ? ಹಲ್ಲೆಲೂಯ. ಆಕಾಶದ ಪಕ್ಷಿಗಳನ್ನ ಎಚ್ಚರ ನೋಡಿರಿ, ಯಾವ ಕಂಪನಿ ಕೆಲಸ ಮಾಡ್ತಾವ? ಯಾವ ಕಂಪನಿ ಕೆಲಸ ಮಾಡಲ್ಲ. ಆದ್ರೂ ಅವುಗಳಿಗೆ ದೇವ್ರು ಒಂದ್ ದಿವಸ ಉಪವಾಸ ಇರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ದಿವಸ ಕೂಡ ಅವುಗಳಿಗೆ ಉಪವಾಸ ಇಟ್ಟಿಲ್ಲ. ದೇವರು ಸಕಲ ಜೀವರಾಶಿಗಳು ಡ್ಯೂಟಿಗೆ ಹೋಗೋ ಒಂದು ನರಪ್ರಾಣಿ ಅಂದ್ರೆ ಅದು ಡ್ಯೂಟಿಗೆ ಹೋಗೋ ಪ್ರಾಣಿ ಅಂದ್ರೆ ಅದು ನರಪ್ರಾಣಿ, ಮನುಷ್ಯರೇ. ಹಲ್ಲೆಲೂಯ. ಬರೀ ತವಕ ಏನ್ ತಿನ್ಬೇಕು, ಏನ್ ಬಿಡ್ಬೇಕು, ಏನ್ ಬದುಕಬೇಕು, ಏನ್ ಬರೀ ಇದೇ ಚಿಂತೆ. ದೇವ್ರು ಹೇಳ್ತಾನೆ, ಇದಕ್ಕಾಗಿ ಎಲ್ಲ ನಾನು ನಿಮ್ಮನ್ನ ಕರೆದಿದ್ದೆ. ಹಲ್ಲೆಲೂಯ. ಇದಕ್ಕಾಗೆಲ್ಲ ನಾನು ನಿಮ್ಮನ್ನ ಭೂಲೋಕದಲ್ಲಿ ಸೃಷ್ಟಿಸಿದ್ದು. ನೀವು ಮಾಡ್ಬೇಕಾದದ್ದು ಏನೋ. ಹಲ್ಲೆಲೂಯ. 6ನೇ 23ನೇ ವಚನದಲ್ಲಿ ಹೇಳ್ತಾನೆ, ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ. ಹಿಂಗೆ ಆಯ್ತಾ ದೇವರ ವಾಕ್ಯ? ನಾವು ಮೊದಲು ಬಿಟ್ಬಿಡ್ತೀವಿ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ನಿಮಗೆ ಎಲ್ಲವೂ ದೊರೆಯುವಂತದಾಗಿದೆ. ಎಲ್ಲವೂ ಅಂದ್ರೆ ಹೇಳಿ, ಎಲ್ಲವೂ ಅಂದ್ರೆ ಒಂದೇ ಎರಡೇ ಅಂತಲ್ಲ, ಎಲ್ಲವೂ ಅಂದ್ರೆ ಎಲ್ಲವೂ. ಹಲ್ಲೆಲೂಯ. ನಿನಗೆ ಬೇಕಾದದ್ದೆಲ್ಲವೂ ಎಲ್ಲಿ ಇದೆಯಪ್ಪ ಅಂತಂದ್ರೆ ದೇವರ ರಾಜ್ಯದಲ್ಲಿ. ಹಲ್ಲೆಲೂಯ. ಯಾವಾಗ ನೀವು ಮೊದಲು ದೇವರ ರಾಜ್ಯ, ದೇವರ ನೀತಿ, ದೇವರ ಸೇವೆ, ದೇವರ ಕಾರ್ಯಗಳು, ಪ್ರಾರ್ಥನೆ, ಆಲಯ, ಸುವಾರ್ತೆ ಅಂತೇಳಿ ಮೊದಲು ದೇವರ ರಾಜ್ಯಕ್ಕಾಗಿ ನೀನು ತವಕ ಪಡ್ತೀಯೋ, ಅವುಗಳು ಕೂಡ ನಿನಗೆ ಬೇಕಾದದೆಲ್ಲ ಸುಮ್ಮನೆ ಹಂಗೆ ಹಿಂಬಾಲಿಸ್ಕೊಂಡು ಬರ್ತದೆ, ನೀನು ಹುಡ್ಕೊಂಡು ಬರ್ತದೆ. ಏನದು? ಹಲ್ಲೆಲೂಯ. ಬಹಳ ಜನ ಆಶೀರ್ವಾದ ಹುಡ್ಕೊಂಡು ಹೋಗ್ತಾರೆ, ಲೋಕನ ಹುಡ್ಕೊಂಡು ಹೋಗ್ತಾರೆ, ಸಮೃದ್ಧಿ ಹುಡ್ಕೊಂಡು ಹೋಗ್ತಾರೆ, ಹಣ ಹುಡ್ಕೊಂಡು ಹೋಗ್ತಾರೆ. ಇಲ್ಲ, ಅದೆಲ್ಲ ಹುಡ್ಕೊಂಡು ಹೋದ್ರೆ ಸಿಗಂಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಯಾರು ಎಕ್ಸಾಂಪಲ್ ಬೈಬಲ್ನಾಗೆ ಎಕ್ಸಾಂಪಲ್ ನಾವ್ ಎಲ್ಲೋ ಬಹಳ ಜನ ಇದ್ದಾರೆ ಇಲ್ಲಿ ಕೂಡ. ನಾವು ಸುಮ್ಮನೆ ಬೈಬಲ್ ಇಂದ ಎಕ್ಸಾಂಪಲ್ ಅಂತ ತಗೊಂಡ್ರೆ ದಾವಿದನೇ. ಹಲ್ಲೆಲೂಯ. ದಾವಿದನ ಒಂದ್ ದಿವಸ ನಾನು ಸುಮ್ಮನೆ ರಾಜನಿಂದ ಹೋದ್ರೆ ಏನಾರು ಸೀಟ್ ಸಿಗ್ತದಪ್ಪ ನನಗೆ ಅಂತ ಹೋದ್ನ. ರಾಜನಿಂದ ಹೋಗ್ಲಿಲ್ಲ, ಅವ್ರ ಅಣ್ಣರು ಹೋದ್ರು ಬೇಕಾರೆ. ರಾಜನಿಂದ ಹೋದ್ರೆ ನಮ್ಗೆ ಏನಾರ ಸೇನಾಧಿಪತಿ ಆಗ್ಬೋದು, ಅದಾಗ್ಬೋದು, ಇದು ಆಗ್ಬೋದು, ಏನಾರು ಒಂದು ಸೀಟ್ ಸಿಗ್ತದಂತ ಹೋದ್ರು. ದಾವಿದ ಮಾತ್ರ ಅವನು ಬರೇ ಯಾವಾಗ ನೋಡಿದ್ರು ಆಲಯ. ಹಲ್ಲೆಲೂಯ. ಯಾವಾಗ ನೋಡಿದ್ರು ಆಲಯ, ಯಾವಾಗ ನೋಡಿದ್ರು ಆಲಯ. ಅಂದ್ರೆ ದೇವ್ರು ಅಂತ ಅರ್ಥ. ಆಲಯ ಅಂತ ಹೇಳುವಾಗ ಆದ್ರೆ ಕಟ್ಟಡಗಳು ಕ್ಲಾಸ್ ಅಂತಲ್ಲ, ದೇವರ ಸಮ್ಮುಖ. ಹಲ್ಲೆಲೂಯ. ಯಾವಾಗ ನೋಡಿದ್ರು ಆಲಯ, ಯಾವಾಗ ನೋಡಿದ್ರು ದೇವರು. ಆತನ ಹೇಳ್ತಾನೆ, ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುತ್ತಾರೆ. ಚಿಕ್ಕ ಪ್ರಾಯದಲ್ಲಿದ್ದಾಗ ದಾವಿದನಿಗೆ ಸಂತೋಷ ಕೊಡುವಂತ ಒಂದು ವಿಷಯ ಅಂತ ಏನಾದ್ರೂ ಇದೆ ಅಂತ ಕೇಳೋದಾದ್ರೆ ಅವ್ನು ಹೇಳ್ತಾನೆ, ನಿನ್ಗೆ ಯಾವ್ದಪ್ಪ ಬಹಳ ಸಂತೋಷ ಅಂತಂದ್ರೆ ಆತ ನನಗೆ ದೇವರಂದ್ರೆ ಬಹಳ ಸಂತೋಷ, ದೇವರ ಆಲಯ ಅಂದ್ರೆ ಸಂತೋಷ, ಆರಾಧನೆ ಅಂದ್ರೆ ಸಂತೋಷ, ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕಂದ್ರೆ ಅದ್ರಲ್ಲಿ ನನಗೆ ಸಂತೋಷ. ಹಲ್ಲೆಲೂಯ. ದೇವರನ್ನ ಸ್ತುತಿಸ್ತಾ ಇದ್ರು, ದೇವ್ರನ್ನ ಆರಾಧನೆ ಮಾಡ್ತಿದ್ರು, ಯಾವಾಗ್ಲೂ ಅದ್ರಲ್ಲೇ ಇದ್ರು. ರಾಜತನ ಎನ್ನುವಂಥದ್ದು, ಅರಸುತನ ಎನ್ನುವಂಥದ್ದು ದಾವಿದನನ್ನೇ ಹುಡುಕಿಕೊಂಡು ಬಂತು. ಹಲ್ಲೆಲೂಯ. ನಾನು ಚಾಲೆಂಜ್ ಆಗಿ ಕೇಳ್ತೀನಿ, ಯಾವಾಗ ನೀವು ದೇವರ ರಾಜ್ಯಕ್ಕಾಗಿ ನೀವು ತವಕ ಪಡ್ತೀರೋ ಹುಡುಕೊಂಡು ಜಾಬ್ಗಳು ಬರ್ತಾವೆ. ಹಲ್ಲೆಲೂಯ. ನಿಮ್ಮ ಮಕ್ಕಳಿಗೆ ಒಂದ್ ವೇಳೆ ಸಂಬಂಧಕ್ಕಾಗಿ ನೀವು ಹುಡುಕೋ ಅವಶ್ಯಕತೆ ಇಲ್ಲ, ಒಳ್ಳೆ ಜನ ಹುಡ್ಕೊಂಡು ನಿಮ್ಮ ಮನೆ ಹತ್ರಕ್ಕೆ ಬರ್ತಾರೆ. ಹಲ್ಲೆಲೂಯ. ನಿಮಗೆ ಯಾವ ಮೇಲುಗಳು ಬೇಕಾಗಿದೆಯೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಗ್ದಾನ ಇದಾಗಿದೆ ಪ್ರೇ. ಹಲ್ಲೆಲೂಯ. ದೇವರ ಹೊಸ ಒಡಂಬಡಿಕೆ ದೇವರ ವಾಗ್ದಾನ ಏನ್ ಗೊತ್ತಾ? ಮೊದಲು ದೇವರ ರಾಜ್ಯ, ಮೊದಲು ದೇವರ ನೀತಿಗಾಗಿ ನಾವು ತವಕ ಪಡುವಾಗ ಅವುಗಳು ಕೂಡ ಎಲ್ಲವೂ ನಮ್ಮನ್ನ ಹಿಂಬಾಲಿಸಿಕೊಂಡು ಬರುವಂತದಾಗಿದೆ. ಆಮೇಲೆ ಹಲ್ಲೆಲೂಯ. ಇವತ್ತು ದೇವ್ರ ಮಕ್ಕಳೇ, ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಯಾರು, ನಮ್ಮ ಯಾತಕ್ಕಾಗಿದ್ದೇವೆ? ನಾವು ಕೇವಲ ನಾವು ಯಾರಂದ್ರೆ ನಾವು ಬರೀ ನರಮನುಷ್ಯರು ಸರ್. ನಾವು ಉಣ್ಣಕ್ಕಾಗಿ, ತಿನ್ನಕ್ಕಾಗಿ, ಮಲಗಕ್ಕಾಗಿ, ಬೆಳಿಗ್ಗೆ ಎದ್ದಳಕ್ಕಾಗಿ, ಕೆಲಸಕ್ಕೆ ಹೋಗಕ್ಕಾಗಿ, ಮತ್ತೆ ಬರಕ್ಕಾಗಿ, ಮತ್ತೆ ತಿನ್ನಕ್ಕಾಗಿ, ಮತ್ತೆ ಮಕನಕ್ಕಾಗಿ, ಇದಕ್ಕಾಗಿ ಎಲ್ಲ ದೇವ್ರ ನಮ್ಮನೇಲಿ ಇಟ್ಟಿದ್ದು ದೇವರ ರಾಜ್ಯಕ್ಕಾಗಿ. ಪಕ್ಕದ ಕೈ ಕೊಟ್ಟು ಹೇಳ್ರಿ, ನೀನ್ ದೇವರ ರಾಜ್ಯಕ್ಕಾಗಿ, ನೀನ್ ದೇವರಿಗೋಸ್ಕರ ಈ ಭೂಮಿ ಮೇಲೆ ಇದ್ದೀಯಾ? ನೀನ್ ದೇವರಿಗೋಸ್ಕರ ಈ ಭೂಮಿ ಮೇಲೆ ಇದ್ದೀಯಾ? ಹಲ್ಲೆಲೂಯ. ಸರ್ ನಾನು ಹಂಗಂದ್ರೆ ಈಗ ಏನ್ ಸರ್ ನಿಮ್ಮ ಅರ್ಥ? ನಾನೇನಾದ್ರೂ ಅರಸು ಪಾಸ್ಟರ್ ತರ ಹೋಗಿ ಅಲೆ ಕಟ್ಟಕ್ ಆಗ್ತದ ಸರ್ ಅಂತ ಕೇಳಿದ್ರೆ ಇಲ್ಲ.
ನಾನು ಹೇಳಿದ್ನಲ್ಲ, ದೇವ್ರು ನಿನ್ನ ಸಣ್ಣ ಕೆಲಸಕ್ಕಾಗಿ ಆರಿಸ್ಕೊಂಡ್ರು ಕೂಡ ಲೋಕದ ದೃಷ್ಟಿಯಲ್ಲಿ ಅದು ಸಣ್ಣದಿದ್ರು ದೇವರ ದೃಷ್ಟಿಯಲ್ಲಿ ಅದು ದೊಡ್ಡದು. ಹಲ್ಲೆಲೂಯಾ. ನೀವು ನಿಮ್ಮ ಸೇವಕರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡುವ ಒಂದು ಸೇವೆ ದೇವರು ಕೊಟ್ಟಿದ್ರೆ, ಹಲ್ಲೆಲೂಯಾ, ಅದು ದೇವರ ದೃಷ್ಟಿಯಲ್ಲಿ ಒಂದು ದೊಡ್ಡದಾಗಿದೆ. ಹಲ್ಲೆಲೂಯಾ. ನೀವು ದೇವರ ಸೇವಕರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಒಂದು ಅಡಿಗೆ ಮಾಡುವಂತ ಒಂದು ಕೃಪೆ ನಿಮಗೆ ಕೊಟ್ಟಿದ್ರೆ, ಮನುಷ್ಯರ ದೃಷ್ಟಿಯಲ್ಲಿ ಅದೇನ್ ಬಿಡು ಅಡಿಗೆ ಯಾರಾದ್ರೂ ಮಾಡ್ತಾರೆ ಅಂತ ಅನ್ಬೋದು, ಅದು ದೇವರ ದೃಷ್ಟಿಯಲ್ಲಿ ದೊಡ್ಡದಾಗಿದೆ. ಹಲ್ಲೆಲೂಯಾ. ನೀವು ದೇವರಿಗೋಸ್ಕರ ಕೊಡುವಂತ ಒಂದು ಸೇವೆಯನ್ನ ದೇವರು ನಿಮಗೆ ಕೊಟ್ಟಿದ್ರೆ, ಅದು ಮನುಷ್ಯರ ದೃಷ್ಟಿಯಲ್ಲಿ ಅಲ್ಪವಾಗಿದ್ರು ದೇವರ ದೃಷ್ಟಿಯಲ್ಲಿ ಅದು ದೊಡ್ಡದಾಗಿದೆ. ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ, ಒಂದು ನಾವು ಹೇಳುವ ಚಿಕ್ಕ ಸುವಾರ್ತೆ ಅದು ದೊಡ್ಡ ಕಾರ್ಯಗಳನ್ನ ಮಾಡುವಂಥದ್ದು. ಇವತ್ತು ದೇವರ ಮಕ್ಕಳ ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾವು ಮೊದಲು ಇದನ್ನೆಲ್ಲ ಆಗ್ಬೇಕಾದ್ರೆ ನಾವು ಮೊದಲು ತಿಳ್ಕೊಳ್ಬೇಕಾದ ವಿಷಯ ಏನಂತಂದ್ರೆ, ನಾನು ಈ ಭೂಮಿ ಮೇಲೆ ಇರುವುದು ನನಗಾಗಿ ಅಲ್ಲ, ನಾನ್ ದೇವರಿಗಾಗಿ. ಹಲ್ಲೆಲೂಯಾ. ನಾನ್ ನನಗಾಗಿಲ್ಲ. ನಾನು ಈ ಪಾಸ್ಟ್ ಎಷ್ಟೋ ಸರಿ ಕೊಟ್ಟಿರ್ಬೋದು, 20 ಜನದ ಹೆಸರು ಬರ್ಕೊಳ್ರಿ, ನಿಮ್ ಫ್ರೆಂಡ್ಸ್ ಹೆಸರು ಬರ್ಕೊಳ್ರಿ, ಈ ಜನರಿಗೋಸ್ಕರ ಪ್ರೇಯರ್ ಮಾಡ್ರಿ, ಆಮೇಲೆ ಅವಕಾಶ ಸಿಕ್ಕಾಗ ನೀವು ಅವ್ರಿಗೆ ಸುವಾರ್ತೆ ಸಾರ್ರಿ ಅಂತೇಳಿ ಅವತ್ತು ಒಂದ್ ದಿವಸನೇ ಚೀಟಿ ಬೈಬಲ್ಗೆ ಇಟ್ಕೊಂಡು ಹೋಗಿ ಎಲ್ಲಿ ಕಳ್ದಾಕಿರ್ತೀವಿ. ಹಲ್ಲೆಲೂಯಾ. ಕೂಡ ಇರ್ತತಿಲ್ಲೋ. ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ತೀನಿ, ನಾವು ಯಾವಾಗ ಸೀರಿಯಸ್ ಆಗಿ ಮಾಡ್ತೀವಿ ಅಂದ್ರೆ, ನಾವು ಯಾರಿಗೋಸ್ಕರ ಅಂತೇಳಿ ನಾವು ತಿಳ್ಕೊಳ್ತೀವೋ, ನಾನು ಯಾಕೆ ಈ ಭೂಮಿ ಮೇಲೆ ಇದ್ದೇನೆ ಅಂತ ತಿಳ್ಕೊಳ್ತೀನೋ, ಅವಾಗ ನಾವು ಅದನ್ನ ಮಾಡ್ತೇವೆ. ಹಲ್ಲೆಲೂಯಾ. ಇವತ್ತು ತಿಳ್ಕೊಳ್ಬೇಕಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ದೇವರ ಮಗುವೆ, ನೀನಾಗಿ ನೀನು ಇಲ್ಲಿಲ್ಲ, ದೇವರು ನಿನ್ನನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೀನು ಅಕಸ್ಮಾತ್ ಆಗಿ ಬರಲಿಲ್ಲ, ದೇವರು ನಿನ್ನನ್ನು ಒಂದು ಉದ್ದೇಶವಿಟ್ಟು ಈ ಭೂಮಿಗೆ ಕರೆತಂದಿದ್ದಾನೆ. ಒಂದು ಉದ್ದೇಶವಿಟ್ಟು ದೇವರು ನಿನ್ನ ಬಿಡುಗಡೆ ಮಾಡಿದ್ದಾನೆ. ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ, ಆತನ ಸುವಾರ್ತೆಗಾಗಿ, ಆತನಿಗಾಗಿ ಉಪಯೋಗಿಸಲ್ಪಡುವ ಪಾತ್ರೆಯಾಗಿ ದೇವರು ನಿನ್ನನ್ನು ಆತನ ಸೃಷ್ಟಿಸಿದ್ದಾನೆ. ಹಲ್ಲೆಲೂಯಾ. ಅದು ಬಿಟ್ರೆ ನೀನು ಲೋಕಕ್ಕೋಸ್ಕರ, ಲೋಕದಲ್ಲಿ ಇದ್ದೇವೆ ನಾವು, ಬದುಕಬೇಕಂದ್ರೆ ಕೆಲಸ ಮಾಡ್ಬೇಕೇನಾದ್ರೂ, ಆದ್ರೆ ಕೆಲಸಕ್ಕೋಸ್ಕರ ಬದುಕೋದಲ್ಲ, ಬದುಕುವುದಾದ್ರೆ ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ. ಬದುಕು ಯಾರಿಗೋಸ್ಕರ ಇರುವಂತದಾಗಿದೆ? ಕ್ರಿಸ್ತನಿಗೋಸ್ಕರ. ಹಾಗಾದ್ರೆ ಇವತ್ತು ಕ್ರಿಸ್ತನಿಗಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ, ನೀನ್ ಹೇಳ್ಬೇಕು, ಸಾಯದ್ರೊಳಗೆ ಕ್ರಿಸ್ತನಿಗಾಗಿ ಏನಾದ್ರೂ ಮಾಡ್ಸಾಕ. ಹಲ್ಲೆಲೂಯಾ. ನೀವು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ದೇವರಿಗೋಸ್ಕರ ಜೀವಿಸಕ್ ಆಗಲ್ಲ. ನಾನು ನಿಜ ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ, ಬೈಬಲ್ ನಲ್ಲಿ ನಾವು ಸತ್ ಮೇಲೆ ದೇವರು ತೀರ್ಪು ಮಾಡಲ್ಲ, ಆದ್ರೆ ಲೆಕ್ಕ ಕೇಳ್ತಾರೆ. ಪಾಪಿ ನೀನು ಪಾಪ ಮಾಡಿದ್ರು ನಿಲ್ಲು ಅಂತ ಅನ್ನೋದು ತೀರ್ಪು. ದೇವ್ರು ನೀನು ಪರಲೋಕ ರಾಜ್ಯಕ್ಕೆ ಹೋದ್ಮೇಲೆ, ಮಗನೇ ಸ್ತೋತ್ರ, ನಾನು ನಿನ್ಗೋಸ್ಕರ ಭೂಮಿ ಆಕಾಶ ಸೃಷ್ಟಿ ಮಾಡಿದೆ, ನಾನು ಇದನ್ನ ಒಂದು ಉದ್ದೇಶ ಬಿಟ್ಟು ಕರೆದೆ, ಪದೇ ಪದೇ ಸೇವಕರ ಮುಖಾಂತರ ಕಲಿಸಿದೆ, ನಿನ್ನ ಕುಟುಂಬದಲ್ಲಿ ಬಂಧನದಲ್ಲಿ ಕಷ್ಟದಲ್ಲಿದ್ದೆ, ಅದನ್ನೆಲ್ಲ ಬಿಡುಗಡೆ ಮಾಡಿದೆ. ನಾನು ಸೇವಕನಿಗೆ ಪ್ರಾರ್ಥನೆ ಮಾಡಕ್ಕೆ ಹೇಳಿದೆ, ಹಗಲು ರಾತ್ರಿ ಮಣಕಲು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ನು. ನಾನು ನಿನ್ನ ಬಿಡಿಸ್ಕೊಂಡೆ, ಆರಿಸಿಕೊಂಡೆ. ನಾನು ನಿನ್ನ ರಕ್ಷಣೆಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆ. ಎಷ್ಟೋ ಅವಮಾನ ಸಹಿಸಿದೆ ನಾನು. ಹಲ್ಲೆಲೂಯಾ. ಎಷ್ಟೋ ಅವಮಾನ ನಿನಗೋಸ್ಕರ ಸಹಿಸಿದೆ, ಎಷ್ಟೋ ಹಿಂಸೆ ಸಹಿಸಿದೆ, ಲಾಸ್ಟ್ ಮರಣದ ಕಂಬವನ್ನು ಕೂಡ ಏರಿದೆ. ಯಾಕೆ ಗೊತ್ತಾ? ನಿನ್ನನ್ನು ನೆನೆಸ್ಕೊಂಡು. ಹಲ್ಲೆಲೂಯಾ. ನಿನಗೋಸ್ಕರ ನಾನು ಮಾಡಿದೆ. ನೀನು ನನಗೋಸ್ಕರ ಏನು ಮಾಡಿದೆ ಮಗನೇ? ನಾನು ನಿನಗೆ ರಕ್ಷಣೆ ಕೊಟ್ಟಿದ್ದೆ ಅಲ್ವಾ? ನಾನು ನಿನಗೆ ಆರೋಗ್ಯ ಕೊಟ್ಟಿದ್ದೀನಿ ಅಲ್ವಾ? ನಾನು ನಿನಗೆ ಆಲಯದಲ್ಲಿ ಇಟ್ಟಿದ್ದೆಲ್ಲ, ನೀನು ನನಗೋಸ್ಕರ ಏನು ಮಾಡಿದೆ ಅಂತೇಳಿ ಕೇಳುವಾಗ, ಸ್ವಾಮಿ ನಾನು ಅಲ್ಲಿ ಅವರಾದ್ನೆಗೆ ಬಸ್ ಸ್ಟ್ಯಾಂಡ್ ಇನ್ನೊಂದು ಪ್ಲಾಟ್ ತಗೊಂಡಿನಿ ಸ್ವಾಮಿ, ಮತ್ತ ಆಮೇಲೆ ಅಲ್ಲಿ ಸನ್ಪುರ್ ರೋಡ್ ಐತಲ್ಲ ಅಲ್ಲೊಂದು ಪ್ಲಾಟ್ ತಗೊಂಡಿನಿ ಸ್ವಾಮಿ, ಅಲ್ಲೊಂದು ಮನೆ ಕಟ್ಟಿನಿ, ಅರ್ಧ ಬರ್ಧ ಆಗ್ಬಿಡ್ತಿ, ಏನ್ ಮಾಡ್ತೀವಿ, ಜಲ್ದಿ ಬಂದ್ಬಿಟ್ಟೆ, ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ತಮ್ಮ ನಾನು ಕೇಳ್ತಿರೋದು ಭೂಲೋಕಕ್ಕಾಗಿ ಅಲ್ಲ, ಪರಲೋಕ ರಾಜ್ಯಕ್ಕಾಗಿ ನೀನು ಏನ್ ಮಾಡ್ದೆ? ಹಲ್ಲೆಲೂಯಾ. ದೇವರು ನಿಶ್ಚಯವಾಗಿ ಲೆಕ್ಕ ಕೇಳ್ತಾನೆ. ಎಲ್ಲರನ್ನ ಯಾರಿಗೂ ಬಿಡಲ್ಲ, ಎಲ್ಲರನ್ನ ಲೆಕ್ಕ ಕೇಳ್ತಾನೆ. ಇವತ್ತು ನಮಗೆ ಒಂದೇ ಒಂದು ಭಯ ಏನು ಗೊತ್ತಾ? ದೇವರ ರಾಜ್ಯದಲ್ಲಿ ನಾವು ಲೆಕ್ಕ ಒಪ್ಪಿಸ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತಿಲ್ಲ ಅಂದ್ರೆ ನಮಗೇನು ಬಿಸ್ನೆಸ್ ಮಾಡ್ಕೊಳಕ್ಕೆ ಕಡಿಮೆನಾ? ಬೇಕಾದಷ್ಟು ಬಿಸ್ನೆಸ್ ಮಾಡ್ಕೊಂಡು ನಾವು ಏನಾದ್ರೂ ಮಾಡ್ಬೋದು. ಹಲ್ಲೆಲೂಯಾ. ಆದ್ರೆ ದೇವರ ರಾಜ್ಯದಲ್ಲಿ ನಾವು ದೇವರಿಗೋಸ್ಕರ ಜೀವಿಸಿ ನಾವು ತೋರಿಸ್ಬೇಕನ್ನೋ ಉದ್ದೇಶದಿಂದ ಈ ಸೇವೆ ಆಗಿದೆ. ಒಂದು ವೇಳೆ ನಿಜವಾಗ್ಲೂ ಹೇಳ್ತೀನಿ, ನೀನು ಒಂದು ವೇಳೆ ದೇವರಿಗೋಸ್ಕರ ಗೋಲೋಕದಲ್ಲಿ ಏನಾದ್ರೂ ಮಾಡಿದ್ರೆ ಸ್ವಾಮಿ,
ಇದಿಗೋ ನೋಡಿ ಸ್ವಾಮಿ, ನೀನು ಆಲಯಕ್ಕೋಸ್ಕರ ನಾನು ಇದನ್ನು ಮಾಡಿದೆ, ನಿನ್ನ ಸೇವೆಗೋಸ್ಕರ ಇದನ್ನು ಮಾಡಿದೆ ಸ್ವಾಮಿ. ನಾನು ಭೂಲೋಕದಲ್ಲಿ ಇರುವವರೆಗೂ ಆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಮಾಡಿ ಆ ಕುಟುಂಬವನ್ನು ದೇವ್ರ ಕಡೆಗೆ ತಿರುಗಿಸಿದೆ. ದೇವ್ರೆ, ನನ್ನ ಒಂದು ಆದಾಯದಲ್ಲಿ ನಿನಗೆ ಕೊಟ್ಟು, ಈಗ ನಿಮಗೆ ಗೊತ್ತಾ, ಎಷ್ಟೋ ಜನ ಅವರು ಬರುವ ಆದಾಯದಲ್ಲಿ 3% ದೇವ್ರಿಗೆ ಕೊಟ್ಟು 1/4% ತಮ್ಮ ಊಟಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ಳುವಂಥವ್ರಿದ್ದಾರೆ. ಅಲ್ಲೂಯ್ಯ. ಕೋಲ್ಗೇಟ್ ಅಂತ ಒಂದು ಕಂಪ್ನಿ ಕೇಳಿದಿರಿ, ಅದರಲ್ಲಿ ಅವರು ಎಷ್ಟೋ ಅವ್ರ ಬಗ್ಗೆ ಒಂದ್ಸರಿ ಹೇಳಿದ್ರು, ಯಾರೋ ಸಾಕ್ಷಿ ಹೇಳಿದ್ರು. ಕೋಲ್ಗೇಟ್ ಅನ್ನುವಂಥ ಕಂಪ್ನಿ ಅವರು ಎಷ್ಟು ಕೊಡ್ತಾರಂದ್ರೆ ಅವ್ರದ್ದು 10% ಇಸ್ಕೊಂಡು ಬಾಕಿದೆಲ್ಲ ದೇವರಿಗೆ ಕೊಡ್ತಿದ್ರಂತ. ಹಂಗಾಗಿ ಅವ್ರ ಕಂಪನಿ ಇಡೀ ಪ್ರಪಂಚದಲ್ಲೇ ದೊಡ್ಡ ಕಂಪನಿ ಆಗಿ ಅವ್ರಿಗೆ ಬದಲಾಗಿದೆ. ಅಲ್ಲೂಯ್ಯ. ಇವತ್ತು ಪರಲೋಕ ರಾಜ್ಯದಲ್ಲಿ ಹೋದಾಗ ನಾವು ಇಲ್ಲಿ ಏನೇನ್ ಮಾಡ್ಕೊಂತೀವಿ ಎಲ್ಲ ಇಲ್ಲಿ ಬಿಟ್ಟು ಹೋಗ್ಬೇಕು. ಬಹುಶಃ ಒಂದ್ ವೇಳೆ ದೇವರ ಕೆಲವು ಸಾರಿ ಕಳ್ಳರು ಕೂಡ ಕದಿಯಂತ ಪರಿಸ್ಥಿತಿ ಕೂಡ ಸಿಗಿರ್ತವೆ ಇಲ್ಲಿ. ಆದ್ರೆ ಪರಲೋಕ ರಾಜ್ಯದಲ್ಲಿ ನಾವು ಇಲ್ಲಿ ದೇವರಿಗಾಗಿ ಏನೇನು ಮಾಡ್ತೀವೋ ಅವರು ಪರಲೋಕ ರಾಜ್ಯಕ್ಕೆ ಕೂಡಿಸಿ ಇಡುವರು. ಅಲ್ಲೂಯ್ಯ. ಇಲ್ಲಿ ನಾವು ದೇವರಿಗೆ ಏನಾದ್ರೂ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಪರಲೋಕ ರಾಜ್ಯಕ್ಕೆ ಏನ್ ಮಾಡ್ತೀವಿ, ನಾವು ಕೂಡಿಸಿ ಇಡುವವರಾಗಿದ್ದೇವೆ. ಅಲ್ಲೂಯ್ಯ. ಪಾಸ್ಟ್ರೆ, ಮತ್ತೆ ಇಲ್ಲಿ ನಾವು ದರಿದ್ರರಾಗಿ ಬದುಕ್ಬೇಕಂತೀರ, ದೇವರಿಗೆಲ್ಲ ಕೊಟ್ಟು ದೇವರಿಗೆ ಕೊಟ್ಟನೆ ಅವನ ದರಿದ್ರನಾಗ್ಯಾನ. ಅಲ್ಲೂಯ್ಯ. ನಾನು ಅನುಭವದಿಂದ ರುಚಿಸಿ ನೋಡ್ಬಿಟ್ಟೇನೆ. ದೇವರಿಗೋಸ್ಕರ ನಾನು ಜೀವಿಸಿದ ಆ ಒಂದು ಜೀವಿತ ಕಾಲಗಳು, ದೇವರಿಗೆ ಕೊಟ್ಟಂತ ಸಂಗತಿಗಳು ದೇವರು ಮಹಿಮೆಯಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಲೋಕದಲ್ಲಿ ಏನು ಮಾಡಿದ್ರು ಆಶಾಭಂಗ ಲಾಸ್ ಆಗ್ಬೋದು, ಆದ್ರೆ ದೇವರ ರಾಜ್ಯಕ್ಕಾಗಿ ನಾವು ಮಾಡಿದಂಥದ್ದು ಎಂದಿಗೂ ಲಾಸ್ ಆಗೋದು. ವ್ಯವಸಾಯ ಮಾಡಿ ಒಂದ್ ವೇಳೆ ಮಳೆ ಬಂದು ನಷ್ಟವಾದನಾದಾನೆ, ಅನೇಕ ಬಿಸ್ನೆಸ್ ಮಾಡಿ ಲಾಸ್ ಆದನಾದಾನೆ. ದೇವರಿಗೋಸ್ಕರ ಬದುಕಿದವನು, ಹಲಲೂಯ, ದೇವರಿಗೋಸ್ಕರ ಮಾಡಿದವನು ಎಂದಿಗೂ ಸೋತು ಹೋಗಕ್ಕೆ ದೇವ್ರು ಬಿಟ್ಟಿಲ್ಲ. ಆಮೇಲೆ ಹಲಲೂಯ. ಹಾಗಾದ್ರೆ ಇವತ್ತು ನಾವೊಂದು ತೀರ್ಮಾನ ಮಾಡ್ಬೇಕಾಗಿದೆ, ಏನಂದ್ರೆ ಇವತ್ತು ನಾನು ನನ್ನವನಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾನು ನಿಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡಿದ್ದೇನೆ. ಏನ್ ಕೊಟ್ಟು ತೆಗೆದುಕೊಂಡಿದ್ದಾನೆ? ರಕ್ತ ಕೊಟ್ಟು ದೇವರು ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಏನ್ ಕೊಟ್ಟು ಕೊಂಡ್ಕೊಂಡೆ? ನಮ್ಮ ರಕ್ತ ಕೊಟ್ಟು ನಾವು ನಮ್ಮನ್ನ ಏನ್ ಮಾಡಿದಾನೆ? ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯ. ಆದಾಮ ನಮಗೆ ಒಂದು ಹಣ್ಣಿಗೆ ಮಾರ್ಬಿಟ್ಟಿದ್ದ, ಆದಾಮ ಅವ ಸೇರಿ ಒಂದು ಹಣ್ಣಿಗೆ ಮಾರ್ಬಿಟ್ಟಿದ್ರು ಸೈತಾನ. ಹಲ್ಲೆಲೂಯ. ಎಷ್ಟಕ್ಕೆ ಮಾರಿದ್ರು ನಮ್ಮನ್ನ? ಒಂದು ಹಣ್ಣಿಗೆ. ಸುಮ್ಮನೆ ಜೋಕು. ಹಲ್ಲೆಲೂಯ. ಒಂದು ಹಣ್ಣಿಗೆ ಮಾರ್ಬಿಟ್ಟಿದ್ರು ನಾವು ಸೈತಾನ ಬಂಧನದಲ್ಲಿದ್ದೀವಿ. ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ತನ್ನ ಅಮೂಲ್ಯವಾದ ರಕ್ತ ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ರಕ್ತವನ್ನ ಕ್ರಯ ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಹಾಗಾದ್ರೆ ಇವತ್ತು ನಾವು ನಮ್ಮ ಸ್ವಂತ ಸತ್ತಲ್ಲ, ನಾವು ನಮಗೋಸ್ಕರ ಈ ಭೂಮಿ ಮೇಲಿಲ್ಲ, ದೇವರಿಗೋಸ್ಕರ ನಾವಿದ್ದೇವೆ. ನಾನು ಹೇಳ್ತೀನಿ, ನಿನ್ ಗೊತ್ತಿಲ್ಲ, ಒಂದು ದೇವರ ಭರಣವಾದ್ರೂ ಬರ್ತದೆ, ಒಂದು ಇಲ್ಲ ಮರಣವಾದ್ರೂ ಬರ್ತದೆ. ಇವೆರಡು ನಮಗೆ ಸಂಭವಿಸುವುದ್ರೊಳಗಾಗಿ ಕ್ರಿಸ್ತನಿಗಾಗಿ ನಾವು ಏನಾದ್ರೂ ಮಾಡಿರ್ಬೇಕು. ಪರಲೋಕ ರಾಜ್ಯದಲ್ಲಿ ಹೋದಾಗ ನಮ್ಮ ಲೆಕ್ಕದ ಪುಸ್ತಕ ತೆಗೆದು ನೋಡುವಾಗ ನಾವು ನಮಗೋಸ್ಕರ ಅಲ್ಲ, ನಮಗಿಂತ ಹೆಚ್ಚಾಗಿ ದೇವರಿಗೋಸ್ಕರ ಮಾಡಿದ ಕಾರ್ಯಗಳು ನಮ್ಮ ಪುಸ್ತಕದಲ್ಲಿ ಹೆಚ್ಚಾಗಿರ್ಬೇಕು. ಅಲ್ಲೂಯ್ಯ. ಅಲ್ಲಿ ದೂತರು ಪುಸ್ತಕ ತೆಗೆದುಕೊಂಡು ಬರ್ತಾರಂತೆ. ಅಲ್ಲೂಯ್ಯ. ನಾವಿಲ್ಲಿ ಹೆಂಗೊಂದು ಡೈರಿ ಇರ್ತದಲ್ಲ, ಅಲ್ಲಿ ಡೈರಿ ಬರ್ತದೆ ಎಲ್ಲ. ತೆಗಿಯಪ್ಪ, ಏನೇನ್ ಮಾಡ್ರಿ, ನನಗಾಗಿ ಏನೇನ್ ಮಾಡ್ರಿ ತೆಗಿ ಅಂತಂದಾಗ, ಸ್ವಾಮಿ ಭಾನುವಾರ ಬಂದು ಅರ್ಧೋಗಿರ 10 ರೂಪಾಯಿ ನೋಟ್ ಬಿಟ್ರೆ ನಿಮಗೋಸ್ಕರ ಮಾಡಿರೋದು ಏನೂ ಇಲ್ಲ ಸ್ವಾಮಿ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಕೆಲವರು ಇಂಥ ಪರಿಸ್ಥಿತಿನೇ ಲೆಕ್ಕ. ಪರಲೋಕದಾಗ ಏನೈತಪ್ಪ ಅವ್ರ ಲೆಕ್ಕ ಅಂತ ಹೇಳಿದ್ರೆ ನಿಜವಾಗ್ಲೂ ಹಿಂಗೆ ಐತೆ. ಹಿಂಗೆ ಅಂತಾರಂತೆ, ತೆಗೆದು ನೋಡಿದ್ರೆ ಸ್ವಾಮಿ ಭಾನುವಾರ ಬಂದು ಸ್ವಲ್ಪ ದಿನ ಅರ್ಧ ಮನಸ್ಸಿನಾಗ ಕುಂತು ಏನೋ ಅವಸರದಾಗ ಎದ್ದೋಗಿ ಒಂದು ಅರ್ಧೋಗಿರ 10 ರೂಪಾಯಿ ನೋಟ್ ಬಿಟ್ರೆ ನಿಮ್ ರಾಜ್ಯಕ್ಕಾಗಿ ಮಾಡಿರೋದೇನಿಲ್ಲ ಸ್ವಾಮಿ ಪುಸ್ತಕದಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ಕೆಲವರು ಪುಸ್ತಕ ತೆಗೆದು ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಸೈಟ್ಗಳನ್ನ ಮಾರಿ ದೇವರ ಆಲಯಕ್ಕೆ ಕೊಟ್ಟವ್ರದ್ದು ಸಮಯ ಐತಿ ಹೆಸರು. ಹಲ್ಲೆಲೂಯ. ಕೆಲವರು ತಮ್ಮ ಒಡವೆಗಳನ್ನ ಮಾರಿ ದೇವರ ನಿನ್ನ ಆಲಯಕ್ಕೆ ಕೊಟ್ಟವ್ರದ್ದು ಹೆಸರಿದ್ರೆ ಐತಿ ಸ್ವಾಮಿ. ಇದಿಗೋ ಸೇವಕನಿಗೋಸ್ಕರ ತಮ್ಮ ದೇವರ ಆಲಯಕ್ಕೋಸ್ಕರ ತಮ್ಮ ಜೀವಿತಗಳನ್ನೇ ತ್ಯಾಗ ಮಾಡಿದವ್ರದ್ದು ಆ ಒಂದು ಲೆಕ್ಕ ಇದ್ರಾಗ ಐತಿ ಸ್ವಾಮಿ ಅಂತ ಹೇಳುವಾಗ ದೇವರು ಎಷ್ಟು ಸಂತೋಷ ಪಡ್ತಾನಂದ್ರೆ, ಮಗನೇ ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಬಾ ಅಂತ ದೇವ್ರ ಹೃದಯ ಸಂತೋಷ ಪಟ್ಟು ನಮ್ಮನ್ನ ಆತನ ಅಪ್ಪಿಕೊಂಡು ಭೂಲೋಕದೊಳಗೆ ಆತನ ಆ ಭೂಲೋಕದಲ್ಲಿ ನಾವು ದೇವರಿಗೋಸ್ಕರ ಏನೇನು ಮಾಡಿರ್ತೀವಲ್ಲ ಅದನ್ನೆಲ್ಲ ಪರಲೋಕದಲ್ಲಿ ಅದು ಲೆಕ್ಕದ ಪುಸ್ತಕದಲ್ಲಿ ಇರ್ತತೆ. ಆವಾಗ ದೇವ್ರು ನಮ್ಮನ್ನು ಅಪ್ಪಿಕೊಂಡು ಪರಲೋಕ ರಾಜ್ಯದೊಳಗೆ ಆ ಒಂದು ಮಹಿಮೆಯ ರಾಜ್ಯದೊಳಗೆ ನಮ್ಮನ್ನು ಕರ್ಕೊಳ್ತಾನೆ.
ಹಲ್ಲೆಲೂಯಾ. ಅದಕ್ಕೆ ಭೂಲೋಕದಲ್ಲಿ ಯೇಸು ಸ್ವಾಮಿ ಹೇಳ್ದ, ದೇವರಿಗೋಸ್ಕರ ಜೀವಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ್ರಿ, ಪರಲೋಕ ರಾಜ್ಯಕ್ಕೆ ಸೇರಿಸಿಡ್ರಿ. ಹಲ್ಲೆಲೂಯಾ. ಅದರ ಅರ್ಥ ಏನಂತಂದ್ರೆ, ನಾವು ಭೂಮಿ ಮೇಲೆ ಇರುವವರೆಗೂ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಬದುಕಬೇಕು. ಹಲ್ಲೆಲೂಯಾ. ನಾನೊಂದು ತೀರ್ಮಾನ ಮಾಡಿದ್ದೆ, ಏನಂದ್ರೆ ದೇವರ ಆಲಯ ಆಗತ್ತಂತ ನನ್ನ ಮನೆ ಕಟ್ಕೆ ಮಾಡಪ್ಪ ಅಂತೇಳಿ. ಅದಕ್ಕೆ ಫಸ್ಟಿನ ಆಲಯ ಕಟ್ಟಕ್ಕೆ ಲೇಟ್ ಆಗ್ತಿತ್ತು. ಒಬ್ಬತ್ತ ಫೋನ್ ಮಾಡ್ದೆ, ಒಬ್ಬ ಅಣ್ಣ ನನಗೆ ಪರಿಚಯ, ತಮ್ಮ ಪ್ರೈಸ್ ಲಾಡ್ ಅಂದ್ರೆ, ಅಣ್ಣ ಪ್ರೈಸ್ ಲಾಡ್ ಹೇಳೋಣ ಅಂತ. ಏನಿಲ್ಲ, ಇಲ್ಲಿ ಬರ್ನಳ್ಳಿ PDP ಕಾಲೇಜ್ ಹತ್ರ ಒಂದು ಸೈಟ್ ಐತೆ, ಒಂದು 8 ಲಕ್ಷದ ಸೈಟ್ ನೋಡೋದು, ನಿನಗೆ 4 ಲಕ್ಷಕ್ಕೆ ಕೊಟ್ಟುಬಿಡ್ತೀನಿ, ಒಂದು 2 ಲಕ್ಷ ಕೊಡು. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ಅದು ಅವಾಗಿನ ಕಾಲದಾಗ ಗೌರ್ಮೆಂಟ್ನವ್ರು ಕೊಟ್ಟಿದ್ದವು. ನೀನು ಇಮಿಡಿಯೇಟ್ಲಿ ಡಿಜಿಟಲ್ ಖಾತಾ ಆಗ್ಬೇಕಂದ್ರೆ ನೀನು ಸ್ವಲ್ಪ ಇಮಿಡಿಯೇಟ್ಲಿ ನಿನ್ನ ಮನೆ ಕಟ್ಕೋಬೇಕು. ಕಟ್ಕೊಂಡ್ರೆ ನಿನಗೆ ಅದು ಡಿಜಿಟಲ್ ಖಾತಾ ಮಾಡಿಸ್ಕೊಡ್ತೀನಿ ಅಂದರೆ. 8 ಲಕ್ಷದ ಸೈಟು 4 ಲಕ್ಷಕ್ಕೆ, ಅದು 2 ಲಕ್ಷನೇ ಕೊಡಬೇಕು. ಆಮೇಲೆ ಇಮಿಡಿಯೇಟ್ಲಿ ಮನೆ ಕಟ್ಟೆ ಕೂಡ ಕಲಿಸ್ಕೊಡ್ತೀನಿ ಅಂತಂದರೆ ಸೈತನ್ ಬಂದು, ಎಷ್ಟು ಸೂಪರ್ ಐತಲ್ಲ ಆಫರ್ ಅಂತಂದು. ಆಮೇಲೆ ದೇವರ ಹತ್ರ ಮಾತನಾಡಿದ ನನ್ನ ಒಟ್ಟಿಗೆ, ಮಗನೇ ನೀನು ಹೇಳಿದ ಏನಂತ ಮಾತಾಡಿ, ಏನಂತ ಪ್ರಾರ್ಥನೆ ಮಾಡಿದ್ರು? ನೀನು ಆಲಯ ಕಟ್ಟೋ ತನಕ ನನಗೆ ಮನೆ ಬೇಡ ಸ್ವಾಮಿ, ಕಾರ್ ಗೀರ್ ಏನೆಲ್ಲ, ಫಸ್ಟ್ ನೀನು ಆಲಯ ಆದರೆ ಸಾಕಂತ ನೀನು ಅನ್ಕೊಂಡು ಪ್ರಾರ್ಥನೆ ಮಾಡಿಲ್ಲ ಎಷ್ಟೋ ಸರಿ. ನೀನು ಇವಾಗ ಮರೆತು ಸೈತನ್ ಆಫರ್ ತಂದ ತಕ್ಷಣ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ದೇವ್ರು ನಿಜವಾಗ್ಲೂ ನನ್ನ ಹತ್ರ ಮಾತನಾಡಿದೆ, ಅವನಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ದಯಮಾಡಿ ಕ್ಷಮಿಸ್ರಿ, ನನಗೆ ಬೇಡ ಅಣ್ಣ, ಬೇರೆ ಯಾರಿಗಾದ್ರೂ ಕೊಟ್ಕೊಂಡ್ರೆ, ಬೇಕಾದ್ರೆ ಯಾರಿಗಾರ ಬೇಕಂದ್ರೆ ಹೇಳ್ತೀನಿ, ನೀವು ಬೇಕಾದ್ರೆ ಯಾರಿಗಾರ ಮಾರ್ಕೇಳ್ರಿ, ಅದು ಮಾರತ್ತಾಯ್ತು ಗೊತ್ತಿಲ್ಲ. ಹಲ್ಲೆಲೂಯಾ. ಸರಿ, ಹಂಗೆ ಯಾವಾಗ ನಾವು ದೇವರಿಗೆ ಅಂತೇಳಿ ಸಮರ್ಪಣೆ ಮಾಡಿರ್ತೇವೆ, ಸೈತನ್ ಆಫರ್ ತರ್ತಾರೆ. ಕೆಲವರು ದಶಮಾನ ತೆಗೆದಿಟ್ಟಾಗೆ ಸೀರೆ ಮಾರ್ಕೊಂತ ಬರ್ತಾರೆ, ಸೀರೆ 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 ಅಂತ. ಹಲ್ಲೆಲೂಯಾ. ಒಬ್ಬ ಒಂದು ಜೋಕ್ ಹೇಳ್ತೀನಿ ಕೇಳ್ರಿ. ಒಬ್ಬ ಅಮ್ಮ ದಶಂಭಾಗ ಅವ್ರ ಮನೆಗೆ ಎಲ್ಲ ಗಂಡ ಹೆಂಡತಿ ಬಹಳ ನಾವು ದಶಂಭಾಗ ದೇವ್ರಿಗೆ ಕೊಟ್ಬಿಡ್ಬೇಕಂತ ತೆಗೆದಿಟ್ಟಿದ್ರಂತೆ. ತೆಗೆದಿಟ್ರೆ ಏನು ಒಬ್ಬ ಸೀರೆ ಮಾರ್ಕೊಂತ ಬಂದಂತೆ, ಸೀರೆ 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 ಅಂತ ಬಂದ ತಕ್ಷಣ ಈ ಅಮ್ಮ ನೋಡಿದ್ರೆ ದುಡ್ಡಿಲ್ಲ, ಈಗ ದಶಂಭಾಗ ದುಡ್ಡು ಇದ್ವಂತೆ. ದಶಂಭಾಗ ಆಮೇಲೆ ಕೊಟ್ಟರೆ ಆಯ್ತು, ಸೀರೆ ಮತ್ತೆ ಬರ್ತಾನಿಲ್ಲ ಅಂತೇಳಿ ಡಬ್ಬಿ ಓಪನ್ ಮಾಡಿ ದಶಂಭಾಗ ತೆಗೆದು ನೋಡಿ 2,000 ರೂಪಾಯಿ ಬಂತೆ. 2,000 ರೂಪಾಯಿ ಒಂದು ಅಚ್ಚನ್ ಸೀರೆ ತಗೊಂಡ್ಬಿಡ್ಲಂತ. ಅಚ್ಚನ್ ಸೀರೆ ತೆಗೆದು ಆಯ್ತು, ಅದು ಸ್ವಲ್ಪ ಅಚ್ಚನ್ ಸೀರೆ ತೆಗೆದು ಹಿಂಗೆ ನೋಡ್ತಿರ್ಬೇಕಾದ್ರೆ ಏನೋ ಚಾಯ್ ಚೆಲ್ಬಿಡ್ತಂತೆ. ಹಿಂಗೆ ಚಾಯ್ ಕುಡಿಯೋ ಟೈಮ್ ನೋಡ್ಬೇಕಾದ್ರೆ, ಅರೆ ಇದನ್ನ ಒಗಿಬೇಕಲ್ಲ ಅಂತೇಳಿ ಒಗದ್ಲಂತ, ಒಗೆದು ಒಣಾಕಿದ್ಲಂತೆ. ಅಲ್ಲಿ ಹುಲ್ಲಿದ್ದ ಜಾಗದಾಗ ಒಗೆದು ಒಣಾಕಿದ್ಲಂತೆ. ಅವ್ರದ್ದು 70-80 ರೂಪಾಯಿ ಕೊಟ್ಟು ಒಂದು ಎಮ್ಮೆ ತಂದಿದ್ರಂತೆ, ಒಳ್ಳೆ ಹಾಲು ಕೊಡೋದು. ಎಮ್ಮೆ ಏನ್ ಮಾಡ್ತು, ಅದು ಒಂದು ತಿನ್ಕಂತ ಹೋಗಿ ಅದಕ್ಕೆ ಏನಂತ ಕೇಳಿದೈತೇನೋ ಅದನ್ನೆಲ್ಲಕ್ಕೆ ಸೀರೆನೆ ತಿನ್ಬಿಡ್ತಾವ. ಹಲ್ಲೆಲೂಯಾ. ಪೂರ ಸೀರೆನೆ ನುಂಗ್ಬಿಡ್ತಾವ. ನುಂಗ್ಬಿಟ್ರೆ ಈಗ ಗಂಡ ಬಂದಾನೆ, ಈಕೆ ಸೀರೆ ಹುಡುಕಾಟದಾಗಲ್ಲ, ಸೀರೆ ಕಾಣಿಸ್ಬಂದು ಸೀರೆ ಎತ್ಕೊಂಡು ಹೋಗ್ಬಿಟ್ರೆ, ಇಲ್ಲಿ ದಶಂಭಾಗ ದುಡ್ಡಿಲ್ಲ, ಅಲ್ಲಿ ಸೀರೆ ಇಲ್ಲ. ಸೀರೆ ಯಾರು ಎತ್ಕೊಂಡು ಹೋಗ್ಬಿಟ್ರ ಅಂತ ಈಗ ಟೆನ್ಷನ್, ಸೀರೆ ಇಲ್ಲ ಅಂತ. ಗಂಡ ನೋಡ್ತಾನೆ, ಯಾಕೆ ಈಗ ಟೆನ್ಷನ್ ಆಗದಲ್ಲ ಅಂತ. ಆಮೇಲೆ ಹಾಲು ಕಟ್ಟಲ್ಲ ಅಂತ ಬರ್ತಾರೆ, ಎಮ್ಮೆ ಹಾಲು ಕೊಡಲು ಹೋಗಿದೆ, ಎಮ್ಮೆಗೆ ತ್ರಾಸ ಆಗಕತ್ತದ ಒಳಗೆ. ಹಲ್ಲೆಲೂಯಾ. ಎಮ್ಮೆಗೆ ಫುಲ್ ತ್ರಾಸ ಆಗ್ತೈತೆ. ಆಮೇಲೆ ನೋಡಿದ್ರೆ ಯಾಕೋ ಎಮ್ಮೆಗೆ ಏನೋ ಡೈಜೆಷನ್ ಆಗಿಲ್ಲ, ನಾವು ಹುಡುಗರು ತಿಂದಿದ್ದು ಇದು ಮಾಡ್ತಾರೆ, ಸಗಣಿ ಆಗ್ತದೇನೋ ಅಂತ ಅದಕ್ಕೆ ಹೋಗಿ ಸ್ವಲ್ಪ ಏನೋ ಇದು ಮಾಡಿ ನೋಡ್ತಾರೆ, ಅಲ್ಲಿ ಸ್ವಲ್ಪ ಅಚ್ಚನ್ ಸೀರೆ ಬಿದ್ದದ್ ಕೆಳ. ಹಲ್ಲೆಲೂಯಾ. ಅದು ಹಿಡ್ಕೊಂಡು ಹೇಳಿದ್ದಾರೆ. ಅವಾಗ ಗಂಡಕ್ಕೆ ಕರೆದು ಹೇಳಿದಂತ ಹೇಳ್ತಿ, ರೀ ನಾನು ತಪ್ಪು ಮಾಡ್ಬಿಟ್ಟಿನ್ರಿ ಅಂತ. ಏನ್ ಮಾಡಿಯಮ್ಮ ತಪ್ಪ ಅಂತದ ಅಂದ್ರೆ, ಏನಿಲ್ರಿ ದಶಂಭಾಗ ದುಡ್ಡು 2,000 ಇದ್ವಾ, ಸೀರೆ ಅಂತ ಮಾರ್ಕೊಂಡ್ ಬಂದನ, ಆ 2,000 ರೂಪಾಯಿ ಕೊಟ್ಟು ಸೀರೆ ತಕೊಂಡ್ಬಿಟ್ಟಿನಿ. ಅದು ಚಾಯ್ ಕುಡಿಯಕ್ರೆ ಚಾಯ್ ಚೆಲ್ಲಿದ್ರೆ ಒಗದು ಒಣಾಕಿದ್ದೆ, ಅದು ಎಮ್ಮೆ ನುಂಗ್ಬಿಟ್ಟಾತ. ಈ ಎಮ್ಮೆ ನುಂಗಿದ್ದು ಕಳ್ಳಿ ಸುತ್ತರ್ಕೊಂಡ್ಬಿಡತ್ ಒಳಗಲ್ಲ, ಈ ತ್ರಾಸಾಗಿ ಏನೋ ಗಂಟು ಬಿದ್ದತ್ತ. ಈಗ ಇಬ್ಬರು ಗಂಡ ಹೆಂಡತಿ ಸೆಕೆಂಡ್ ಸೀರೆ ಹಿಡಿತಾರೆ, ಅದು ಸೀರೆ ಸೈ ಅಂತ ಹೇಳ್ತದ, ಅದು ಎಮ್ಮೆ ವೈಕ್ ಅಂತದ. ಸೀರೆ ಸರ್ ಅಂತ ಹೇಳ್ತಾರಂತ, ಎಮ್ಮೆ ವೈಕ್ ಅಂತದ. ಲಾಸ್ಟಿಗೆ ಜೋರಾಗಿ ಎಳ್ದು ಬಿಡೋಣ, ಏನಾಗಿದಾಗಲಂತ ಜೋರಾಗಿ ಹೇಳಿದ್ರೆ 80,000 ಕೊಟ್ಟು ತಂದು ಎಮ್ಮೆ ರಪಕ್ಕಂತ ಸತ್ ಕೆಳಗೆ ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸರಿ ಹಂಗೆ ಆಫರ್ಗಳು ತೋರಿಸ್ತಾನೆ ಸೈತನ್. ಅದಕ್ಕೆ
ದೇವರಿಗೆ ಅಂತೇಳಿ ಇಟ್ಟಾಗ ಅದು ದೇವರಿಗೆ ಇರಬೇಕು. ಹಲ್ಲೆಲೂಯಾ. ಯಾವುದು ದೇವರಿಗೆ ಅಂತೇಳಿ ನಾವು ಸಮರ್ಪಣೆ ಮಾಡಿರ್ತೀವೋ ಅದನ್ನ ದೇವರಿಗೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಏನಕ್ಕೆ ಏನೇ ಆಗ್ಲಿ ಅದು ದೇವರದು ದೇವರಿಗೆ. ಹಲ್ಲೆಲೂಯಾ. ನಿಮ್ಮ ಜೀವಿತ ದೇವರಿಗೆ, ನಿಮ್ಮ ಸಮಯ ದೇವರಿಗೆ, ನಿಮ್ಮ ಆದಾಯದಲ್ಲಿ ಪ್ರಥಮ ಫಲ ದೇವರಿಗೆ. ಹಲ್ಲೆಲೂಯಾ. ನಿಮ್ಮ 10ನೇ ಒಂದು ಪಾಲು ದೇವರಿಗೆ. ಹಲ್ಲೆಲೂಯಾ. ಸೈತಾನ ಆಫರ್ ಕೊಡ್ತಾನೆ. ಯೇಸು ಸ್ವಾಮಿ ಕೂಡ ಬಂದು ಆಫರ್ ಕೊಟ್ನು. ಯಾವಾಗ? ಹಸುವೆ ಆದಾಗ. 40 ದಿವಸ ಉಪವಾಸ ಇದ್ರು, ತರುವಾಯ ಆತನಿಗೆ ಹಸುವಾಯಿತು. ಹಸುವಾದಾಗ ಬಂದು ಸೈತಾನ, ಅಲ್ಲಿ ನೋಡು, ನೀನ್ ದೇವ್ರ ಮಗ ನಿಜವಾಗ್ಲೂ ಆಗಿದ್ರೆ ರೊಟ್ಟಿ ಮಾಡ್ಕೊಂಡು ತಿನ್ನಪ್ಪ. ಈಗ ಹಸುವಾಗತ್ತಲ್ಲ ನಿನಗೆ, ತಿನ್ನಪ್ಪ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ನು, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಹಲ್ಲೆಲೂಯಾ. ಸೈತಾನನಿಗೆ ಹೇಳಬೇಕು, ಸೈತಾನನೇ, ನಾನು ಬದುಕುವುದು ಕೇವಲ ಇಹಲೋಕದ ಒಂದು ಒದಗಿಸುವಿಕೆಯಿಂದ ಮಾತ್ರವಲ್ಲ, ಪರಲೋಕದಲ್ಲಿ ನನಗೆ ದೇವರ ವಾಕ್ಯವಿದೆ. ಹಲ್ಲೆಲೂಯಾ. ಪರಲೋಕದಿಂದ ಕಳಿಸಲ್ಪಟ್ಟ ದೇವರ ವಾಕ್ಯವಿದೆ. ಈ ವಾಕ್ಯ ನನ್ನ ಬದುಕಿಸುತ್ತದೆ. ನನ್ನ ಭವಿಷ್ಯತ್ತಿಗಾಗಿ ದೇವರಿದ್ದಾನೆ. ಹಲ್ಲೆಲೂಯಾ. ಸೈತಾನ ಕೆಲಸ ಹೇಳ್ತಾನೆ, ನೀನು ಏನ್ ಮಾಡ್ತಿ ಮುಂದೆ ದೇವ್ರು ಕೊಟ್ಬಿಟ್ರೆ ಏನ್ ಮಾಡ್ತಿ? ಇಲ್ಲ, ನೀವ್ ಹೇಳ್ಬೇಕು, ದೇವ್ರು ನನ್ನ ಬದುಕಿಸುತ್ತಾನೆ, ದೇವ್ರ ವಾಕ್ಯ ನನ್ನ ಬದುಕಿಸುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ನನ್ನನ್ನ ಬಿಡೋದಿಲ್ಲ. ಯಾವಾಗ ಅಲ್ಲಿ ನಾವು ನಿಲ್ತೀವೋ ದೇವ್ರು ನಮ್ಮನ್ನ, ನಾನು ಹೇಳ್ತೀನಿ, ಲಾಸ್ಟ್ ದೇವರು ದೂತರನ್ನಾದ್ರೂ ಕಳಿಸ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಸೇವಕರು ಸಾಕ್ಷಿ ಹೇಳ್ತಾ ಇದ್ರು, ಮನುಷ್ಯರ ರೂಪದಲ್ಲಿ ಸೇವಕರಿಗೆ ಬಂದು ಪೆಟ್ರೋಲ್ ಖಾಲಿ ಆದ್ರೆ ಏನ್ ಮಾಡ್ಬೇಕಪ್ಪ ಅಂತಿದ್ರೆ, ಅವನ ಮನೆ, ಅವನು ಹೊರಗಡೆ ದೇಶಕ್ಕೆ ಹೋಗಿನಂತ ಎಷ್ಟೋ ವರ್ಷ ಆಯ್ತಂತೆ. ಆ ಮನೆಯೊಂದು ರೂಪ ಹೆಂಗೈತ ಆ ರೂಪದಲ್ಲಿ ದೇವದೂತ ಬಂದು ಪೆಟ್ರೋಲ್ ತಂದು ಕೊಟ್ಟನಂತ. ಹಲ್ಲೆಲೂಯಾ. ದೇವರು ಮನುಷ್ಯರ ರೂಪದಲ್ಲಿ ಆದ್ರೂ ಬಂದು ದೇವದೂತರನ್ನ ಕಳಿಸಿ ದೇವರು ಸಹಾಯ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಏನ್ ದೊಡ್ಡದಿತ್ತು, ಮಾಡ್ಬಿಡ್ಬೋದಾಗಿತ್ತು. ಆದ್ರೆ ಇಲ್ಲ, ನಿಂತನ ಅಲ್ಲಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಿಂತನ. ನಾವು ನಿಲ್ಲಬೇಕು ವಾಕ್ಯದಲ್ಲಿ. ದೇವ್ರ ವಾಕ್ಯ ಹೇಳ್ತದೆ ದಶಮಭಾಗ ಕೊಡು, ದೇವ್ರ ವಾಕ್ಯ ಹೇಳ್ತದೆ ಸೇವೆಗೆ ಕೊಡು, ದೇವ್ರ ವಾಕ್ಯ ಹೇಳ್ತದೆ ಸುವಾರ್ತೆ ಸಾರು. ವಾಕ್ಯದಲ್ಲಿ ನಾವು ನಿಲ್ಬೇಕು. ನಿಂತಾಗ ದೇವ್ರು ನಮಗೋಸ್ಕರ ದೂತರನ್ನ ಕಳಿಸ್ತಾನೆ. ಏನಾಯ್ತು ಗೊತ್ತಾ? ಮುಂದೆ ಸ್ಕ್ರಿಪ್ಚರ್ ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ತನ್ನ ದೂತರನ್ನ ಕಳಿಸಿ ಪರಲೋಕದಿಂದ ರೊಟ್ಟಿಯನ್ನ ತೆಗೆದುಕೊಂಡು ಬಂದ್ರಂತೆ. ಹಲ್ಲೆಲೂಯಾ. ಯಾರಿಗೆ? ಯೇಸು ಸ್ವಾಮಿಗೆ. ದೇವದೂತರು ಬಂದು ಆಮೇಲೆ ಉಪಚಾರ ಮಾಡಿರಂತೆ. ಯಾರಿಗೆ? ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಕಲ್ಲ ಕೊಡು, ನನ್ನ ಮೇಲೆ ಡೌಟಾ? ನಾನು ಯಾರು ದೇವ್ರ ಮಗ, ರೊಟ್ಟಿ ಮಾಡ್ತೀನಿ ತಾಯಿಲ್ಲ ಅಂತ ಟಕ್ಕನೆ ಇಸ್ಕೊಂಡು ರೊಟ್ಟಿ ಮಾಡಬಹುದಾಗಿತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ವಾಕ್ಯದಲ್ಲಿ. ಹಲ್ಲೆಲೂಯಾ. ನಿಂತು. ಇವತ್ತು ನಾವು ವಾಕ್ಯದಲ್ಲಿ ನಿಲ್ಬೇಕು. ಇವತ್ತು ನಾವು ಸೈತಾನನ ಶೋಧನೆಗಳಿಗೆ ಬೀಳುವುದಕ್ಕಾಗಿ ಅಲ್ಲ, ದೇವರ ರಾಜ್ಯಕ್ಕಾಗಿ ನಾವು ಇದ್ದೇವೆ. ದೇವರಿಗೆ ನಾವು ವಿಧೇಯರಾಗುವುದಕ್ಕಾಗಿ ನಾವು ಇದ್ದೇವೆ. ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡೋದಕ್ಕಾಗಿ ನಾವಿದ್ದೇವೆ. ಹಲ್ಲೆಲೂಯಾ. ಚಾಲೆಂಜ್ ಆಗಿ ಹೇಳ್ತೀನಿ, ಅಮ್ಮ, ನಮ್ಮ ಪರಿಸ್ಥಿತಿ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಇವತ್ತು ನನಗೆ ಏನ್ ಬೇಕಂತ ದೇವ್ರಿಗೆ ಗೊತ್ತು. ನಿನಗೆ ಮನೆ ಬೇಕು, ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ನಿನ್ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಬೇಕು, ಗೊತ್ತು. ನಿಮ್ ಮಕ್ಕಳಿಗೆ ಮದುವೆ ಆಗ್ಬೇಕು, ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ನಿಮ್ಗೊಂದು ಉದ್ಯೋಗ ಬೇಕು, ದೇವ್ರಿಗೆ ಗೊತ್ತು. ನಿಮ್ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಬೇಕು, ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ನಿಮ್ಗೊಂದು ಕಾರ್ ಬೇಕು, ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ದೇವ್ರಿಗೆ ಕೊಡ್ತಾನೆ. ಹಲ್ಲೆಲೂಯಾ. ಆದ್ರೆ ದೇವ್ರ ಕಂಡೀಷನ್ ಏನ್ ಗೊತ್ತಾ? ಮೊದಲು ನನಗಾಗಿ. ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಮೊದಲು ನೀನ್ ನನಗೆ. ಹಲ್ಲೆಲೂಯಾ. ಯಾವಾಗ ನಾವು ಮೊದಲು ದೇವರ ರಾಜ್ಯ ಅಂತೇಳಿ ನಂಬಿಕೆಯಿಂದ ಹೆಜ್ಜೆ ಇಡ್ತೀವೋ ಆಗ ದೇವ್ರು ಹೇಳ್ತಾನೆ, ನೀನ್ ನನಗೋಸ್ಕರ ಆದ್ರೆ ನಾನು ನಿನಗೋಸ್ಕರ ಮಾಡ್ತೀನಿ. ನೀನ್ ನನ್ನ ಸೇವೆ ನೋಡ್ಕೊಂಡು ನಾನು ನಿನ್ ಮನೆ ನೋಡ್ಕೊಂತೀನಿ. ಹಲ್ಲೆಲೂಯಾ. ನೀನ್ ನನ್ನ ಮನೆ ಕಟ್ಟಿದ್ರೆ ನಾನ್ ನಿನ್ ಮನೆ ಕಟ್ತೀನಿ. ದಾವೀದ ನಂದ, ನಾನಾದರೂ ಅರಮನೆಯಲ್ಲಿ ಇದ್ದೇನೆ, ದೇವರ ಮಂಜೂಷ ಗುಡಾರದಲ್ಲಿದ್ದೆ, ದೇವರಿಗೋಸ್ಕರ ಆಲಯ ಕಟ್ಟಬೇಕಂತ ಎಲ್ಲ ಸಾಮಾನ ಸಿದ್ಧ ಮಾಡ್ದ. ಹಲ್ಲೆಲೂಯಾ. ದೇವರು ಹೇಳಿದ ದಾವೀದನಿಗೆ, ನಾನ್ ನಿನ್ ಮನೆ ಕಟ್ತೀನಿ. ಹಲ್ಲೆಲೂಯಾ. ಯಾವಾಗ ನೀವು ಆಲಯದಲ್ಲಿ ನಿಲ್ತಿರೋ, ಯಾವಾಗ ಸೇವಕರ ಜೊತೆ ನಿಲ್ತಿರೋ, ಯಾವಾಗ ಸುವಾರ್ತೆಗಾಗಿ ನಿಲ್ತಿರೋ, ಯಾವಾಗ ಅವರ ಕಷ್ಟದಲ್ಲಿ ನೀವು ಪಾಲು ತೆಗೆದುಕೊಳ್ತಿರೋ, ಯಾವಾಗ ದೇವರ ಕಾರ್ಯಗಳು ಅಂತೇಳಿ ಬಂದಾಗ ನಿಲ್ತಿರೋ, ನಾನು ಹೇಳ್ತೀನಿ, ಚಾಲೆಂಜ್ ಆಗಿ ಕೇಳ್ತೀನಿ, ದೇವರು ನಿಮ್ಮನ್ನು ಒಂದು ಕಾಲದಲ್ಲೂ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಇಹದಲ್ಲಿಯೂ ಪರದಲ್ಲಿಯೂ ಎರಡೂ ಲೋಕದಲ್ಲಿ ದೇವರು ನಿಮ್ಮನ್ನ ಸನ್ಮಾನಿಸ್ತಾನೆ. ಒಂದೇ ಲೋಕದಲ್ಲ, ಇಹ ಪರ ಎರಡೂ ಲೋಕದಲ್ಲಿ ಅದಕ್ಕೆ ಜೀವ ವಾಗ್ದಾನ ಉಂಟು. ಆಮೆನ್. ಹಲ್ಲೆಲೂಯಾ. ತೀರ್ಮಾನ ಮಾಡೋಣ, ನಾವಾಗಿ ಇಲ್ಲ, ನಮ್ಮನ್ನ ದೇವರು ಸೃಷ್ಟಿಸಿದ್ದಾನೆ, ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಮತ್ತು ಆತನಿಗೋಸ್ಕರ ಆರಿಸಿಕೊಂಡಿದ್ದಾನೆ. ಆತನಿಗೋಸ್ಕರ ನಾವೇನಾದ್ರೂ ಮಾಡಿ ಮುಗಿಸ್ಬೇಕು ನಮ್ಮ ಯಾತ್ರೆಯನ್ನ. ಹಲ್ಲೆಲೂಯಾ. ತಿಂದೆ, ಉಂಡೆ, ಮನೆ ಕಟ್ಕೊಂಡೆ, ಅದು ಮಾಡ್ದೆ, ಇದು ಮಾಡ್ದೆ,
ಎಲ್ಲ ಬೇಕು, ದೇವ್ರು ಕೊಡ್ತಾನೆ, ಆದ್ರೆ ಮೊದಲು ದೇವರ ರಾಜ್ಯ. ಆಮೇಲೆ ಹಲ್ಲೆಲೂಯಾ. ಮತ್ತು ದೇವರಿಗೆ ಉಪಯೋಗದ ಪಾತ್ರೆಯಾಗಿ ನಾವು ಇಲ್ಲಿದ್ದೇವೆ. ಹಲ್ಲೆಲೂಯಾ. ಆತನ ಕೈಲಿ ನಾವು ಇರಬೇಕು. ಹಲ್ಲೆಲೂಯಾ. ಪಾತ್ರೆ ಬೆಳ್ಳಿದೋ ಬಂಗಾರದ್ದು ಯಾವುದು ಅದು ಮುಖ್ಯ ಅಲ್ಲ. ಸ್ಟೀಲ್ದಾಗಲಿ ಸಿಲ್ವರ್ದಾಗಲಿ ಯಾವಾಗ ಅವೈಲೇಬಲ್ ಇರ್ತದೋ ಆವಾಗ ಆ ಪಾತ್ರೆನ ಯಜಮಾನನ ಉಪಯೋಗ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಮತ್ತು ನಾವು ದೇವರ ಪಾತ್ರೆಗಳಾಗಿದ್ದೇವೆ. ಈ ಪಾತ್ರೆ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಬೇಕು. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಯಾವಾಗ ನೀವು ದೇವರ ರಾಜ್ಯಕ್ಕಾಗಿ ಉಪಯೋಗ ಆಗ್ತಿರೋ, ನಾನು ಚಾಲೆಂಜ್ ಆಗಿ ಹೇಳ್ತೇನೆ, ದೇವರು ನಿಮ್ಮ ಭವಿಷ್ಯತ್ತನ್ನು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ನಿಮ್ಮ ಮದುವೆ, ನಿಮ್ಮ ಮನೆ, ನಿಮ್ಮ ಎಜುಕೇಶನ್ನು, ನಿಮ್ಮ ಜಾಬು, ನಿಮ್ಮ ಮಕ್ಕಳ ವಿಷಯ ಎಲ್ಲ ದೇವ್ರು ನೋಡ್ಕೊಂತಾನೆ ಅಂದ್ರೆ ಮೊದಲು ನೀವು ದೇವರ ರಾಜ್ಯ, ದೇವರ ನೀತಿ. ಹಲ್ಲೆಲೂಯಾ. ಮೊದಲು ದೇವರ ಸೇವೆ. ಮೊದಲು ಇವತ್ತು ಸೇವೆ. ಇವತ್ತು ನೋಡ್ರಿ, ಇದು ಸೇವಕರು ದೂರ ಪ್ರಾಂತದಿಂದ ಬಂದು ಇವತ್ತು ಈ ಊರಲ್ಲಿ ಬೇಲೂರು ನಿಂತು ಇವತ್ತು ಕಷ್ಟ ಅಂದ್ರೆ ದೇವ್ರು ನನ್ನ ಜೊತೆಗಿದ್ದಾನೆ, ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಸೇವೆಯಲ್ಲಿ ನಿಂತಿದ್ದಾರೆ. ಅಂತ ಸೇವಕರ ಜೊತೆಗೆ ನೀವು ನಿಮ್ಮ ಸೇವಕರ ಜೊತೆಗೆ ಕೈ ಜೋಡಿಸಿ, ಪ್ರತಿಯೊಂದರಲ್ಲೂ ನೀವು ಕೈ ಜೋಡಿಸಿ ನಿಲ್ಲೋದಾದ್ರೆ ನಾನು ಹೇಳ್ತೀನಿ, ದೇವರು ಇಹದಲ್ಲಿಯೂ ಪರದಲ್ಲಿಯೂ ನಿಮಗೆ ಆಶೀರ್ವಾದ ಮಾಡಿ. ಹಲ್ಲೆಲೂಯಾ. ಒಂದೇ ಮಾತನಾಗ ಹೇಳ್ಬೇಕಂದ್ರೆ, ನೀನು ನಿನ್ನವನಲ್ಲ, ನಾನು ನನ್ನವನಲ್ಲ. ಅಂದ್ರೆ ನಾನು ನನಗಾಗಿ ಅಲ್ಲ, ನಾನು ನನಗಾಗಿ ಅಲ್ಲ, ನಾನು ದೇವರಿಗಾಗಿ. ನಾನು ಕ್ರಯಕ್ಕೆ ಕೊಡಲ್ಪಟ್ಟವನು, ದೇವರು ನನ್ನನ್ನು ಕೊಂಡುಕೊಂಡಿದ್ದಾನೆ. ನನಗೋಸ್ಕರ ಅಂತೇಳಿ ನನ್ನನ್ನು ದೇವರು ಪ್ರತ್ಯೇಕಿಸಿದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ತಿನ್ನಕ್ಕಾಗಿ ಸಾಯಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ತಿಂದು ಸಾಯಕ್ಕಾಗಿ ಅಲ್ಲ, ದೇವರಿಗೋಸ್ಕರ. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುಗಾಗಿ ಸುವಾರ್ತೆ. ಎಲ್ಲಾಡೋಣ, ಯೇಸುಗಾಗಿ ಸುವಾರ್ತೆ. 70, 80, 100 ಯಾರಿಗ್ ಗೊತ್ತು ಎಷ್ಟು ವರ್ಷನೋ. ಒಂದ್ ವೇಳೆ ದೇವ್ರ ಬರೋಣ ಜಲ್ದಿನೇ ಬರ್ತದೇನೋ. ಎಲ್ಲ ಯುದ್ಧಗಳು ಆಗದ್ ನೋಡಿದ್ರೆ ಮೂರನೇ ಯುದ್ಧ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದಾರೆ ನ್ಯೂಸ್ನೇರೆಲ್ಲ. ಹಲ್ಲೆಲೂಯಾ. ದೇವ್ರ ಬರಣದ ಸೂಚನೆಗಳು ಅಲ್ಲೇ ನಡೀತಾ ಇದಾವೆ. ಅಂತ ಸಮಯದಲ್ಲಿ ನಾವು ನಂದು ನನಗಿಲ್ಲ, ದೇವರಿಗೋಸ್ಕರ ಏನಾದರೂ ಮಾಡಿ. ಹಲ್ಲೆಲೂಯಾ. ದೇವರ ಬರೋಣ ಸಮೀಪವಾಗ್ತಾ ಇದೆ. ದೇವ್ರು ಬಂದಾಗ ದೇವ್ರ ಪುಸ್ತಕದಲ್ಲಿ ನೀನು ಭೂಲೋಕದಲ್ಲಿ ನೀನು 30 ಶಾಪಿಂಗ್ ಮಾಲು, 40 ಪೆಟ್ರೋಲ್ ಪಂಪು, ನೀನು ಏನಾರ ಆಸ್ತಿ ಮಾಡಿರು ಅದು ಯಾವ್ದು ಲೆಕ್ಕದಾಗ ಬರ್ದಿರಲ್ಲ. ಹಲ್ಲೆಲೂಯಾ. ದೇವರಿಗೋಸ್ಕರ ಏನ್ ಮಾಡಿದ್ಯೋ ಅದೇ ಪುಸ್ತಕದಲ್ಲಿ ಓಪನ್ ಆಗ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೋಸ್ಕರ ನೀನು ಸತತವಾಗಿ ಪ್ರಾರ್ಥನೆ ಮಾಡಿ ಆ ವ್ಯಕ್ತಿಗೆ ಸುವಾರ್ತೆ ಹೇಳಿ ಆ ವ್ಯಕ್ತಿನ ಆಲಯದಲ್ಲಿ ಕರ್ಕೊಂಬಂದ್ರೆ ಅಲ್ಲಿ ನಿನ್ನ ಹೆಸರು ರೆಫರ್ ನಿಂದಿರ್ತದಪ್ಪ. ಹಲ್ಲೆಲೂಯಾ. ರೆಫರ್ ಅಂತ ಇರ್ತದಲ್ಲ, ಅದು ಯಾರ ರೆಫರು ಅಂತಂದ್ರೆ, ಈಗ ನಾನು ಸುವಾರ್ತೆ ಈಗ ಕೇಳಿ ನಂಬಿ ಇವತ್ತು ಪಾಸ್ಟರ್ ಆಗಿ ಇವತ್ತು ನಮ್ಮ ಮುಖಾಂತರ ಅನೇಕ ಕುಟುಂಬ, ಇವಿನ ಅನೇಕ ಕುಟುಂಬಗಳು ರಕ್ಷಣೆ ಮಾರ್ಗದಲ್ಲಿ ಕ್ರೈಸ್ತ ಕುಟುಂಬ, ಅಕ್ರೈಸ್ತ ಕುಟುಂಬ, ಎರಡು ಕುಟುಂಬಗಳು ಸತ್ಯದಲ್ಲಿ ಕೆಲವರು ವಾಕ್ಯ ಕೇಳಿ ನಡೀತಾ ಇದಾರೆ. ಈಗ ನಾನ್ ರಕ್ಷಣೆ ಹೊಂದಬೇಕಂದ್ರೆ ದೇವರಲ್ಲಿ ಯಾರೋ ಒಬ್ಬ ತಾಯಿನೊಬ್ಬ ಆಂಟಿ ಅನ್ಎಜುಕೇಟೆಡ್ ಉಪಯೋಗ ಮಾಡಿ. ಹಲ್ಲೆಲೂಯಾ. ಪರಲೋಕದಲ್ಲಿ ಅವ್ರದ್ದು ಹೆಸರು ಇರ್ತದೆ. ಇವ್ರ ರಕ್ಷಣೆಗೆ ಬರ್ಬೇಕಂದ್ರೆ ರೆಫರ್ ಯಾರು ಅಂದ್ರೆ ಅವ್ರದ್ದು ಆಂಟಿ ಹೆಸರು ಬರ್ತದೆ, ಶರಣಮ್ಮ ಆಂಟಿ. ಹಲ್ಲೆಲೂಯಾ. ಪರಲೋಕದಾಗ ನಿಮ್ ಹೆಸರು ಬರ್ಬೇಕಂದ್ರೆ ಭೂಲೋಕದಾಗ ನೀವು ದೇವರಿಗೋಸ್ಕರ ಏನಾದ್ರು ಮಾಡ್ಬೇಕು. ಹಲ್ಲೆಲೂಯಾ. ಪ್ರಾರ್ಥಿಸ್ಬೇಕು, ಸ್ವಾರ್ಥ ಸಾರಬೇಕು, ಸೇವೆಗಾಗಿ ನಿಲ್ಬೇಕು, ಕಷ್ಟ ಸುಖಗಳಲ್ಲಿ ದೇವರ ಸೇವಕರಿಗೆ ಸಹಾಯವಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ನಿಮ್ಗೆ ಹೆಚ್ಚಿನದಾದ ಫಲ ಇದೆ. ಎಷ್ಟು ಫಲ ಇದೆ ನಿಮಗೆ? ಹೆಚ್ಚಿನ ಫಲ ಇದೆ. ನಾವೆಲ್ಲರಿಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೇವೆ. ಇವತ್ತು ನಮ್ಮನ್ನು ನಾವು ಒಪ್ಪಿಸಿಕೊಳ್ತಿದ್ದೇವೆ. ಇವತ್ತು ನಾವು ಯಾತಕ್ಕೋಸ್ಕರ ಈ ಭೂಮಿ ಮೇಲೆ ಇದ್ದೇವೆ? ಇವತ್ತು ನಿನ್ನನ್ನು ಬಿಡುಗಡೆ ಮಾಡಿದ್ದಕ್ಕೆ ದೇವರ ಒಂದು ಉದ್ದೇಶ ಇದೆ. ದೇವರ ಮಗುವೆ, ದೇವರು ನಿನ್ನ ಬಿಡಿಸ್ಲಿಲ್ಲ ಅಂದ್ರೆ ನಿನ್ನ ರೋಗದಲ್ಲೇ ಇರ್ಬೇಕಾಗಿತ್ತೇನೋ, ದೇವ್ರು ನಿನ್ನನ್ನು ಬಿಡಿಸಿಲ್ಲ ಅಂದ್ರೆ ನಿನ್ನ ಕಷ್ಟದಲ್ಲೇ ಇರ್ಬೇಕಾಗಿತ್ತೇನೋ. ಅವರಿಗೆ ಕೊಟ್ಟ ಮಾತ್ರವಲ್ಲ, ಬಾಬೆಲ್ ಪಟ್ಟಣದಿಂದ ಬಿಡುಗಡೆ ಮಾಡಿ ಮತ್ತೊಂದು ಅವಕಾಶವನ್ನು ಕೊಟ್ಟರು ಕೂಡ ಅವರು ತಮ್ಮ ಸ್ವಂತ ಕೆಲಸಕ್ಕಾಗಿ, ಸ್ವಂತ ಮನೆಯ ಕೆಲಸಕ್ಕಾಗಿ ತಾವಕ ಪಡ್ತಾ ಇದ್ರು. ಪ್ರಿಯ ದೇವರ ಮಗುವೆ, ಇವತ್ತು ದೇವರು ನಿನ್ನನ್ನು ಆರಿಸಿ